ಮಾಸ್ಟರ್. ಎಲ್ಲರಿಗೂ ಮಧ್ಯಾಹ್ನದ ಧ್ಯಾನ ಹಾಗೂ ಸ್ವಾಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ರಂಗನಾಥ್ ದಂಪತಿಗಳಿಗೂ ಹಾಗೂ ಮಹತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಸರ್ಗೂ ನನ್ನ ಕೃತಜ್ಞತಾ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಧ್ಯಾನದ ಸ್ಥಿತಿಗೆ ಬಂದು ಬಿಡಿ ಎಲ್ಲರೂ. ಸೋಫಾ ಮೇಲೆ ಕೂತಿದ್ರೆ ಕಾಲನ್ನ ಕ್ರಾಸ್ ಮಾಡಿ, ಕೈಯನ್ನ ಲಾಕ್ ಮಾಡಿ, ಕಣ್ಣನ್ನ ನಿಧಾನವಾಗಿ ಮುಚ್ಚಿ, ಯಾರಾದ್ರೂ ಸ್ಪೆಕ್ಟ್ ಹಾಕಿದ್ರೆ ತೆಗೆದು ಪಕ್ಕಕ್ಕಿಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾಶ್ಚ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮೆಲ್ಲರ ಆರಾಧ್ಯ ದೈವ ಶ್ವಾಸಗುರು ಧ್ಯಾನ ಯೋಗಿ ಪೂಜ್ಯ ಪಿತಾಮಹ ಪತ್ರಿಜಿ ಗುರುಗಳ ದಿವ್ಯ ಚರಣಾರವಿಂದಗಳಿಗೆ ಹಣಿಮುಣಿದು, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನ ದಿವ್ಯ ಚರಣಾರವಿಂದಗಳಿಗೆ ಹಣಿಮುಣಿದು, ವಿಶ್ವಗುರು ಬಸವಣ್ಣನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವರನ್ನು ಎಲ್ಲರೂ ಮನದಲ್ಲಿ ಸ್ಮರಿಸುತ್ತಾ, ಭೂತಾಯಿಗೆ ನಮಸ್ಕರಿಸುತ್ತಾ, ಹೆತ್ತ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ, ನನ್ನ ಮಾರ್ಗದರ್ಶಕ ಗುರುಗಳಾದಂತಹ ಶ್ರೀ ಕೋಟೇಶ್ವರರಾವ್ ಸರ್, ಮಂಗಳಾ ಮೇಡಮ್, ವಿಶಾಲಕ್ಷ್ಮಿ ಇವರೆಲ್ಲರಿಗೂ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ವೇದಿಕೆಗೆ ಎಲ್ಲ ಹರಗುರು ಚರಮೂರ್ತಿಗಳನ್ನು ಆಹ್ವಾನಿಸುವ ಮಾಸ್ಟರ್. ಧ್ಯಾನವಾಗಿ ಶ್ವಾಸವನ್ನೇ ಗಮನಿಸುತ್ತಾ ಈ ಸಮಯ ನಮ್ಮದು, ಸಮಯದೊಂದಿಗೆ ಜೀವಿಸೋಣ, ಸಮಯದ ಸದ್ಬಳಕೆ ಮಾಡಿಕೊಳ್ಳೋಣ. ಧ್ಯಾನಕ್ಕೆ ಸೂಕ್ತವಾದ ಸಮಯ. ನಿಧಾನವಾಗಿ ದೇಹ ಭಾವದಿಂದ ಮನಸ್ಸು ಬುದ್ಧಿ ಪರದೆಯನ್ನು ದಾಟಿ ಆತ್ಮಭಾವದಲ್ಲಿ ಧ್ಯಾನಿಸೋಣ ಮಾಸ್ಟರ್. ನಮ್ಮ ವೇದಿಕೆಗೆ ನಮ್ಮ ನಾಡಿನ ಶರಣರು, ದಾಸರು, ದಾರ್ಶನಿಕರು, ಹರಗುರು ಚರಮೂರ್ತಿಗಳನ್ನು ಈ ವೇದಿಕೆಗೆ ಆಹ್ವಾನಿಸೋಣ. ಮಹತಾರ ಬಾಬಾಜಿ, ಸದಾನಂದ ಯೋಗಿ, ಲಾಹಿರಿ ಮಾಶೇರು, ಯುಕ್ತೇಶ್ವರರು, ಯೋಗಾನಂದ ಪರಮಹಂಸರು ಇವರೆಲ್ಲರನ್ನ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ನಮ್ಮ ಈ ವೇದಿಕೆಗೆ ಆಹ್ವಾನಿಸೋಣ. ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಬ್ರಹ್ಮದೇವ ಸರಸ್ವತಿ, ಶಿವ ಪಾರ್ವತಿ, ಲಕ್ಷ್ಮೀ ನಾರಾಯಣರನ್ನು ಈ ವೇದಿಕೆಗೆ ಆಹ್ವಾನಿಸೋಣ. ಗೋಮಾತಾ, ಗಂಗಾ ಮಾತಾ, ಸೀತಾ ಮಾತಾ, ಯಶೋಧರ ಮಾತಾ, ಮಾತಾ ಇವರೆಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ನಮ್ಮ ಈ ವೇದಿಕೆಗೆ ಆಹ್ವಾನಿಸೋಣ. ಶ್ರೀಕೃಷ್ಣ ಭಗವಾನ್, ಶ್ರೀರಾಮ ಭಗವಾನ್, ಆಂಜನೇಯ ಇವರೆಲ್ಲರನ್ನು, ಹಿಮಾಲಯದ ತಪಸ್ವಿಗಳು, ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ದತ್ತಾತ್ರೇಯರು ಇವರೆಲ್ಲರನ್ನು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ಇವರೆಲ್ಲರ ಚೈತನ್ಯದೊಂದಿಗೆ ನಮ್ಮ ಚೈತನ್ಯವನ್ನು ಅನುಸಂಧಾನಗೊಳಿಸಿ ಧ್ಯಾನವನ್ನು ಮುಂದುವರಿಸೋಣ ಮಾಸ್ಟರ್. ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ. ಇಡೀ ಭೂಮಂಡಲಕ್ಕೆ ಇವರೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸೋಣ. ನಿಧಾನವಾಗಿ ಶ್ವಾಸ ಗಮನಿಸ್ತಾ ನಮ್ಮನ್ನು ನಾವು ಮರೆತು ಬಿಡೋಣ. ಸೈಲೆಂಟ್ ಮೆಡಿಟೇಷನ್ ಮಾಸ್ಟರ್, ಮ್ಯೂಸಿಕ್ ಹಾಕಲ್ಲ.
ಮಾಸ್ಟರ್ ಕೊನೆ 2 ನಿಮಿಷ. ಗೀತಾ ವ್ಯವಸ್ಥೆ. ಮಾಸ್ಟರ್, ನಮ್ಮ ವೇದಿಕೆಗೆ ಆಗಮಿಸಿದಂತ ಎಲ್ಲ ಹರಗುರು ಚರಮೂರ್ತಿಗಳನ್ನು ಬೀಳ್ಕೊಡುವಂತ ಸಮಯ. ಅವರೆಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಎಲ್ಲರನ್ನ ಬೀಳ್ಕೊಡೋಣ. ಹಾಗೆ ಆತ್ಮಭಾವದಿಂದ ಬುದ್ಧಿ ಮತ್ತು ಮನಸ್ಸಿನ ಪರದೆಯನ್ನು ದಾಟಿ ದೇಹ ಭಾವಕ್ಕೆ ಬರೋಣ, ದೇಹ ಎಚ್ಚರಿಕೆಗೆ ಬರೋಣ. ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ, ಕೈಗಳನ್ನು ಲಾಕ್ ಮಾಡಿ ಬಿಚ್ಚಿಕೊಳ್ಳಿ, ಕಣ್ಣನ್ನ ತೆರಿಬೇಡಿ. 10, 9, 8, 7, 6, 5, 4, 3, 2, 1. ನಿಮ್ಮ ಕೈಗಳನ್ನು ಜೊತೆ ಕಪ್ ಸೇಪ್ ಆಕಾರದಲ್ಲಿ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್. 5, 4, 3, 2, 1, 0. ಒಂದು ಸುಂದರವಾದ ಮುಗುಳ್ನಗೆಯೊಂದಿಗೆ ಕರಗಳನ್ನು ದರ್ಶನ ಮಾಡ್ಕೊಳ್ಳಿ. ಕೈಗಳನ್ನು ಉಜ್ಜುತ್ತಾ ಹಾಗೆ ಸ್ವಲ್ಪ ಮುಂದೆ ತಂದು ಕರಗಳನ್ನು ನೋಡ್ಕೊಂತ ನಿಮ್ಮ ಕಣ್ಣಲ್ಲಿ ಒಂದು ಸುಂದರವಾದ ಮುಗುಳ್ನಗೆಯೊಂದಿಗೆ ಈ ಧ್ಯಾನಕ್ಕೂ ಮತ್ತು ನಮ್ಮ ದೇಹ ಸಹಕಾರ ಕೊಟ್ಟಂತ ಧ್ಯಾನಕ್ಕೆ ಈ ನಮ್ಮ ದೇಹ ಅಂಗಾಂಗಗಳಿಗೂ ನಮ್ಮ ದೇಹಕ್ಕೂ ಶ್ವಾಸಕ್ಕೂ ಕೃತಜ್ಞತಾ ಮನೋಭಾವದಿಂದ ಒಂದು ಕೃತಜ್ಞತೆಯನ್ನು ಅರ್ಪಿಸೋಣ, ಧನ್ಯವಾದಗಳನ್ನು ಅರ್ಪಿಸೋಣ ಮಾಸ್ಟರ್. ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು. ಅದ್ಭುತವಾದ ಧ್ಯಾನವನ್ನು ಮಾಡಿದ್ದೀರಾ ಇಷ್ಟೊತ್ತನ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ವೇದಿಕೆಯ ಮಾಸ್ಟರ್ ಆದಂತ ಪ್ರಭಾ ಮೇಡಮ್ ಅವರು ಜ್ಞಾನ ಹಂಚಲಿಕ್ಕೆ ಬಂದಿದ್ದಾರೆ ನಮ್ಮ ಈ ವೇದಿಕೆಗೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ವೇದಿಕೆಗೆ, ಹಾಗೂ ನನ್ನ ಪರವಾಗಿ ನಮ್ಮೆಲ್ಲರ ಈ ಧ್ಯಾನಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಕೋರುತ್ತಾ ಮೇಡಮ್, ಓವರ್ ಟು ಮೇಡಮ್, ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್ ಎಲ್ಲರಿಗೂ. ಸ್ವಲ್ಪ ಸೌಂಡ್ ಇಟ್ಕೊಳ್ಳಿ, ಕೇಳಿಸ್ತಿಲ್ಲ. ನಮಸ್ಕಾರ. ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ಬ್ರಹ್ಮಶ್ರೀ ಭತ್ರೀಜಿ ಗುರುಗಳಿಗೆ ಹಾಗೂ ಈ ವೇದಿಕೆಗೆ ಕಲ್ಪಿಸಿಕೊಟ್ಟ ರಂಗನಾಥ್ ಗುರುಗಳಿಗೆ ಹೃದಯಪೂರ್ವಕ ವಂದಿಸುತ್ತಾ ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ, ಶ್ರೀ ರಂಗನಾಥ್ ಗುರುಗಳು ಪ್ರತಿನಿತ್ಯ ನಮಗೆ ನಮ್ಮ ಕಲ್ಯಾಣಕ್ಕಾಗಿ ಪ್ರತಿನಿತ್ಯ ಹೊಸ ವಿಷಯಗಳನ್ನು ನಮಗೆ ಉಣಬಡಿಸುತ್ತಿದ್ದಾರೆ. ಇವತ್ತು ಹೇಳಿದ್ದು ನಾಳೆ ಇರುವುದಿಲ್ಲ. ಅವರು ನಮಗಾಗಿ ಅಭ್ಯಾಸ ಮಾಡಿ ತಪಸ್ಸು ಮಾಡಿ ನಮಗೆ ಜ್ಞಾನದಾನವನ್ನು ನೀಡುತ್ತಿದ್ದಾರೆ. ಅದನ್ನು ಪಡೆಯುತ್ತಿರೋರು ನಾವೆಲ್ಲರೂ ಭಾಗ್ಯಶಾಲಿಗಳಲ್ವಾ? ಇದೇ ರೀತಿ ಅವರು ಮುದ್ರೆಗಳನ್ನು, ಸ್ವರವಿಜ್ಞಾನ, ಕುಂಡಲಿ ಶಕ್ತಿ, ಸಮಗ್ರ ಜೀವನ ಶೈಲಿ, ಆಹಾರ ಪದ್ಧತಿ ಇವೆಲ್ಲಗಳನ್ನ ನಮ್ಮ ಒಳ್ಳೆಯದಕ್ಕಾಗಿ ಅವನು ದಿನನಿತ್ಯ ನಮ್ಗೆ 3 ಸಮಯದ ಪಾಠಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಧ್ಯಾನ ಹಂಚಿಕೆ ಮಾಡ್ತಾ ಇದ್ದಾರೆ. ಈ ರೀತಿ 5 ಭಾಷೆಗಳಲ್ಲಿ ನೀಡುತ್ತಿರೋದು ನಮಗೆಲ್ಲ ಹೆಮ್ಮೆ ಸಿಗುತ್ತೆ. ಇದು ದುಡ್ಡು ಕೊಟ್ಟರು ಸಿಗುದಿಲ್ಲ, ನಮಗೆ ಈ ಜ್ಞಾನ ಲಭ್ಯವಾಗುದಿಲ್ಲ. ಆದಾಗಿ ಉಚಿತವಾಗಿ ನಮಗೆ ಈ ಎಲ್ಲ ಜ್ಞಾನ ನೀಡುತ್ತಿದ್ದಾರೆ. ಅದರ ಸದುಪಯೋಗವನ್ನು ನಾವೆಲ್ಲರೂ ಮಾಡಿಕೊಳ್ಳಂತ ಈ ಮೂಲಕ ಪ್ರಥಮವಾಗಿ ಕೋರಿಕೊಳ್ಳುತ್ತೇನೆ. ಅದರಂತೆ ಅವರ ಸ್ವರಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ಈಗಾಗಲೇ 6 ಕ್ಲಾಸ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಕ್ಲಾಸನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸ್ವರಜ್ಞಾನದ ಕುರಿತು 1-2 ವಿಷಯಗಳನ್ನು ಹೇಳಬಯಸ್ತೇನೆ. ಸ್ವರ ಪ್ರಪಂಚದ ಎಲ್ಲಾ ಶಾಸ್ತ್ರಗಳಲ್ಲಿ, ಅಂದರೆ ಭೌತಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಮನಃಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ಈ ಎಲ್ಲ ಶಾಸ್ತ್ರಗಳಂತೆ ಸ್ವರಜ್ಞಾನ ಎಂಬುದು ಒಂದು ಅತ್ಯುತ್ತಮ ಶಾಸ್ತ್ರವಾಗಿದೆ. ಈ ಶ್ವಾಸ ಅನ್ನೋದು
ಸ್ವರನು ಶ್ವಾಸ ಉಚ್ಛ್ವಾಸ ನಿಶ್ವಾಸದ ಬಗ್ಗೆ ಸಂಪೂರ್ಣ ಜ್ಞಾನ ಕೊಡುವುದೇ ಸ್ವರ ವಿಜ್ಞಾನವಾಗಿದೆ. ಈ ಸ್ವರ ವಿಜ್ಞಾನಕ್ಕೆ ಇತಿಹಾಸವಿದೆ. ಇದು ಯಾರಂದ್ರೆ ಶಿವ ಪಾರ್ವತಿಯರ ಮಧ್ಯದಲ್ಲಿ ನಡೆದ ಸಂವಾದವೇ ಸ್ವರ ಚಿಂತಾಮಣಿ ಅಂತ ಹೊರಗೆ ಬಂದಿತ್ತು. ಈ ಸ್ವರ ಚಿಂತಾಮಣಿಯನ್ನು ಶ್ವೇತ ಋತು ಮಹರ್ಷಿ ಅವರು ಈ ಪುಸ್ತಕವನ್ನು ಬರೆದಿರ್ತಾರೆ. ಈ ಶಾಸ್ತ್ರವನ್ನು ನಮ್ಮ ಕುಟುಂಬದಲ್ಲಿ ನೀವು ಎಲ್ಲರೂ ಈ ಜ್ಞಾನವನ್ನು ಎಷ್ಟು ಪಡೆದುಕೊಂಡು ಅಷ್ಟು ಒಳ್ಳೆಯದು. ನಮ್ಮ ಜೀವನ ತುಂಬಾ ಸುಧಾರಣೆ ಮತ್ತು ಅಭಿವೃದ್ಧಿಯಾಗುತ್ತದೆ, ಆನಂದದಾಯಕವಾಗ್ತದೆ, ಜೀವನ ಸಾಫಲ್ಯ ಆಗ್ತದೆ ಅಂತ ಹೇಳ್ಬೋದು. ಇದು ಶಿವಪಾರ್ವತಿಯರ ಮಧ್ಯೆ ನಡೆದ ಸಂವಾದದ ಅದ್ಭುತ ಜ್ಞಾನವಾಗಿದೆ. ಇದು ನಮ್ಗೆ ಪ್ರತಿನಿತ್ಯ 24 ಗಂಟೆಯೂ ನಾವು ಮಲಗಿದಾಗ, ಕುಳಿತಾಗ, ಜಾಗೃತ ಆಗಿದ್ದಾಗ ಕೂಡ ಈ ಶಾಸ್ತ್ರವು ಮೂಗಿನ 2 ರಂಧ್ರಗಳ ಮೂಲಕ ಒಳಗೆ ಹೊರಗೆ ಹೋಗಿ ಬರುತ್ತಿರ್ತದೆ. ಎಡರಂಧ್ರ ಅಂದ್ರೆ ಈಡನಾಡಿ, ಚಂದ್ರನಾಡಿ. ಬಲರಂಧ್ರ ಅಂದ್ರೆ ಸೂರ್ಯನಾಡಿ, ಪಿಂಗಳ ನಾಡಿ. ಇದರ ಬಗ್ಗೆ ನಾವು ಗಮನಿಸೋದೇ ಇಲ್ಲ. ಅದು ದಿನ ಹೋಗ್ತಾ ಇರ್ತದ, ಬರ್ತಾ ಇರ್ತದ, ನಾವು ಅದ್ರ ಬಗ್ಗೆ ಲಕ್ಷ್ಯ ಹಾಕಿರೋದಿಲ್ಲ. ಅದು ಹಾಕಿದ್ರೆ ನಮ್ ಜೀವನ ಏನ್ ಅನ್ಸ್ತದ, ಬರೀ ಉಸಿರಾಟದ ಅಷ್ಟೇ ಅಲ್ಲ, ಅದರಿಂದ ಅನೇಕ ಪ್ರಯೋಜನ ಇದೆ ಅಂತ ನಾವು ತಿಳ್ಕೊಬೇಕು. ಇದ್ರ ಬಗ್ಗೆ ವೀರ ಬ್ರಹ್ಮೇಂದ್ರವರು ಒಂದು ಪದ್ಯದ ಮೂಲಕ ಈ ರೀತಿ ತಿಳಿಸ್ತಾರೆ. ಯಾವುದೇ ಆಕಾರ ಇಲ್ಲ, ಈ ಉಸಿರಾಟಕ್ಕ, ಈ ಗಾಳಿಗೆ ಯಾವ ಆಕಾರವೂ ಇಲ್ಲ ಅಂತ ಹೇಳ್ತಾರೆ. ನಿತ್ಯವಾಗಿ 24 ಗಂಟೆ ಸೋಹಂ ಅಂತ ತಪಸ್ಸು ಮಾಡ್ತಾ ಇರ್ತದೆ. ಈಗ ಒಳಗ್ ಹೋಗ್ತಾ ಇರೋದು ಸೋ ಅಂತ, ಹೊರಗೆ ಬರ್ತಾ ಇರೋದು ಹಮ್ ಅಂತ. ಅದರಿಂದ ಅದು ಸೋಹಂ ಅಂತ ತಪಸ್ಸು ಮಾಡ್ತಿರ್ತದ. ಈ ಸ್ವರಜ್ಞಾನ ಅನ್ನೋದು ಸ್ವರ ವಿಜ್ಞಾನ ಅರಿತವರಿಗೆ ಸರ್ವಜ್ಞ ಅಂತಾರ. ಸ್ವರಜ್ಞಾನವನ್ನು ಅರಿತವರಲ್ಲಿ ಸರ್ವಜ್ಞರು ಬಸವಣ್ಣವರು, ವೀರ ಬ್ರಹ್ಮೇಂದ್ರ ಯೋಗಿಗಳು, ವೇಮನ್. ಅಂದರೆ ಮಾನವರು ಮಹಾತ್ಮರಾಗಬೇಕಾದ್ರೆ ಎಲ್ಲರೂ ಸ್ವರ ವಿಜ್ಞಾನವನ್ನು ಅರಿತವರಾಗಿರ್ಬೇಕು, ಅಂದ್ರೆ ಅದ್ರ ಬಗ್ಗೆ ತಿಳಿತವರಾಗಿರ್ಬೇಕು, ಪರಿಣತಿ ಹೊಂದಿರಬೇಕು. ಸ್ವರಜ್ಞಾನ ತಜ್ಞರಲ್ಲಿ ಮಹಾಗುರುಗಳಾದವರು ಕೈವಾರ್ತಾತರು ಕಾಲಜ್ಞಾನವನ್ನು ಬರೆದಿದ್ದಾರೆ. ಇದು ಯಾರಲ್ಲ, ಮುಂದೆ ಹಿಂದೆ ಭವಿಷ್ಯ ಭೂತ ಮತ್ತು ಈ ಕ್ಷಣ ಏನಾಗ್ತದೆ ಎಂಬುದು ಸ್ವರಜ್ಞಾನ ಯಾರು ತಿಳ್ಕೊಂಡಿರ್ತಾರ ಅವ್ರಿಗೆ ಇದು ತಿಳಿತಿರ್ತದೆ. ಮರಣ ಸಹ ಕೂಡ ಯಾವಾಗ ಬರ್ತದೆ ಎಂಬುದು ಇದು ತಿಳಿಯಲು ಸ್ವರಜ್ಞಾನ ಸಹಾಯಕವಾಗಿದೆ. ವಯಸ್ಸು ಹೆಚ್ಚಾದಾಗ ನಮ್ಗ ಜ್ಞಾಪಕ ಶಕ್ತಿ, ನೆನಪಿನ ಶಕ್ತಿ, ಕಣ್ಣಿನ ಶಕ್ತಿ ಕಡಿಮೆ ಆಗ್ತದೆ. ಈ ಸ್ವರಜ್ಞಾನವನ್ನು ಯಾರು ಅನುಸರಿಸ್ತಾರಲ್ಲ ಅವರಿಗೆ ಏನೂ ಆಗುದಿಲ್ಲ, ಅದು ಆರೋಗ್ಯವಂತರಾಗಿರ್ತಾರ ಅಂತವ್ರು. ಅವರ ಕಣ್ಣಿನ ದೃಷ್ಟಿ, ಮೆದುಳಿನ ಶಕ್ತಿ ತುಂಬಾ ಚೆನ್ನಾಗಿರ್ತದೆ. ಆದ್ದರಿಂದ ನಾವು ಸ್ವರಜ್ಞಾನವನ್ನು ಉಪಯೋಗಿಸ್ಕೊಳ್ಬೇಕು. ಸ್ವರ ಅಂದ್ರೆ ಏನು? ಶ್ವಾಸ ಅಂದ್ರೆ ಉಚ್ಛ್ವಾಸ ನಿಶ್ವಾಸ. ಸ್ವರ ಅಂದ್ರೆ ಹೋಗ್ತಾ ಇರೋದು, ಉಸಿರು ಹೋಗ್ತಾ ಇರೋದು ಮತ್ತು ಬರ್ತಾ ಇರೋದಕ್ಕೆ ಶ್ವಾಸದಲ್ಲಿ ಮಾಡುವ ಶಬ್ದ ಅದನ್ನು ತಡೆ ಹಿಡಿದ್ರೆ ಅದಕ್ಕೆ ಕುಂಭಕ ಅಂತಾರೆ. ಗಾಳಿ ಒಳಗಡೆ ಹೊರಗಡೆ ಹೋಗಿ ಬರುವಾಗ ಒಂದು ಶಬ್ದ ಮಾಡ್ತದೆ, ಅದಕ್ಕೆ ಸ್ವರ ಅಂತಾರೆ. ಹೋಗ್ತಾ ಬರ್ತಾ ಸ್ವರ ಸಪ್ಲ ಮಾಡ್ತಿರ್ತದೆ, ಅದಕ್ಕೆ ಸ್ವರ ಎನ್ನುತ್ತಾರೆ. ಆ ಜ್ಞಾನವನ್ನು ತಿಳಿಯುವುದೇ ಸ್ವರಜ್ಞಾನವಾಗಿದೆ. ಸ್ವರಜ್ಞಾನದ ಕುರಿತು ತೆಲುಗು ಭಾಷೆಯಲ್ಲಿ ತುಮ್ಮಲ್ ಲಕ್ಷ್ಮಯ್ಯ ಅವ್ರು ತಮ್ಮ 87ನೇ ವಯಸ್ಸಿನಲ್ಲಿ ಯಾವುದೇ ಕನ್ನಡಕ ಬಳಸದೆ, ಅವ್ರು ಇನ್ನೂ ಇದ್ದಾರೆ ಈಗ, ಇವರು ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರ ಮನೆತನದ ವಂಶಸ್ಥರಾಗಿದ್ದಾರೆ. ಇವರ ಮನೆತನದಲ್ಲಿ ಪ್ರತಿಯೊಬ್ಬರು ಇದುವರೆಗೂ ಸ್ವರಜ್ಞಾನ ಪಾಲನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಸ್ವರಜ್ಞಾನ ಪರಿಪಾಲನೆ ಮಾಡ್ಕೊಂಡು ನಮ್ಗೆ ಏನಾಗ್ತದ, ಏನಿದೆ, ಮುಂದೆ ಏನದ ಅನ್ನೋದನ್ನ ಹೇಳ್ಕೊಡ್ತಿರ್ತಾರೆ. ಆಗ್ಬೇಕಾಗಿದ್ದ ಕೆಲಸಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಹೇಳ್ತಾರೆ. ಸ್ವರವನ್ನ ನಾವು ಬದಲಾವಣೆ ಮಾಡಿಕೊಂಡಾಗ ನಾವು ಚಿರಂಜೀವಿತ್ವವನ್ನು ಪಡೆದುಕೊಳ್ಳೋದು. ನಮ್ದು ಯಾವ್ದಾದ್ರು ಸ್ವರದಲ್ಲಿ ವ್ಯತ್ಯಾಸ ಕೊಂಡಾಗ ಅದನ್ನ ಬದಲಾವಣೆ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬಹುದು. ಶರೀರವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವ ಶಕ್ತಿ ಕೂಡ ಈ ಸ್ವರಜ್ಞಾನದಲ್ಲಿ ಐತಿ. ಸ್ವರ ಎಂದರೆ ಎಡಗಡೆ ಮತ್ತು ಬಲಗಡೆ ಮೂಗಿನ ರಂಧ್ರಗಳಿಂದ ಶ್ವಾಸ ನಡೆಯುತ್ತಿರ್ತದೆ. ಸ್ವರವನ್ನು ಬದಲಾವಣೆ ಮಾಡಿಕೊಂಡು ಈ ಭೂಮಿ ಮೇಲೆ ಚಿರಂಜೀವಿ ಆಗ್ಬಹುದು ಅಂತ. ಮತ್ತು ಹಣೆ ಬರವನ್ನು ಕೂಡ ನಾವು ಬದಲಾಯಿಸಿಕೊಳ್ಳುವ ಶಕ್ತಿ ಈ ಸ್ವರಜ್ಞಾನದಲ್ಲಿದೆ. ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳುವ ಶಕ್ತಿ ಇದೆ. ಉದಾಹರಣೆಗೆ ಯೋಗಿ ಆತ್ಮಚರಿತ್ರೆಯಲ್ಲಿ ಲಹರಿ ಮಹರ್ಷಿಯರು ಸಮುದ್ರ ತೀರದಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಅವ್ರ ಶಿಷ್ಯರಿಗೆ ಒಂದು ಬಟ್ಟೆಯನ್ನು ತರಲು ಹೇಳ್ತಾರೆ.
ಹೌದು. ಅವಾಗ ಆ ಶಿಷ್ಯಂದ್ರಿಗೆ ಅದು ಅರ್ಥ ಆಗುದಿಲ್ಲ. ಮುಂದೆ ಸ್ವಲ್ಪ ಹೆಜ್ಜೆ ಇಡ್ತಾ ಹೋಗ್ತಾ ವಾಕಿಂಗ್ ಮಾಡ್ತಾ ಇದ್ದಾಗ ಒಂದು ಹಂಚಿನ ಮನೆ ಬಿದ್ದು ಬಿಡುತ್ತೆ. ಆ ಹಂಚಿನ ಮನೆ ಬಿದ್ದಿದ ಒಂದು ತುಕಡಿ ಅವ್ರಿಗೆ ಕಾಲಿಗೆ ಟಚ್ ಆಗಿ ರಕ್ತ ಸ್ರಾವ ಉಂಟಾಗ್ತದೆ. ಆವಾಗ ಆ ಬಟ್ಟೆಯನ್ನು ಕಟ್ಟಿಕೊಳ್ತಾರೆ. ಅವಾಗ ಅವ್ರ ಶಿಷ್ಯಂದ್ರಿಗೆ ಅರ್ಥ ಆಗ್ತದೆ, ಇವ್ರಿಗೆ ಮೊದ್ಲೇ ಗೊತ್ತಾಗಿದಲ್ಲ ಇದು ಮನೆ ಬೀಳೋದು, ಹಂಚ್ ಬಂದ್ ನನ್ ಕಾಲಿಗೆ ಬಡೀತದೆ ಅನ್ನೋದು ಗೊತ್ತಾಗ್ತದಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ಇದು ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಅವ್ರ ಶಿಷ್ಯರು ಪ್ರಶ್ನೆ ಮಾಡ್ತಾರೆ. ಅವಾಗ ಅವರು ಸ್ವರಜ್ಞಾನವನ್ನ ತಿಳ್ಕೊಂಡಿದ್ರ ಈ ಏನ್ ಆಗ್ತದ ಮುಂದೆ ಏನಾಗ್ತದ ಅನ್ನೋದು ನಮ್ಗ ತಿಳುವಳಿಕೆ ಬರ್ತದ ಅಂತ ಹೇಳ್ತಾರೆ. ಅದ ನೀವು ಕೂಡ ಇದನ್ನ ಮಾಡಬಹುದು ಅಂತ ಹೇಳ್ತಾರೆ. ಈಗ ನಾವು ಧ್ಯಾನದಲ್ಲಿದ್ದಾಗ ಏನಾಗ್ತದ, ಶ್ವಾಸದ ಮೇಲೆ ಯಾವ ಕಡೆ ಗಮನ ಕೊಡ್ಬೇಕು ಅನ್ನೋದಷ್ಟು ಮಾತ್ರ ನಾವು ಪ್ರತಿನಿತ್ಯ ಹೇಳ್ತಿರ್ತೀವಿ. ಅಲ್ಲಿ ಶ್ವಾಸದ ಕಡೆ ಗಮನ ಕೊಟ್ಟು ಏಕಾಗ್ರತೆ ಬರ್ತದ, ಶಾಂತಿ ಸಿಗುತ್ತದೆ, ಮತ್ ಯೋಚನೆಗಳು ಕಡಿಮೆ ಆಗ್ತಾವ ಅಂತ ಹೇಳ್ತೇವೆ. ಶೂನ್ಯ ಸ್ಥಾನ ಬರ್ತದೆ. ಆಗ ನಮ್ಗೆ ಬ್ರಹ್ಮರಂಧ್ರದಿಂದ ವಿಶ್ವಶಕ್ತಿ ಒಳಗೆ ಹರಿದ್ಕೊಂಡು ಬರ್ತಾ ಇರ್ತದೆ. ಅವಾಗ ನಮ್ಮ ನಾಡಿಗಳು ಕೂಡ ಶುದ್ಧ ಮಾಡಿಕೊಡ್ತಾರೆ, ಶಕ್ತಿ ಇದೆ. ಆಧ್ಯಾತ್ಮದಲ್ಲಿ ಈ ರೀತಿ ಹೇಳ್ಕೊಡ್ತಾರೆ. ಈ ಸ್ವರಶಾಸ್ತ್ರ ಉಚ್ಛ್ವಾಸ ನಿಶ್ವಾಸದಲ್ಲಿ ಉಸಿರಾಟದಲ್ಲಿ ತನ್ನಿಂದ ತಾನೇ ಪ್ರತಿ 1 ಗಂಟೆಗೊಮ್ಮೆ ಅಂದ್ರೆ 90 ನಿಮಿಷದ ನಂತರ ಬದಲಾವಣೆ ಆಗ್ತಿರ್ತದೆ. ಎಡ ಇದ್ದದ್ದು ಬಲ ಆಗ್ತದ, ಇಡನಾಡಿ ಮತ್ತು ಬಲನಾಡಿ ಆಗ್ತಿರ್ತದೆ. ಹೀಗೆ ಬದಲಾವಣೆಗೊಳ್ತಿರ್ತದೆ. ಇದನ್ನ ಹೆಂಗ್ ಗಮನಿಸಬೇಕು? ಸ್ವರ ಇದೇ ಅದ ಅದೇ ಎಡಗಡೆ ಅದ ಬಲಗಡೆ ಅದಂತ ಹೆಂಗ್ ಗುರುತಿಸ್ಬೇಕಂದ್ರೆ, ನಾವು ಈಗ ರೀತಿ ಕೈಯ ಹಸ್ತವನ್ನು ಇಟ್ಕೊಂಡು ಇದನ್ನ ಹಿಂದಿನ ಭಾಗದಲ್ಲಿ ನಾವು ಉಸಿರಾಡ್ತಾ ಇದ್ದಾಗ ಯಾವ ಭಾಗದಿಂದ ಬಲಗಡೆಯಿಂದ ಹೆಚ್ಚು ಬರ್ತದ ಅಥವಾ ಎಡಗಡೆಯಿಂದ ಹೆಚ್ಚಾಗಿ ಬರ್ತದ, ಒಂದ್ ಕಡೆಯಿಂದ ಹೋಗಿ ಒಂದ್ ಕಡೆಯಿಂದ ಸೂಕ್ಷ್ಮವಾಗಿ ಬರ್ತಾ ಇರ್ತದ. ಅವಾಗ ನಾವು ಇದು ಈ ನಾಡಿ ಜಾಗೃತ ಆಗೈತೆ ಅಂತ ತಿಳ್ಕೊಬಹುದು. ನಾಡಿ ಯಾವ್ದಾದ್ರು ಪ್ರಬಲ ಆಗಿದೆ ಅಂತ ತಿಳ್ಕೊಬಹುದು. ಆಮೇಲೆ ಈಗ ಎಡಗಡೆ ಈಡನಾಡಿ ಇದೆ ಅಲ್ಲ, ಅದು ಸ್ಥಿರತೆ ಮತ್ತು ಶಾಂತಿ, ತಂಪಾಗಿರುವುದು, ಸೃಜನಾತ್ಮಕ, ಕ್ರಿಯೇಟಿವ್ ಇದೆ. ಮತ್ತೆ ಇದು ಕ್ಲಾಸ್ ನಡೆಯುವ ಮುಂದೆ, ಡೈಲಿ ಗುರುಗಳು ಕ್ಲಾಸ್ ಹೇಳೋ ಮುಂದೆ, ಮತ್ತು ಧ್ಯಾನ ಮಾಡುವಾಗ, ಯೋಗ ಮಾಡುವಾಗ ಈ ನಾಡಿ ಉಪಯೋಗಿಸ್ಬೇಕು, ಚಂದ್ರಸ್ವರವನ್ನು ಉಪಯೋಗಿಸ್ಬೇಕು. ಇದು ಒಂದ್ಸಲ ನಾವು ಚೇಂಜ್ ಮಾಡಿಕೊಂಡಿವಿ ಅಂದ್ರೆ, ಅಕಸ್ಮಾತ್ ಅದು ಇರ್ಲಿಲ್ಲ, ಬಲಗಡೆಯಿಂದ ರಂಧ್ರದಿಂದ ಶ್ವಾಸ ಹೋಗ್ತಾ ಬರ್ತಾ ಇತ್ತಂದ್ರೆ ಅವಾಗ ನಾವು ಎಡಗಡೆ ಮಾಡ್ಕೊಂಡು ಈ ರೀತಿ ನಾವು ಯೋಗಾಭ್ಯಾಸಗಳನ್ನ ಜ್ಞಾನಗಳನ್ನ ಪಡ್ಕೋಬೇಕು. ನಿಯಮಿತವಾಗಿ ಇದು ಕೆಲಸ ತಾನೇ ಮಾಡ್ತಾ ಇರ್ತದೆ. ಅಕಸ್ಮಾತ್ ಮಾಡದೇ ಇದ್ದಾಗ ನಾವು ಇದನ್ನ ಬದಲಾಯಿಸ್ಕೊಳ್ಬೇಕು. ಬಲ ಮೆದುಳು ಅವಾಗ ಆಕ್ಟಿವ್ ಆಗ್ತದೆ. ಚಂದ್ರನಾಡಿ ಕೆಲಸ ಮಾಡ್ತಿದ್ದಾಗ ಬಲ ಮೆದುಳು ಕೆಲಸ ಮಾಡ್ತದೆ. ಬಲ ಮೆದುಳಿನ ಕಾರ್ಯ ಕ್ರಿಯೇಟಿವ್, ಹೊಸ ಆಲೋಚನೆಗಳು, ಥಿಂಕಿಂಗ್ ಪವರ್, ತೀಕ್ಷ್ಣತೆ, ಪ್ರೇಮ, ಕರುಣೆ ಎಲ್ಲ ಈ ಚಂದ್ರನಾಡಿಯಲ್ಲಿ ಇರ್ತದೆ. ಚಂದ್ರನಾಡಿ ಕಾರ್ಯನಿರ್ವಹಿಸುವಾಗ ಈ ಎಲ್ಲ ನಮ್ ಗುಣಗಳು ಇರ್ತಾವ. ಅದೇ ರೀತಿ ಪಿಂಗಳ ನಾಡಿ ಕೆಲಸ ಮಾಡ್ತಿತ್ತಂದ್ರ ಆವಾಗ ಏನ್ ಮಾಡ್ತೇವೆ, ನಮ್ ಕೋಪ ತಾಪ ಅನುಭವಿಸ್ತಿರ್ತೀವಿ. ಸಲ ಯಾರ ಜೊತೆ ವಾದ ವಿವಾದ ಮಾಡ್ತಿರ್ತೀವಿ, ಇಲ್ಲ ಏನಾದ್ರು ಬಿಸ್ನೆಸ್ ಬಗ್ಗೆ ಏನಾದ್ರೆ ಲಾಸ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಹೀಗೆ ನಮ್ ಶ್ವಾಸ ಯಾವ ಕಡೆ ಬರ್ತದ ಅದನ್ನ ಆಕ್ಟಿವ್ ಮಾಡ್ಕೊಳ್ತಾ ಹೋಗ್ಬೇಕು. ಪಿಂಗಳ ನಾಡಿನ ಸೂರ್ಯನಾಡಿ ಸಕ್ರಿಯವಾದಾಗ ಎಡಗಡೆ ಮೆದುಳು ಜಾಗೃತ ಆಗಿರ್ತದ. ಆವಾಗ ಅದು ತರ್ಕ ಮಾಡಕ್ ಹಸ್ತದ, ವಾದ ವಿವಾದ ಬೀಳ್ತದ, ಲಾಜಿಕ್ನಾಗ ಇರ್ತದ, ಹೀಗೆ ಇರ್ತದ. ಅದೇ ರೀತಿ ಸ್ವರಜ್ಞಾನ ಅರ್ಥವ್ರಿಗೆ ಸರ್ವಜ್ಞಾನರು ಬ್ರಹ್ಮಾನ ಇದ್ರ ಬಗ್ಗೆ ಹೇಳಾಯ್ತಲ್ಲ. ಓಕೆ, ಈಗ ನಾನು ಸ್ವರಜ್ಞಾನದ ಬಗ್ಗೆ ನಮ್ಗೆ ಮೊದಲೇ ಕ್ಲಾಸ್ ಹೇಳಿದಾಗ ಈ ರೀತಿ ಒಂದು ಚಾರ್ಟ್ ಕೊಟ್ಟಿದ್ದೆ, ವಾಟ್ಸಪ್ ನಲ್ಲಿ ಹಾಕಿದ್ರು ಗ್ರೂಪ್ ನಲ್ಲಿ. ಅಂದ್ರೆ ಇದು ಯಾವ್ದಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಯಾವಾಗ ಇರ್ತದಲ್ಲ ಅವಾಗ ಯಾವ ರೀತಿ ಇರ್ಬೇಕನ್ನೋದು ಒಂದು ಚಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಕೊಟ್ಟಿದ್ದೆ ನಾನು. ಅದನ್ನ ತೋರಿಸು. ಇದು ಅವಾಗ ಕಳಿಸಿದ್ರು, ನಾನು ಪ್ರಿಂಟ್ ತಕೊಂಡಿದ್ದೇನೆ. ಸ್ವಲ್ಪ ಹಿಂದಕ್ಕಿದೆ. ಹಾ ಓಕೆ. ಅಂದ್ರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತ ಹಾಕಿದಾರ, ತಿಥಿಗಳನ್ನ ಹಾಕಿದಾರ. ಮತ್ತೆ ಅದ್ರ ಜೊತೆ ಸಮಯವನ್ನು ಸೂಚಿಸಿದ್ದಾರೆ. ಯಾವ ಸಮಯಕ್ಕೆ ಏನಂದ್ರೆ ಸ್ಟಾರ್ಟಿಂಗ್ ಇದ್ದಾಗ ನಾವ್ ಏನ್ ಮಾಡ್ಬೇಕ, 1-2 ದಿವಸ ಅದು ಮಧ್ಯಾಹ್ನದ 1-2 ತಾಸಿಗೆ, 12 ಗಂಟೆಕ, 10 ಗಂಟೆಕ ಯಾವ ಟೈಮ್ದಾಗ ಯಾವ ಕಡೆ ಆಗ್ತದ ಅನ್ನೋದು ಸಮಯ ಚಾರ್ಟ್ ಹಾಕಿದ.
ಅದಕ್ಕ ನಾವೇನ್ ಮಾಡ್ಬೇಕು ಈಗ ಪ್ರತಿದಿನ ಸೂರ್ಯ ಚಂದ್ರ ಸ್ವರ ಅಭ್ಯಾಸ ಮಾಡ್ಬೇಕಾದ್ರೆ ಮತ್ತ ಅದರಿಂದ ನಾವು ಯಶಸ್ವಿ ಮತ್ತು ಆನಂದವನ್ನ ಮಾಡಿ ಜೀವನ ಸಾಗಿಸ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ವರ ವಿಜ್ಞಾನದಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಮೊದಲು 3 ದಿನ, ಈಗ 3 ದಿನ ಐತಿ, ಇವತ್ತು ಅಮಾವಾಸ್ಯೆ ಐತಲ್ಲ, ಈ ನಾಳೆಯಿಂದ 3 ದಿನ ಅದೇನಾಗುತ್ತೆ ಅಂದ್ರ ಶುಕ್ಲ ಪಕ್ಷ ಬರುತ್ತದ. ಆ ಸಮಯದಾಗ ಏನಿರ್ತದ, ಮೊದಲು 3 ದಿನ ಚಂದ್ರನಾಡಿ ಕಾರ್ಯನಿರ್ವಹಿಸ್ತಿರ್ತದ, ಪ್ರಬಲವಾಗಿರ್ತದ ಅವತ್ತು ಆ 3 ದಿನ ಅಂತ. ಆಮೇಲೆ ಅದ್ರದ್ದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ 15 ದಿನ ಕೃಷ್ಣ ಪಕ್ಷದಾಗ ಅವಾಗ ಸೂರ್ಯನ ನಾಡಿ 3 ದಿನ ಪ್ರಬಲ ಆಗಿರ್ತದೆ. ಆ ಅಂತಿದ್ರಾಗ ಈ ಸಮಯದಲ್ಲಿ ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೆ ತುಂಬಾ ಶುಭವಾಗ್ತದೆ. ಚಂದ್ರನಾಡಿ ನಡೆಯುತ್ತಿದ್ರೆ ಕೆಲಸ ಮಾಡಿದ್ರೆ ಅಶುಭ ಆಗ್ತದೆ. ಯಾವಾಗ ಕೃಷ್ಣ ಪಕ್ಷ ಇದ್ದಾಗ, ಇದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗಿದ್ದಾಗ ಆ ಸಮಯದಾಗ ಸೂರ್ಯನಾಡಿನೇ ನಡಿಬೇಕು. ಚಂದ್ರನಾಡಿ ನಡೀತಿದ್ರೆ ಆ ಕೆಲಸ ಮಾಡಬಾರ್ದು. ಅವಾಗ ನಾವು ಒಳ್ಳೆ ಕೆಲಸ ಮಾಡುತ್ತಿದ್ರೆ ಅದು ಪ್ರತಿನಿತ್ಯ ಹೇಗಾದ್ರೂ 1 ಗಂಟೆಗೊಮ್ಮೆ ಚೇಂಜ್ ಆಗ್ತಾನೆ ಇರ್ತದ. ಆದ್ರ ಮೊದಲು 3 ದಿನ ಮಾತ್ರ ಚಂದ್ರ ಸ್ವರ ಇದ್ದಾಗ ನಾವು ಕೆಲಸ ಮಾಡ್ಕೋಬೇಕು. ಆಮೇಲೆ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಇದು ಬರ್ತಲ್ಲ, ಅವಾಗ ಶುಕ್ಲ ಪಕ್ಷ ಬರುತ್ತದೆ. ನಾಳಿಂದ 3 ದಿನ ಬೇರೆನೇ ಇರ್ತದೆ. ಮೊದಲು 3 ದಿನ ಚಂದ್ರನಾಡಿ ಪ್ರವಾಹ ಕಾರ್ಯನಿರ್ವಹಿಸಿದಾಗ ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ಯಾವ್ದೋ ನಾಡಿಲಿ ಫಸ್ಟ್ 3 ದಿನ ಬಂದಾಗ ಆ ಯಾವ ನಾಡಿ ಇರ್ತದ ಆ ನಾಡಿ ಒಳಗೆ ಕೆಲಸ ಮಾಡ್ಬೇಕಂತ. ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಯಶಸ್ವಿಸುವುದು. ಪ್ರತಿಯೊಂದು ಪಕ್ಷದಲ್ಲಿ ಆಯಾ 3 ದಿನ ಯಾವ ನಾಡಿ, ಚಂದ್ರನಾಡಿ ಅಥವಾ ತಿಂಗಳ ನಾಡಿ ಎಂಬುದನ್ನು ಪರೀಕ್ಷಿಸುತ್ತಿರಬೇಕು. ಒಂದು ವೇಳೆ ಅಪೋಸಿಟ್ ಅಂದ್ರೆ ಬೇರೆ ನಾಡಿ ನಡೀತಿದ್ರೆ ಕೆಲಸ ಸಕ್ಸಸ್ ಆಗುದಿಲ್ಲ, ಫಲ ದೊರೆಯುವುದಿಲ್ಲ. ಆಗ ಒಳ್ಳೆ ಕೆಲಸ ಕಾರ್ಯಗೊಳ್ಳಬಾರದು. ಕೃಷ್ಣ ಪಕ್ಷದಲ್ಲಿ ಸೂರ್ಯನಾಡಿ ನಡೆಯುವಾಗ ಪ್ರಥಮ 3 ದಿನ ಯಾವುದೇ ಯೋಗ್ಯ ಹಾಗೂ ಯೋಗಿಕ ಕಾರ್ಯಗಳನ್ನು ಕೈಗೊಂಡ್ರೆ ಖಂಡಿತ ಜಯಪ್ರದ ಆಗ್ತದ ಅಂತ ಹೇಳ್ತಾರೆ. ಕೃಷ್ಣ ಪಕ್ಷದಲ್ಲಿ 3 ದಿನ ಅಯೋಗ್ಯ ಮತ್ತು ಯೋಗಿಕ ಕಾರ್ಯಗಳನ್ನು ಕೈಗೊಂಡ್ರೆ ಖಂಡಿತ ಜಯಪ್ರದ. ಚಂದ್ರ ಸೂರ್ಯನಾಡಿಗಳು ಸಮನಾಗಿ ನಡೆಯುವಾಗ ಅರ್ಧ ದಿನ ಸೂರ್ಯ, ಅರ್ಧ ದಿನ ಕೃಷ್ಣ ಚಂದ್ರನಾಡಿ ನಡೆಯುತ್ತಿದ್ದರೆ ಗಮನಿಸಿದರೆ, ಇವೆರಡೂ ಸಮನಾಗಿ ನಡೆಯುತ್ತಿದ್ರೆ ಅಭ್ಯಾಸ ಮಾಡಿದ್ರೆ ಭೂತ ಭವಿಷ್ಯ ಕಾಲಜ್ಞಾನ ಆಗ್ತದೆ. ಯಾಕಂದ್ರೆ ಇದು ಸುಷುಮ್ನ ನಾಡಿ ಅಂತ ಬರ್ತದೆ. ಎರಡೂ ಸಮನಾಗಿ ನಡೀತಾ ಇದ್ದಾಗ ಅವಾಗ ನಮ್ಗದು ಸುಷುಮ್ನ ನಾಡಿ ಒಳಗ ಕೆಲಸ ಮಾಡ್ತದೆ. ಅವಾಗ ನಾವು ಭೂತ ಭವಿಷ್ಯ ಕಾಲಜ್ಞಾನವನ್ನು ಅರ್ಥ ಮಾಡ್ಕೋಬಹುದು. ನಿಂತು ಅಥವಾ ಕುಳಿತುಕೊಂಡು ನಿಶ್ಚಲ ಮನಸ್ಸಿನ ಒಂದೇ ಮನಸ್ಸಿನಿಂದ ವಾಯುವನ್ನು ನಿಯಂತ್ರಿಸಿ ಕುಂಭಕ ಮಾಡಿದರೆ ಯಾವುದೇ ಕಾರ್ಯಕ್ಕೆ ಹೋದರೆ ಸಂಕಲ್ಪಿಸಿದ ಕಾರ್ಯ ವಿಜಯ ಸಿದ್ಧಿಯಾಗುತ್ತದೆ. ಇಲ್ಲಿ ನಾವು ಹೋಗ್ಬೇಕಾದ್ರೆ ಧ್ಯಾನ ಮಾಡ್ಕೊಂಡು ಹೋಗ್. ಮೊದಲ ಇದು ಎಲ್ಲ ನಾವು ಧ್ಯಾನಕ್ಕೆ ಬರೋ ಮೊದಲ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ವಿ, ಅಥವಾ ದೇವರ ನಾಮಸ್ಮರಣೆ ಮಾಡ್ಕೊಂಡು ನಮ್ ಕೆಲಸ ಆಗ್ಲಿ ಅಂತ ಹೋಗ್ತಿದ್ವಿ. ಈಗ ಏನ್ ಮಾಡ್ಬೇಕಂದ್ರೆ ನಮ್ಗೆ ಇದು ಗೊತ್ತಾದ್ಮೇಲೆ ನಾವು ಸಾಮೂಹಿಕ ಧ್ಯಾನ ಮಾಡಿ, ಇಲ್ಲ ನಮ್ಮಲ್ಲಿ ನಾವು ಧ್ಯಾನ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ಹೋದ್ರೆ ಆ ಕೆಲಸ ಯಶಸ್ವಿ ಆಗುತ್ತದೆ. ಸ್ವರ ವಿಜ್ಞಾನದಲ್ಲಿ ವಾಯುವನ್ನು ಭ್ರೂಮಧ್ಯದಲ್ಲಿ ನಿಲ್ಲಿಸಿ ಕುಂಭಕ ಮಾಡಿ ಆ ಕಾರ್ಯ ಪ್ರಾರಂಭಿಸಿದ್ರೆ ಆ ಕಾರ್ಯ ಸಫಲ ಆಗ್ತದೆ. ಈಗ ನಾವು ಇವು ಕುಂಭಕ ಮಾಡಿಕೊಂಡ್ರೆ ಯಾವ ನಾಡಿಯಲ್ಲಿ ನಡೀತದ ಅಂತ ಶ್ವಾಸವನ್ನ ಕುಂಭಕ ಮಾಡ್ಕೊಂಡು ಮಾಡಿದ್ರೆ ಆ ಕಾರ್ಯನು ಸಕ್ಸಸ್ ಆಗ್ತದೆ ಅಂತ ಹೇಳಿ. ಶರೀರ ಮಧ್ಯಭಾಗದಲ್ಲಿ ಪ್ರಾಣವಾಯು ತೆಗೆದುಕೊಂಡು ಬೆನ್ನು ಮೂಳೆ ಮುಖಾಂತರ ಈಡ ಪಿಂಗಳ ಸಮ ತೆಗೆದುಕೊಂಡು ಸುಷುಮ್ನ ನಾಡಿಯಲ್ಲಿ ವಾಯು ಪ್ರವಾಹವಾಗುವಾಗ ಯಾವುದೇ ಕೆಲಸ ಮಾಡದೆ ಕೇವಲ ಈಗ ಸುಷುಮ್ನ ನಾಡಿ ಕೆಲಸ ಮಾಡ್ತದನ್ನ ಹೆಂಗ್ ಗೊತ್ತಾ ಹಿಡಿತೀವಿ ಅಂದ್ರೆ, ಅವಾಗ ಎಡನಾಡಿ ಮತ್ತು ಬಲನಾಡಿ ಎರಡೂ ಸಮನಾಗಿದ್ದುಕೊಂಡು ಅವಾಗ ಅದು ಸುಷುಮ್ನ ನಾಡಿ ಆಗ್ತದೆ. ಅದು ಬಹಳ ಹೊತ್ತು ಇರುವುದಿಲ್ಲ, ಸ್ವಲ್ಪ ಸಮಯ ಮಾತ್ರ ಇರ್ತದೆ. ಆ ಸರಿ ಸಮಯದಾಗ ನಾವು ಪ್ರಾಪಂಚಿಕ ಕೆಲಸ ಮಾಡಬಾರ್ದು. ಹಾಗೂ ಅವಾಗ ಏನು ಮಾಡ್ಬೇಕಂದ್ರೆ ಬರೀ ಕೇವಲ ಜ್ಞಾನಕ್ಕೆ ಸಂಬಂಧಿಸಿದ ಮಾತ್ರ ಕೆಲಸ ಮಾಡ್ಕೋಬೇಕು. ಅವಾಗ ಮಾತ್ರ ಅದು ಯೋಗ ಧ್ಯಾನ ಇದೆಲ್ಲ ಸಿದ್ಧಿ ಆಗ್ತದ ಅಂತ ಹೇಳ್ತಾರೆ. ಸ್ಥಿರ ಬುದ್ಧಿ ಇಟ್ಟುಕೊಂಡು ಈಡ ಪಿಂಗಳ ಸಂಗಮ ಸ್ಥಾನ ಆಜ್ಞಾಚಕ್ರ ಸುಷುಮ್ನ ನಾಡಿ ನಡೆಯುವಾಗ ತ್ರಿವೇಣಿ ಸಂಗಮ, ಇದೆ ಈಡ ಪಿಂಗಳ ಸಮನಾಗಿದ್ದಾಗ ಇದಕ್ಕೆ ಸಂಗಮ ಸ್ಥಾನ ಅನ್ನೋದು ಈ ಆಜ್ಞಾಚಕ್ರವಾಗಿದೆ. ಈ ಆಜ್ಞಾಚಕ್ರದಲ್ಲಿ ಸುಷುಮ್ನ ನಾಡಿ ನಡೀತಾ ಇರ್ತದೆ. ಇದಕ್ಕೆ ತ್ರಿವೇಣಿ ಸಂಗಮ ಕೂಡ ಅಂತಾರೆ. ಆಜ್ಞಾಚಕ್ರ ಈ ಸಮಯದಲ್ಲಿ ಯಾವುದೇ ಕೋರಿಕೆಗಳು ಆಶೀರ್ವಾದ ಶಾಪ ಮಾಡಿದಾಗ ಖಂಡಿತ ನೆರವೇರ್ತದೆ. ಈಗ ನಾವು ಆಜ್ಞಾಚಕ್ರದಲ್ಲಿ ನಮ್ದು ಸುಷುಮ್ನ ನಾಡಿ ನಡೀತಾ ಇದ್ದಾಗ ಇದು ಆಜ್ಞಾಚಕ್ರದಲ್ಲಿ ಇರ್ತದೆ. ಆಜ್ಞಾಚಕ್ರದಲ್ಲಿ ಇದ್ದಾಗ ನಾವು ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕಾದ್ರೆ ಅಥವಾ ಏನೋ ಕೊಡ್ಬೇಕಾದ್ರೆ ಆಶೀರ್ವಾದ ರೂಪದಲ್ಲಿ ಅಥವಾ ಶಾಪ ಮಾಡಿದ್ರೆ ಅದು ಖಂಡಿತ ಆಗ್ತದೆ. ಆದ್ರೆ ಯಾವಾಗ್ಲೂ ಒಳ್ಳೇದ್ ಮಾತ್ರ ಮಾಡ್ಬೇಕು,
ಶಾಪ ಮಾತ್ರ ಹಾಕ್ಬಾರ್ದು. ಅದು ಮತ್ತೆ ನಮ್ಗೆ ಕರ್ಮ ಫಲಕ್ಕೆ ದಾರಿ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ಬೇಕು ಎಂದು ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡಬಾರ್ದು. ಸುಷುಮ್ನ ನಾಡಿಯಲ್ಲಿ ವಾಯು ಪ್ರವಾಹ ಸಂಧ್ಯಾ ಕಾಲದಲ್ಲಿ ಈ ಸ್ವರ ನಡೀತದೆ. ಈ ಸುಷುಮ್ನ ನಾಡಿ ಯಾವಾಗಲೂ ಈಗ ಉಳಿದ ಸಮಯದಲ್ಲಿ ಸ್ವಲ್ಪ ಸಮಯ ಅದ್ರ ಸಂಧ್ಯಾ ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ ಮತ್ತು ಮಧ್ಯಾಹ್ನ ಹಾಗೂ ಸಾಯಂಕಾಲ ಆಗೈತೆ ಅವಾಗ ಅಂತಿರ್ತಾರೆ ನೋಡ್ರಿ, ಸಾಯಂಕಾಲ 3 ಸಂಜೆ ಮಲಗಬಾರ್ದು ಅಂತಿದ್ರು. ಯಾಕಂದ್ರೆ ಆ ಶಕ್ತಿ ಪ್ರವಾಹ ಆಗ್ತಿತ್ತಂತ ನಮ್ಮ ಹಿಂದಿನವ್ರು ಹೇಳ್ತಿದ್ರು, ಅನಿಸ್ತದೆ ಈಗ ನಾವು. ಅದಕ್ಕೆ ಅವಾಗ ಸುಷುಮ್ನ ನಾಡಿ ಕಾರ್ಯನಿರ್ವಹಿಸ್ತಿರ್ತದೆ ಸಂಧ್ಯಾ ಕಾಲದಲ್ಲಿ. ಆ ಸಮಯದಾಗ ಏನ್ ಮಾಡ್ಬೇಕಂದ್ರೆ ತ್ರಿವೇಣಿ ಸಂಗಮ ಹಾಗೂ ಆಜ್ಞಾ ಚಕ್ರದಲ್ಲಿ ಅದು ತುಂಬಾ ಪ್ರಬಲ ಆಗಿರ್ತದ ಆ ಸಮಯ. ಆಗ ನಾವು ಯಾವುದೇ ಕೆಲಸ ಮಾಡಿದ್ರೆ ಯಾವುದೇ ಅಂದ್ರೆ ಯೌಗಿಕ ಕಾರ್ಯ, ಧ್ಯಾನ, ಯೋಗ ಇವು ಮಾಡ್ಬೇಕು ಅಷ್ಟೇ. ಸುಷುಮ್ನ ನಾಡಿ ಪ್ರವಾಹ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ಕುಂಭಕ ಮಾಡಿಕೊಂಡು ಯಾರಿಗಾದ್ರೂ ಬಹುಮಾನ ಅಥವಾ ಗಿಫ್ಟ್ ನೀಡಿದ್ರೆ, ಈಗ ನಮ್ಮ ಸುಷುಮ್ನ ನಾಡಿ ಐತಿಪ್ಪ ಈ ಸದ್ಯ ಸುಷುಮ್ನ ನಾಡಿ ನಡೆಯಾಗ್ತೈತೆ ಅಂತ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕಂತ ಯೋಗಿಗಳಿಗೆ ಮಾತ್ರ ಬರ್ತಿರ್ತಾರ. ಆದ್ರೂ ನಾವು ಸಾಮಾನ್ಯವಾಗಿ ಸ್ವಲ್ಪ ಆ ಸಂಧ್ಯಾಕಾಲ ಅನ್ನೋದಾಗ ಮಾತ್ರ ಮಾಡ್ಬೋದು. ಬಹುಮಾನ ಕೊಡ್ಬೋದು, ಗಿಫ್ಟ್ ನೀಡಿದ್ರೆ ಅವ್ರಿಗೆ ಅದರಿಂದ ತುಂಬಾ ಒಳ್ಳೇದಾಗ್ತದೆ ಮತ್ತು ಜಯವಾಗ್ತದ ಅವ್ರಿಗೆ, ತಗೊಂಡವ್ರಿಗೂ ಕೊಟ್ಟವ್ರಿಗೂ. ನಾವು ವಾಹನ ಹತ್ತುವಾಗ ಏನ್ ಮಾಡ್ಬೇಕು ಅಂದ್ರೆ ವಾಯುವನ್ನು ಕುಂಭಕ ಮಾಡಿಕೊಂಡು ಹತ್ತಬೇಕು. ನಾವು ಬಸ್ ಹತ್ತಬೇಕಾದ್ರೆ ಅಥವಾ ಯಾವ್ದೇ ಕಾರ್ ಹತ್ತಬೇಕಾದ್ರೆ ಅವಾಗ ನಾವು ಕುಂಭಕ ಮಾಡ್ಕೊಂಡು ಹತ್ಬೇಕು. ಇಳಿಯುವಾಗ ರೇಚಕ ಮಾಡ್ಕೋಬೇಕು. ಅವಾಗ ಇಳಿದ್ರೆ ನಾವು ಹೊರ ಹೋದ ಯಾವ ಯೋಜನೆ ಇಟ್ಕೊಂಡು ಹೊರಗೆ ಹೋಗಿರ್ತೀವ ಆ ಕಾರ್ಯಗಳು ಅನುಕೂಲ ಆಗ್ತಾವ ನಮ್ಗೆ. ದಾನ ಮಾಡುವಾಗ ವೇಳೆಯಲ್ಲಿ ಕೊಡುವಾಗ ಮತ್ತು ತೆಗೆದುಕೊಳ್ಳುವಾಗ ಸಹ ನಮ್ಮ ಸ್ವರವನ್ನು ನಾವು ಚೆಕ್ ಮಾಡ್ಕೋತಿರ್ಬೇಕು. ಯಾವ ನಾಡಿ ನಡೀತಿರ್ತದ ಆ ಕೈಯಿಂದಲೇ ನಾವು ದಾನ ಮಾಡ್ಬೇಕು. ಅವ್ರು ತೆಗೆದುಕೊಳ್ಳೋರು ಕೂಡ ಅವ್ರು ತಮ್ಮದು ಯಾವ ಶ್ವಾಸ ನಡೀತಿರ್ತೈತೆ ಅನ್ನೋದು ನೋಡ್ಕೊಂಡು ಆ ಕೈಯಿಂದ ಅವ್ರು ಸ್ವೀಕರಿಸ್ಬೇಕು. ತಮ್ಮ ಸ್ವರ ಪರೀಕ್ಷೆ ಮಾಡಿಕೊಂಡು ಆ ಕೈ ಹಸ್ತಗಳಿಂದ ತೆಗೆದುಕೊಳ್ಳುವುದು ಕೊಡುವುದು ಆಗ್ಬೇಕು. ಇದು ಸ್ವರ ವಿಜ್ಞಾನ ಈ ರೀತಿ ಹೇಳ್ತೇವೆ. ಇದು ಶಕ್ತಿ ಪ್ರಧಾನ. ಪಿಂಗಳ ಅನ್ನೋದು ಶಿವ ಸ್ವರೂಪವಾಗಿದೆ. ಈಡ ಅನ್ನೋದು ಶಕ್ತಿ ಸ್ವರೂಪ, ಶಿವಶಕ್ತಿಯ ಪ್ರಭಾವವಾಗಿರ್ತದೆ. ಇದು ಯಾವಾಗಲೂ ದಾನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ಯೋಚನೆ ಅಂದ್ರೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ. ಕೊಡೋದ್ರಂತೂ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ದಾನ ಮಾಡ್ತಿರ್ತಾರೆ. ಅವಾಗ ನಾವು ನೋಡ್ಕೊಂಡು ತಗೋಬೇಕು ಅಂತ, ನಮ್ಮ ಸ್ವರ ನೋಡ್ಕೊಂಡು ಆ ಹಸ್ತದಿಂದ ಮಾತ್ರ ಸ್ವೀಕರಿಸ್ಬೇಕು. ಮತ್ ದೊಡ್ಡ ವ್ಯಕ್ತಿ ಮತ್ತೆ ರಾಜಕಾರಣಿ ಅಧಿಕಾರಿ ಭೇಟಿ ಮಾಡ್ಬೇಕು ಹೋದ್ರ ಅವ್ರಿಗೇನಾದ್ರು ಅವರಿಂದ ನಮ್ ಕೆಲಸ ಆಗ್ಬೇಕಾಗಿತ್ತಂದ್ರ ಅವಾಗ ನಾವು ನಮ್ಮ ನಾಡಿ ಪರೀಕ್ಷೆ ಮಾಡ್ಕೊಂಡು ಹೋಗ್ಬೇಕು. ಅವಾಗ ಚಂದ್ರನಾಡಿ ಇರ್ಬೇಕು. ಚಂದ್ರನಾಡಿನ ನಾವು ಆಕ್ಟಿವ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಮ್ಮ ಎಲ್ಲ ಕಾರ್ಯಗಳು ಆ ವ್ಯಕ್ತಿಯ ಅಧಿಕಾರಿಯ ಎಡಗಡೆ ನಿಂತ್ಕೊಂಡು ಮಾತಾಡ. ಅಲ್ಲಿ ಹೋದಾಗ ಆ ಅಧಿಕಾರಿಗಳ ಎಡಗಡೆ ನಿಂತ್ಕೊಂಡು ನಾವು ಮಾತಾಡಿದ್ರೆ ನಮ್ಮ ಕೆಲಸ ಕಾರ್ಯಸಿದ್ಧ. ಯಾವ ಸರ ನಡೀತದೆ ಆ ಕಡೆ ನಿಂತ್ಕೊಳ್ಬೇಕು. ನಮ್ದು ಎಡಗ ನಡೀತಿದ್ರೆ ಎಡಗಡೆ ನಿಂತ್ಕೊಳ್ಬೇಕು. ಸಾಮಾನ್ಯವಾಗಿ ಎಡಗಡೆನೆ ಇಂದ್ರೆ ಒಳ್ಳೇದಾಗ್ತದೆ, ಆದ್ರೆ ಚಂದ್ರ ಸ್ವರ ಇದ್ದರೆ ಒಳ್ಳೇದು ಅಂತ ಹೇಳ್ತಾರೆ. ದೂರ ಪ್ರಯಾಣ ಮಾಡ್ಬೇಕಾದ್ರೆ ಚಂದ್ರನಾಡಿ ಆಕ್ಟಿವ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಅಡೆತಡೆ ಬರುವುದಿಲ್ಲ ದೂರ ಊರಿಗೆ ಹೋಗ್ಬೇಕಾದ್ರೆ. ಇದನ್ನ ನಾನಂತೂ ಪರೀಕ್ಷೆ ಮಾಡ್ಕೊಂಡಿದ್ದೀನಿ, ಇದು ನನ್ಗೆ ಸಕ್ಸಸ್ಫುಲ್ ಆಗಿದೆ. ಅದು ಬರುದು ಈಡನಾಡಿ ಎಡಪಾದ ಇಡ್ಬೇಕು, ಪಿಂಗಳ ನಾಡಿ ಬಲಪಾದ. ಎಡಪಾದವನ್ನು ಮೊದಲು ಫಸ್ಟ್ ಸ್ಟೆಪ್ಸ್ ಮುಂದೆ ಇಟ್ಟು ಪ್ರಯಾಣ ಮಾಡ್ಬೇಕು, ಕಾರ್ಯ ಸಿದ್ಧಿ ಆಗ್ತದೆ. ಮತ್ತು ಬೆಳಿಗ್ಗೆ ನಾವ್ ಹೇಳ್ತೀವಲ್ಲ, ಈಗ ನಮ್ಗ ನಂದಾ ಮೇಡಮ್ ಹಾಕ್ತಾರ ಡೈಲಿ. ಆ ಹಾಕಿದ್ದು ಇವತ್ತಿನ ಪ್ರಕಾರ ಕೃಷ್ಣ ಪಕ್ಷ ಇತ್ತು ಹಾಕಿದಾರ. ಅಮಾವಾಸ್ಯೆ ಸೂರ್ಯೋದಯ ವೇಳೆ 6:14 ಅಂತ ಹೇಳಿದ್ದಾರೆ. ಆ ಸಮಯಕ್ಕ ನಾವು ಧ್ಯಾನ ಮಾಡ್ತಿರ್ತೀವಿ. ನಾವು ಅವಾಗ ಏನು ಚೇಂಜ್ ಮಾಡಕ್ ಹೋಗ್ಬಾರ್ದು. ಅದಕ್ಕಿಂತ ಮುಂಚೆ ನಾವು ಎದ್ದಿರ್ತೀವಲ್ಲ, ಅವಾಗ ನಮ್ಗೆ ಯಾವ್ದು ಸ್ವರ ಇರ್ತದಲ್ಲ ಆ ಪ್ರಕಾರನ ನಾವು ನೋಡ್ಕೊಂಡು ಆಗ ಎಡಗಡೆ ನಡೀತಿದ್ರ ಈ ಎಡ ಹಸ್ತದಿಂದ ನಮ್ಮ ಮುಖವನ್ನೆಲ್ಲ ಸವರಿಸ್ಕೊಂಡು ಎಡ ಹಸ್ತ ಪಾದವನ್ನು ಮೊದಲು 3, 4, 5 ಹೆಜ್ಜೆಗಳನ್ನ ಎಡಪಾದಗಳನ್ನ ಇಟ್ಕೊತಾ ಹೋಗ್ಬೇಕು. ಹೊರಗಡೆ ಹೇಳ್ಬೇಕು, ಎದ್ದು ತಕ್ಷಣ ಮಾಡ್ಕೋಬೇಕು. ಅಕಸ್ಮಾತ್ ಅದ್ ಬಲ ನಡೀತಾ ಇತ್ತಂದ್ರೆ ಅವಾಗ ಬಲ ಹಸ್ತದಿಂದ ಮುಖವನ್ನು ನಾವು ಸವರಿಸ್ಕೊಂಡು ಬಲಪಾದವನ್ನು ಮೊದಲಾಗಿ ಇಡ್ಬೇಕು. ಅದೇ ರೀತಿ ಈಗ ನಾವು ಆ ಸಮಯದಾಗ ಮೇಡಮ್ ಹೇಳ್ಯಾರಂತ 6:14 ನಾವು ಚೇಂಜ್ ಮಾಡ್ಕೋಕ್ ಹೋಗ್ಬಾರ್ದು. ಅದು ಸೂರ್ಯೋದಯ ಟೈಮ್ಗೆ ಚೇಂಜ್ ಆಗ್ಬೇಕು, ತಾನೇ ಆಗ್ತಾನೆ ಇರ್ತದೆ. ಅದು ಹೆಚ್ಚು ಕಡಿಮೆ
ಅನಾರೋಗ್ಯ ಆದಾಗ ಮಾತ್ರ ಅದು ಬದಲಾವಣೆ ಆಗ್ತೈತೆ. ಉಳಿದ ಸಮಯದಾಗ ನಾವು ಈ ಚಾರ್ಟ್ ಪ್ರಕಾರ ಮೊದಲು ಒಂದ್ಸಲ 1 ದಿನ 2 ದಿನ ನಾವು ಸೆಟ್ ಮಾಡ್ಕೊಂಡ್ಬಿಟ್ರೆ ನಮ್ದು 1 ವಾರ 1 ತಿಂಗಳ 1 ವರ್ಷ ಎಲ್ಲ ಸುಗಮವಾಗಿ ಸಾಕ್ತಿರ್ತದೆ. ಅದೇ ರೀತಿ ಅದಕ್ಕಾಗಿ ನಾವು ಆ ಟೈಮ್ ಅದ್ರ ಬೆಳಿಗ್ಗೆ ಟೈಮ್ದಾಗ ನಮ್ಗೆ ಐತೆ ಇಲ್ಲನೋ ನಾವು ಚೆಕ್ ಮಾಡ್ಕೋಬೇಕು. ಅದನ್ನ ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗ್ತದೆ. ಇದು ಮತ್ತೇನ್ ಹೇಳಿದಾರಂದ್ರೆ, ನಾವು ಊಟ ಮಾಡ್ಬೇಕಾದಾಗ ನಮ್ದು ಯಾವ ಕಡೆ ಸ್ವರ ನಡೀತಂತ ನೋಡ್ಕೋಬೇಕು. ಯಾಕಂದ್ರೆ ಆ ಊಟ ಮಾಡೋ ಮುಂದ ನಮ್ ಊಟ ಮಾಡಿದ ಆಹಾರ ಪಚನ ಆಗ್ಬೇಕಾದ್ರೆ ಅದು ಬಲಗಡೆ ಇರ್ಬೇಕು. ಸೂರ್ಯನ ನಾಡಿ ಇದ್ರ ಅದು ಆಹಾರ ಪಚನ ಆಗ್ತದೆ, ಇಲ್ಲಾದ್ರೆ ಅದು ಪಚನ ಆಗೋದಿಲ್ಲ. ಆ ಚಂದ್ರ ನಾಡಿ ಇತ್ತಂದ್ರೆ ಅದು ಪಚನ ಆಗೋದೇ ಇಲ್ಲ. ಅದ್ರ ಸಲುವಾಗಿ ನಾವು ಅವಾಗ ಅದನ್ನ ಬದಲಾವಣೆ ಮಾಡ್ಕೋಬೇಕು. ಇತ್ತು ಸರಿ ಆಯ್ತು, ಅಕಸ್ಮಾತ್ ಇರದೇ ಇದ್ದಾಗ ನಾವು ಅದನ್ನ ಬದಲಾವಣೆ ಮಾಡ್ಕೊಂಡು ಊಟಕ್ಕೆ ಹೋಗೋ ಮುಂಚೆದಲ್ಲಿ 5 ಮಿನಿಟ್ಸ್ದಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅವಾಗ ನಮ್ಗೆ ಅಜೀರ್ಣ ಆಗೋದಿಲ್ಲ ಅಂತ ಎಲ್ಲಾ ರೀತಿಯಿಂದ ಸರಿ ಆಗ್ತದೆ ಅಂತ ಹೇಳಿ ಸೂರ್ಯನ ನಾಡಿ ಇದ್ರೆ ಉತ್ತಮ ಅಂತಾರೆ. ಅಕಸ್ಮಾತ್ ಅದು ಇರ್ಲಿಲ್ಲ ಅಂದ್ರೆ ಅದನ್ನ ನಾವು ಮಲಗಿಕೊಂಡು 5 ನಿಮಿಷ ಯಾವ ಕಡೆ ನಡೀತಿರ್ತದೆ ಆ ಕಡೆ ಮಲಗಿಕೊಂಡ್ರಾಗ ಅದು ತಾನೇ ಬದಲಾವಣೆ. ನಾವು ಬಲಗಡೆ ನಡೀತಿತ್ತಂದ್ ಬಲಗಡೆ ಮಲ್ಕೊಂಡ್ರೆ ಅದು ಎಡಸ್ವರ ಆಗ್ತದೆ. ಎಡಗಡೆ ಮಲ್ಕೊಂಡೇವಂದ್ರೆ ಅದು ಬಲಕ್ಕೆ ಹೊಳ್ತದೆ. 5 ಮಿನಿಟ್ಸ್ ಅದಕ್ಕೆ ಅವಕಾಶ ಕೊಟ್ರೆ ಹೀಗೆ ನಾವು ಮಾಡ್ಕೊಂಡು ಹೋಗ್ಬೇಕಂತ. ಒಂದ್ ತಲೆನೋವು ಬಂದಾಗ ಕೂಡ ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ಮೇಡಮ್ ಇನ್ನೂ ಜಾಸ್ತಿ ಇದೆ ರೀ? ಇಲ್ಲ, ಇನ್ನು 5 ಮಿನಿಟ್ಸ್ ಅಷ್ಟೇ. ಉಬ್ಬಸು ಬಂದಿತ್ತಂದ್ರೆ ಅವಾಗ ಉಬ್ಬಸು ಅಸ್ತಮಾ ಅದು ಇದಿರ್ತೈತಲ್ಲ, ಅವಾಗ ಕೂಡ ನಾವು ಯಾವ್ದು ನಡೀತಿರ್ತದ ಅದು ಸಾಮಾನ್ಯವಾಗಿ ಚೇಂಜ್ ಮಾಡ್ಕೋಬೇಕು. ಈಗ ಎಡಗಡೆ ನಡೆಯಕತ್ತಿತ್ತಂದ್ರೆ ಅದು ಬಲಗಡೆ ಮಾಡ್ಕೋಬೇಕು. ಈಗ ನಾವು ಸ್ವರವನ್ನು ಚೇಂಜ್ ಮಾಡ್ಕೊತ ಹೋದ್ವಿ ಅಂದ್ರೆ ನಾವು ಸಂಪೂರ್ಣ ರೋಗ ಮುಕ್ತ ಆಗ್ತೀವಿ ಅಂತ. ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಕೆಲಸಗಳ ಸ್ವರಗಳನ್ನ ಚಂದ್ರನ ನಾಡಿದ್ದಾಗನೇ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ತುಂಬಾ ಕೆಲಸ ಆಯ್ತು, ಆಯಾಸ ಆಯ್ತು ಅಂತ ಏನ್ ಮಾಡ್ಬೇಕಂದ್ರೆ ಅವಾಗ ನಾವು ಬಲಗಡೆ ಮಲಗಿದಾಗ ಎಡ ಸ್ವರ ಉತ್ತೇಜನಗೊಂಡು ನಮಗೆ ಚಂದ್ರನಾಡಿ ಇದು ಶಾಂತತೆಯನ್ನು ಕೊಡ್ತದ, ನಮ್ಮ ಆಯಾಸವನ್ನು ಕಡಿಮೆ ಮಾಡ್ತದ. ಮತ್ ಯೌವನತ್ವವನ್ನು ಪಡ್ಕೋಬೇಕಾಗಿತ್ತಂದ್ರ ಇಚ್ಛಾಪೂರ್ವಕವಾಗಿ ಬದಲಾವಣೆ ಮಾಡ್ಕೋಬೇಕು. ಅವಾಗ ಈಗ ಮನುಷ್ಯ ಆಸೆ ಪಡ್ತಿರ್ತಾನೆ, ಏನೋ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು. ಅವಾಗ ನಮ್ಮ ಮಹಿಳಾ ಶಕ್ತಿವಾಗಿರೋದು ಯಾವಾಗಲೂ ಸ್ತ್ರೀ ಶಕ್ತಿ ಇರ್ತದ. ಅದು ಆಕ್ಟಿವ್ ಆಗಿರ್ಬೇಕಂದ್ರ ಈಡನಾಡಿನೇ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ಮೂಲಾದ್ವಾರದಲ್ಲಿ ಹಿಡಿದ ಎಡ ಬ್ರೇನ್ ತಕನು ಕೆಲಸ ಮಾಡ್ತದೆ. ಆಜ್ಞಾ ಚಕ್ರದಲ್ಲಿ ಮಿಳಿತಾಗಿ ಆ ರೀತಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ. ಈ ರೀತಿ ಸ್ವರಗಳನ್ನ ನಾವು ನಮ್ಮ ಕಾರ್ಯಸಿದ್ಧಿಗಾಗಿ ಯಾವ ರೀತಿ ಅನುಕೂಲ ಮಾಡ್ಕೊಳ್ಬೇಕು ಅನ್ನೋದು ನಮ್ಗೆ ಗುರುಗಳು ಹೇಳಿದ ಪ್ರಕಾರ ಅದನ್ನ ನಾವು ಕಾಲಕ್ಕೆ ಅಥವಾ ನಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಹೇಗಿರ್ತದೆ ಅದನ್ನ ನಾವು ಆ ರೀತಿ ಬದಲಾವಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಫಲ್ಯ ಮಾಡ್ಕೋಬೇಕಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಇರ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರ. ಇನ್ನೊಬ್ರು ಮಾಸ್ಟರ್ ಇದ್ದಾರೆ, ಅವ್ರು ಕೇಳಿ ಆಮೇಲೆ ಪ್ರಶ್ನೆ ಉತ್ತರ ತಗೊಳ್ಳೋಣ ಮೇಡಮ್. ಸಾವಿತ್ರಮ್ಮ ವಿಜಯನಗರ, ತಮ್ಮ ತುಂಬ ಹೃದಯದ ಬನ್ನಿ. ನಮ್ಮ ವೇದಿಕೆ ಹಿರಿಯ ಮಾಸ್ಟರ್ ಇವರು. ಆಗಾಗ ಬಂದು ವಚನ ಸಾರವನ್ನು ಎಲ್ಲರಿಗೂ ಗುಣಪಡಿಸ್ತಾರ. ಇವತ್ತು ಕೂಡ ಅವರು ವಚನ ಸಾರದ ಬಗ್ಗೆನೆ ಜ್ಞಾನ ಹಂಚಲಿಕ್ಕೆ ಬಂದಿದ್ದಾರೆ. ಓಟು ಅಮ್ಮ ನಿಮ್ಗೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವಾದಿ ಪ್ರಮುಖರನ್ನಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ಪತ್ರಿಜಿಯವರು ಮಧುರ ಮಾಡಿಕೊಂಡು ಎಲ್ಲ ಶರಣ ಸಾಧು ಸಂತರು ಜ್ಞಾನಿಗಳ ಋಷಿ ಮುನಿಗಳು ಸಹಿತ ಅವರೆಲ್ಲರ ಪಾದಾರವಿಂದಗಳಿಂದ ತಮಸ್ತಕಳಾಗಿ ನನ್ನ ಆತ್ಮೀಯ ಎಲ್ಲ ಬಂಧುಗಳು ಸಹಿತ ಅನಂತ ಶರಣಾರ್ಥಿಗಳು. ನಿನ್ನೆ ದಿವಸ ಒಲೆ ಮೇಲೆ ಹಾಲಿಟ್ಟು ಹೊರಗೆ ಪೂಜೆಯಲ್ಲಿ ಕೂತಂತ ಒಂದು ಸಂಭವ ಆಯ್ತು. ಆದ್ರೆ ನೀವು ಹಾಲನ್ನು ನೋಡ್ಕೊತ ಒಳಗೆ ಕೂಡ್ರಿ, ನಾನು ಮುಂದೆ ವರ್ಷತೇನೆ ಪೂಜೆ ಏನಂತ ಹೇಗೆ ನಮ್ಮ ಹಿರೇಮಠ ಮೇಡಮ್ ಅವರು ಒಂದು ಸಹಕಾರ ಕೊಡ್ತಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಬಹಳ ಸೊಗಸಾದ ನಿನ್ನೆ ವಿಷಯ ಇತ್ತು. ಆ ವಿಷಯವನ್ನೇ ಸ್ವಲ್ಪ ಮುಂದುವರಿಸಬೇಕಂತ ವಿಷಯ ಏನಪ್ಪ ನಿನ್ನೆ ದಿವಸ ಏನಾಯ್ತು ಅಂತ ಕೇಳಿದ್ರ, ನಮ್ಮ ಹಿರೇಮಠ ಮೇಡಮ್ ಅವರು ಹೇಳಿದಂತೆ ಅಲ್ಲಂ ಪ್ರಭುದೇವರ ವಚನ ತುಂಬಾ ಸೊಗಸಾಗಿ ಮುಂದುವರಿಸಿದರು ಅವರು. ಅಂದ್ರೆ ಶತಸ್ತರಗಳ ಬಗ್ಗೆ ಹೇಳ್ತಾ ಆ ಮುಂದಿನ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯದ ತುಟ್ಟ ತುದಿಗೆ ಮುಟ್ಟುವಂತ
ಒಂದು ವಿಷಯ ಇಲ್ಲಿ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ. ಅದು ಎಲ್ಲಿಗೆ ಬಂದು ನಿಂತದಂತ ಕೇಳಿದ್ರ, ನಾವು ಪಂಚಪುರುಷ ಅಂತ ಹೇಳಿದ್ವಿ. ನಾವು ಪಂಚಪುರುಷ ಎಲ್ಲ ಯೋಗಿಗಳು ಇಲ್ಲಿವರೆಗೆ ಪ್ರಭಾ ಮೇಡಮ್ ಅವರು ಸೊಗಸಾಗಿ ಹೇಳಿದರು. ಯಾವ ರೀತಿ ಇಡಾ ಪಿಂಗಳ ಮುಖಾಂತರ, ಸುಷುಮ್ನ ನಾಡಿ ಮುಖಾಂತರ, ಯಾವ ರೀತಿ ನಮ್ಮ ಆಜ್ಞಾಚಕ್ರ ಮುಖಾಂತರ ಚಕ್ರಗಳನ್ನ ದಾಟಿ ಮುಂದೆ 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 ಸಾಗಿದಾಗ ನಾವೇ ನಾವಾಗಿ ಯಾವುದು ಸರಿಯಾದ ದಾರಿ ಹೋಗಬೇಕಂತವ್ರು ತುಂಬಾ ಸೊಗಸಾಗಿ ಹೇಳಿದ್ರಲ್ಲ. ಅದೇ ಪ್ರಕಾರ ಆ ಮುಂದಿನ ದಾರಿ ಸಾಗಿದಾಗ ಆ ಯೋಗಿಗಳು ಒಂದು ಹಂತಕ್ಕೆ ಬಂದು ಮುಟ್ಟಿದಾಗ ಅವಾಗ ಏನಾಗ್ತದ, ಅವರಲ್ಲಿ ಒಂದು ಶಕ್ತಿ ತುಂಬತದ. ಆ ಶಕ್ತಿ ಯಾವ್ದಂತ ಕೇಳಿದ್ರೆ ಪಂಚಪುರುಷ ಅಂತ ನಿನ್ನೆ ದಿನ ಸ್ವಲ್ಪದ್ರಲ್ಲಿ ಹೇಳಿದೆ ನಾನು. ಪಂಚಪುರುಷ, ಹಸ್ತಪುರುಷ, ದೃಷ್ಟಿಪುರುಷ, ಆಮೇಲೆ ಪಾದಪುರುಷ, ಈ ರೀತಿ ಆ ಪುರುಷ ಅಂದ ಪರುಷಮಣಿ ಅಂತ ಕೇಳಿದಾಗ ಒಂದು ಕಬ್ಬಿಣವನ್ನು ಸಹಿತ ಆ ಪರುಷಮಣಿಯಿಂದ ಒಂದು ತಾಗಿಸಿದಾಗ ಆ ಕಬ್ಬಿಣವು ಸಹಿತ ಬಂಗಾರಮಯ ಆಗ್ತದ. ಅದೇ ಪ್ರಕಾರ ಯೋಗಿಗಳು, ಶರಣರು, ಜ್ಞಾನಿಗಳು ಪಂಚಪುರುಷವನ್ನು ಪಡೆದಂತ ಒಂದು ಅತುಟ್ಟ ತುದಿಯನ್ನು, ಆಜ್ಞಾಚಕ್ರವನ್ನು ಮೀರಿದಂತ ಯೋಗಿಗಳು ಏನ್ ಮಾಡ್ತಾರ, ಅವರು ಸಹಜವಾಗಿ ದೃಷ್ಟಿ ಹರಿಸಿದರೆ ಸಾಕು, ಆ ತಮ್ಮಲ್ಲಿರುವಂತ ಶಕ್ತಿ ಅವರಲ್ಲಿ ಹೋಗಿ ಅವರೇ ಅವರಾಗ್ತಾರ. ಅಲ್ಲಿ ಅವರು ಇವರು ಎನ್ನುವಂತ ಭೇದ ಭಾವ ಇಲ್ಲದೆ ಮುನ್ನುಗ್ಗಿ ತನ್ನ ತಾನೇ ಅಳವಡಿಸಿಕೊಳ್ಳುವಂತ ಶಕ್ತಿ ಬರುತ್ತದೆ. ಇದು ಯಾವಾಗ ಅಂತ ಕೇಳಿದರೆ ಹೀಗೆ ಹೇಳಿದ್ರು, ಆ ಇಡಾ ನಾಡಿ, ಪಿಂಗಳ ನಾಡಿ, ಸೂರ್ಯ ಚಂದ್ರ ನಾಡಿಗಳ ಮುಖಾಂತರ ಮುಂದೆ ಸಾಗಿದಾಗ ಅದೇ ಒಂದು ಹೇಳಿದ್ರು. ಇಂದ್ರ ದಿಕ್ಕಿನೊಳಗಿದ್ದ ಸೂರ್ಯ ಚಂದ್ರ ನೋಡ್ರಿ, ಇಂದ್ರ ದಿಕ್ಕಿನೊಳಗಿದ್ದ ಸೂರ್ಯ ಚಂದ್ರರ ಗುಪ್ತದ ಮುಳುಗೆ ಚಂದದ ಬೆಳಕು, ಅಲ್ಲಿ ಚಂದದ ಬೆಳಕು ತೋರ್ಪುವುದು ಓಂ ಗುರು ಸಿದ್ಧ. ಅಲ್ಲಿ ಏನಾಗ್ತದ, ಬಯಲಿಗೆ ಬಯಲು ಕಾಣ್ತದ. ಅಲ್ಲಿ ಬಯಲು ಕಾಣಬೇಕಾದ್ರ ಇವಾಗ ನೋಡ್ರಿ ಸೂರ್ಯನಷ್ಟೇ ನೋಡ್ರಿ, ಸೂರ್ಯನ ಪ್ರಖರವಾದ ಬೆಳಕು, ಎಂಥ ಪ್ರಖರವಾದ ಬೆಳಕು ಇರ್ತದ್ರಿ. ಇವಾಗಂತೂ ಬೇಸಿಗೆಕಾಲ, ಸದ್ಯ ಪ್ರಖರವಾದ ಅದು ಶಾಖ ಹೇಳಲಿಕ್ಕೆ ಬಾರದು. ಆದರೆ ಇಂಥ ಶಾಖ ಯಾವ ರೀತಿ ಅಲ್ಲಿ ಹೋದಾಗ ಸಾವಿರಾರು ಸೂರ್ಯರ ಬರೇ ಒಂದು ಸೂರ್ಯನ ಶಾಖ ಈ ರೀತಿ ನಾವು ಯಾವ ರೀತಿ ಆಗ್ತದ. ಆದ್ರೆ ಯೋಗ ಮಾರ್ಗದಲ್ಲಿ ಯೋಗಿಗಳಿಗೆ, ಜ್ಞಾನಿಗಳಿಗೆ ಏನಾಗುತ್ತೆ ಅಂತ ಕೇಳಿದ್ರ, ಆ ತೇಜಸ್ಸು, ಆ ಸಾವಿರಾರು ಅಲ್ಲಿ ಅಗಣಿತವಾದಂತ ಸೂರ್ಯ ತೇಜದ ಬೆಳಕು ಅಲ್ಲಿ ಪ್ರಖರವಾಗ್ತದ. ಅಲ್ಲಿ ಯಾವಾಗ ಅಂತ ಕೇಳಿದ್ರ, ಅಲ್ಲಿ ಆಜ್ಞಾಚಕ್ರನ ಮುಟ್ಟಿದಾಗ ಅದರ ಶಾಖದ ಒಂದು ಅನುಭವ ಆಗುತ್ತೆ. ಆ ಅನುಭವ ಆದಾಗ ಮುಂದೆ ಏನಾಗ್ತದೆ ಕೇಳಿದ್ರ, ಅದು ಪಶ್ಚಿಮ ಚಕ್ರಕ್ಕೆ, ಯಾವಾಗ ಒಂದು ಆಜ್ಞಾ ಚಕ್ರದಲ್ಲಿ ಆ ಸೂರ್ಯನ ಶಾಖದ ಅನುಭವ ಉಂಟಾಗುತ್ತದೆಯೋ ಆವಾಗ ಪಶ್ಚಿಮ ಚಕ್ರಕ್ಕೆ ಅಲ್ಲಿ ಹೋಗಿ ಏನಾಗ್ತದ, ಆ ಚಂದ್ರನ ಆ ಸೂರ್ಯನಿಂದ ಚಂದ್ರನ ತೇಜಸ್ಸು ಮುಟ್ಟುತ್ತದರದು. ಅವಾಗ ತಕ್ಷಣ ಏನಾಗುತ್ತೆ ಅಂತ ಕೇಳಿದಾಗ ಆ ಚಂದ್ರ ಶೀತಲ ನೋಡ್ರಿ ತಂಪಾಗುತ್ತದಲ್ಲಿ. ಯಾವಾಗ ಚಂದ್ರನ ಮೇಲೆ ನಿಂತು ಆ ಚಂದ್ರನ ಕಿರಣಗಳು ಅಲ್ಲಿ ತಂಗಾಳಿ ತಂಪನ್ನು ಕೊಡುತ್ತದೆ ನೋಡ್ರಿ. ಸೂರ್ಯನ ತೇಜಸ್ಸು ನಮಗ್ ಶಾಖ ಉಂಟಾಗಿದೆ, ಎಂದಾದ್ರೂ ನಾವು ನೋಡಿದೀವ ಆ ಚಂದ್ರ ಎಂದಾದ್ರೂ ಶಾಖ ಉಂಟು ಮಾಡುತ್ತಾ? ಇಲ್ಲ. ಆದ್ರೆ ಚಂದ್ರನ ಬೆಳಕು ಎಲ್ಲಿಂದ ಯಾರಿಂದ ಬಂತು? ಸೂರ್ಯನಿಂದನ ಬಂತು. ಹೇಗೆ ಬಂತು? ಯೋಗದ ಇವಾಗ ಹೇಳ್ರಲ್ರಿ, ಇಡಾ ನಾಡಿ ಪಿಂಗಳ ಮುಖಾಂತರ ಅದು ಸಾಗಿ 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 ಮುಂದೆ ಯೋಗದ ಮುಖಾಂತರ ಆ ಆಜ್ಞಾ ಚಕ್ರ ಯಾವಾಗ ಜಾಗೃತ ಆಗಿ ಅಲ್ಲಿ ಶಾಖದ ಆಗುತ್ತದೆಯೋ ಆವಾಗ ಆ ಯಾವ ಚಂದ್ರ ಅಂದ್ರೆ ಪಶ್ಚಿಮ ಚಕ್ರದಲ್ಲಿ ಒಂದು ತಂಗಾಳಿ ಬೀಸಿ ಅಲ್ಲಿ ಏನಾಗ್ತದ, ಅಲ್ಲಿ ತಂಪನ್ನು ಕೊಡ್ತದ. ಹಾಗಾಗಿ ಆ ಪಶ್ಚಿಮ ಚಕ್ರಕ್ಕೆ ಹೋಗಿ ಮುಟ್ಟಿದರ ಆವಾಗ ಏನಾಗಿ ಬಿಡ್ತಾರ ಒಂದು ಕೇಳಿದಾಗ ಶಾಂತ ಸ್ಥಿತಿಗೆ ಹೋಗಿ ಮುಟ್ಟುತ್ತಾರೆ ನೋಡ್ರಿ. ಇಲ್ಲಿ ಏನಾಗುತ್ತದೆ, ಅದು ಆ ಸ್ಥಿತಿ ಶಾಂತ ಸ್ಥಿತಿಗೆ ಉಂಟಾಗ್ತದ. ಆವಾಗ ಶಾಂತ ಕಿರಣಗಳು ಅಲ್ಲಿ ಎಷ್ಟು ಆನಂದ ಭರಿತ ಆಗ್ತಾವಂತ ಕೇಳಿದ್ರ, ಅದು ಹಿಂದೆ ನೋಡಲು ಬಯಲಿಗೆ ಬಯಲು, ಹಿಂದೆ ನೋಡಲು ಬಯಲಿಗೆ ಬಯಲು. ಆವಾಗ ಆ ಪಶ್ಚಿಮ ಚಕ್ರ ಶಿಖಾ ಚಕ್ರದ ನೆಲೆಯಲ್ಲಿ ನಿಂತಾಗ ಅದು ಏನಾಗಿ ಬಿಡ್ತದಂತ ಕೇಳ್ರ, ಇಡೀ ಬ್ರಹ್ಮಾಂಡ ಎಲ್ಲ ತಾನಾಗಿರ್ತದ ನೋಡ್ರಿ. ಆ ಸ್ಥಿತಿಗೆ ಹೋಗಿ ಮುಟ್ಟಿದಾಗ ಇಡೀ ಬ್ರಹ್ಮಾಂಡವೆಂದು ಹೇಳಿದಾರಲ್ರಿ ಒಂದು ಕಡೆ, ಆ ಪಿಂಡಾಂಡವನ್ನ ಬಿಟ್ಟು ಬ್ರಹ್ಮಾಂಡವಿಲ್ಲ, ಬ್ರಹ್ಮಾಂಡವನ್ನು ಬಿಟ್ಟು ಪಿಂಡಾಂಡವಿಲ್ಲ. ಅದು ಯಾವಾಗದು ಈ ಸ್ಥಿತಿಗೆ ಹೋಗಿ ಮುಟ್ಟಿದಾಗ ಒಂದಾಗಿ ಕಾಣುತ್ತದೆ, ಒಂದಾಗಿ ಅನುಭವಿಸ್ತಿರೋದು.
ಆವಾಗ ತಾನೇ ತಾನಾದ ನಂತರ ಅದೇನಾಗ್ತದೆ, ಬ್ರಹ್ಮಾಂಡವನ್ನೆಲ್ಲ ತನ್ನೊಳಗಿರುವುದಿಲ್ಲ, ಬ್ರಹ್ಮಾಂಡ ಇರ್ತದಂತೆ ಕಿಶಿಂದ ನೀನು ನನ್ನೊಳಗೆ ಪ್ರವೇಶ, ನಾನು ನಿನ್ನೊಳಗೆ ಪ್ರವೇಶ. ನೋಡ್ರಿ ಎಷ್ಟು ಸುಂದರವಾದ ಅನುಭವದ್ರಲ್ಲಿ. ಅಂದ್ರೆ ನಿಮ್ಮೊಳಗಿರುವಂತ ಅಧ್ಯಾತ್ಮದ ಆನಂದ ನನ್ನಲ್ಲಿ ಇಳಿತದ, ನಿಮ್ಮಲ್ಲಿ ಇರುವಂತ ಅಧ್ಯಾತ್ಮ ಆನಂದ ನಿಮ್ಮೊಳಗಿರ್ತದ. ನಿಮ್ಮಲ್ಲಿರುವಂತ ಆತ್ಮ ಆನಂದ, ಬ್ರಹ್ಮ ಆನಂದ, ನಿಜದ ಆನಂದ, ಸುಖದ ಆನಂದ ಬೇರೆ ಇಲ್ಲ, ನನ್ನೊಳಗಿರೋದಂತ ಬೇರೆ ಇಲ್ಲ ಅಂದಾಗ ಅಲ್ಲಿ ಏನಾಗ್ತದ, ದಿವ್ಯನಾದ, ದಿವ್ಯತೆಯನ್ನು ಅನುಭವಿಸುವಂತ ವಿಚಾರ ಇದ್ರು. ದಿವ್ಯನಾದಗಳು ಕೇಳ್ತಾವ, ದಿವ್ಯ ವಿಚಾರಗಳು ನಮ್ಮಲ್ಲಿ ಬರ್ತಾವ. ಅವಾಗ ಒಂದ್ ಕಡೆ ಹೇಳಿದಾರಲ್ರಿ, ಯಾರೋ ಅಲ್ಲಂ ಪ್ರಭುದೇವ್ರು ಒಂದ್ ಕಡೆ ಅಕ್ಕಮಾರಿ ಹೇಳಿದಾರ. ಏನ್ ಹೇಳಿದಾರಂತ ಕೇಳಿದ ಅವರು, ನಮ್ಮ ಅಲ್ಲಂ ಪ್ರಭುದೇವ್ರ ಹತ್ತಿರ ಹೋಗಿ ಅಕ್ಕಮಹಾದೇವಿ ಏನ್ ಮಾಡ್ತಾಳ, ಒಂದು ಸಲ ನಾನು ಕದಳಿಗೆ ಶ್ರೀಶೈಲಕ್ಕೆ ಹೋಗಬೇಕಂತ ವಿಚಾರದ, ಅಲ್ಲಿ ಕದಳಿ ಎಲ್ಲಿದೆ, ಹೇಗಿದೆ, ಎಂತಿದೆ, ನನಗೆ ಸ್ವಲ್ಪ ಇಲ್ಲಿದ್ದಾಗ ನಿಮ್ಮ ವಿಚಾರಗಳನ್ನ ಹೇಳಿ ಅಂತ ಹೇಳಿದಾಗ ಅಲ್ಲಂ ಪ್ರಭುದೇವರು ವಚನ ಹೇಳ್ತಾರ, ನೀ ನಾನೆಂಬ ಸಂಘ ಒಳಿದು. ನೋಡ್ರಿ, ನೀನು ನಾನೆಂಬ ಸಂಘ ಇಬ್ರು ಅನ್ನಂತ ಸಂಘ ಒಳಿದು ಅದನ್ನು ತೆಗೆದು ಹಾಕಿ ತಾನು ತಾನಾದ, ಯಾವಾಗ ತಾನು ತಾನಾದ ತ್ರಿಕೂಟದ ಮಹಾಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು, ತ್ರಿಕೂಟದ ಮಹಾಗಿರಿಯ ತುಟ್ಟ ತುದಿಯ ನೋಡಲು ಅಲ್ಲಿ ಏನ್ ಕಾಣ್ತದ, ಬಟ್ಟ ಬಯಲು ಕಾಣಬಹುದು, ಬಟ್ಟ ಬಯಲು ಕಾಣಬಹುದು. ನೋಡ, ಆ ಬಯಲ ಬೆರೆಸುವಡೆ ಏನಾಗ್ತದ, ತ್ರಿಕೂಟ ಗಿರಿಯೊಳಗ ಒಂದು ಇದ ತ್ರಿಕೂಟ್ರಿ, ಆ ಶ್ರೀಶೈಲದ ತ್ರಿಕೂಟ ಅಲ್ಲ, ಇಲ್ಲಿ ನಮ್ಮ ತ್ರಿಕೂಟದ ಇದು. ಈ ತ್ರಿಕೂಟ ಗಿರಿಯೊಳಗೊಂದು ಕಾಣಬಾರದ ಕದಳಿ ಉಂಟು. ಯಾಕಂದ್ರೆ ಅಲ್ಲಿ ಅನುಭವ ಇದ್ದವರಿಗೆ ಮಾತ್ರ ಆ ಕದಳಿ ಕಾಣಿಸ್ತದೆ. ನೋಡ, ಆ ಕದಳಿಯ ಬಣದಲ್ಲಿ ಹೊಕ್ಕು ನೋಡಲು ಅಲ್ಲಿ ಏನ್ ಕಾಣ್ತದಂದ್ರ ತೊಳಗಿ ಬೆಳಗುವ ಜ್ಯೋತಿ ಉಂಟು ನೋಡು. ಓಹೋ, ನೋಡ್ರಿ ಅಲ್ಲಿ ಏನಾಗುತ್ತದೆ, ತೊಳಗಿ ಎಲ್ಲರಿಗೂ ಆ ಜ್ಯೋತಿ ಕಾಣಲ್ಲ. ನೋಡ್ರಿ ಎಂತ ಜ್ಯೋತಿರದು, ಅದೇನ್ ಹೇಳ್ರಿ, ಸಾವಿರಾರು ಸೂರ್ಯನ ಪ್ರಭೆಯ ಬೆಳಕು ತೋರುವಂತ ಜ್ಯೋತಿರದು. ಆಮೇಲೆ ಅಂತ ಜ್ಯೋತಿ ಉಂಟು ನೋಡ, ನಡೆಯಲ್ಲಿಗೆ ತಾಯಿ, ಅಲ್ಲಿ ನಡೆ ನೀನು. ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿಯುವುದು, ಗುಹೇಶ್ವರ ಲಿಂಗದಲ್ಲಿ ಪರಮ ಶ್ರೇಷ್ಠವಾದಂತ ಪರಮ ಪದಿ ಇರುದು ನೋಡ ಅಂತ ಹೇಳಕಿಂದ ಆ ಕದಳಿಗೆ ಹೋಗುವಕ್ಕಿಂತ ಮೊದಲು, ಶ್ರೀಶೈಲಕ್ಕೆ ಹೋಗುವಕ್ಕಿಂತ ಮೊದಲು ಅಲ್ಲಮ ಪ್ರಭುದೇವರು ಅಕ್ಕಮಹಾದೇವಿಗೆ ಯಾವ ಕದಳಿಯ ಬಣದ ದಾರಿಯನ್ನು ತೋರಿಸಿದ್ದಾರೆ. ಕಾರಣ ಇಲ್ಲಿ ಯಾವ ಕಲ್ಯಾಣದಲ್ಲಿ ಇದ್ದಾಗನ ಇಂಥ ಸ್ಥಿತಿಗೆ ಅಕ್ಕಮಹಾದೇವಿ ಮುಟ್ಟಿದಳಂತ ಹೇಳಕಿಂದ ಹಲವಾರು ವಚನಗಳು ನಾವು ಕಾಣ್ತಾ ಇದ್ವಿ. ಹಲವು ವಚನಗಳಿದ್ದಾವ. ಅಲ್ಲಂ ಪ್ರಭುದಕ್ಕೆ ಹೇಳಿದಾರಲ್ರಿ, ಕದಳಿ ಎಂಬುದು ತನು, ಕದಳಿ ಎಂಬುದು ಮಣ, ಕದಳಿ ಎಂಬುದು ಭೋಗುವರಣ್ಯ, ಕದಳಿ ಎಂಬುದು ಗೆದ್ದು ಭವಹರನ ಗೆದ್ದು ಬಂದ ಮಗಳೇ ಅಂತ ಹೇಳಿ ಎಷ್ಟೊಂದು ಸುಂದರವಾದ ಹಲವಾರು ವಚನಗಳು ಹೇಳಿದಾರ. ಅದಕ್ಕಾಗಿ ಇಂಥ ವಿಚಾರಗಳನ್ನು ಅನುಭವಿಸ್ತಾ, ಇಂಥ ದಿವ್ಯತೆ ಆನಂದವನ್ನು ಪಡ್ತಾ ಮುಂದೆ ಏನ್ ಹೇಳಿದಾರಂದ್ರ, ಗಿರಿಯ ಶಿಖರಗ್ನಿ, ನೋಡ್ರಿ ಗಿರಿಯ ಶಿಖರ ಏನದಾವಲ್ರಿ, ಗಿರಿಯ ಶಿಖರಗ್ನಿ ಮುಖದೊಳಿರುವ ಅರ್ಕೇಶ್ವರನ ಹಿಂದೆ ಸೇರಿಸುವ ದಮ್ಮನ ಪಂಚಧಾರೆಯು. ಅಲ್ಲಿ ಯಾರಾದ್ರೂ ಶ್ರೀಶೈಲಕ್ಕೆ ಹೋದಾಗ ನೋಡಿರ್ಬಹುದ್ರಿ, ಆ ಪಂಚಧಾರೆ ನೋಡಿ ಬಂದು, ಅಲ್ಲಿ ನೋಡಿ ಬಂದು, ಇಲ್ಲಿ ನೋಡಿ ಬಂದು. ಅದ ಹೊರಗಿನ ಪಂಚಧಾರೆಗಳಲ್ಲ, ಅದು ಯಾವ ರೀತಿ ನಮ್ಮೊಳಗಿನ ಇರ್ತದಂತ ಓಂ ಶ್ರೀ ಗುರು ಸಿದ್ಧ ಅರಿದು ಸೇವಿಸೆ ಮರಣವಿಲ್ಲವು. ಯಾವಾಗ ಪಂಚಧಾರೆಯನ್ನು ನಾವು ನೋಡ್ತೇವೆ, ಅದರೊಳಗ ಮೀತೇವೆ, ಆವಾಗ ಪಾತಾಳ ಗಂಗೆ ಐತಿ, ಅಲ್ಲಿ ಪಂಚಧಾರೆ ಐತಿ ಅಂತ ಕೃಷ್ಣ ನಾವು ಶ್ರೀಶೈಲದ ವರ್ಣನೆಯಲ್ಲಿ ನಾವು ನೋಡಬಹುದು. ಆದ್ರೆ ನಮ್ಮ ಶರೀರದೊಳಗೆ ಯಾವ ರೀತಿ ಅಂತ ಕೇಳಿದ್ರ, ಶಿಖಾಚಕ್ರ ನೋಡ್ರಿ, ಇದು ಬ್ರಹ್ಮಚಕ್ರ, ಇದು ಶಿಖಾಚಕ್ರ. ಮುಂದೆ ಯಾವುದು, ಇಲ್ಲಿ ಹಿಂದೆ ಇದ್ದದು ಪಶ್ಚಿಮ ಚಕ್ರ. ಈ ಪಶ್ಚಿಮ ಚಕ್ರ ಮುಖದಲ್ಲಿ ಏನಾಗ್ತದ, ಅಲ್ಲಿ ಮೂಡಿ ಬರುವಂತ ಅರ್ಕೇಶ್ವರ, ಅಲ್ಲಿ ಮೂಡಿ ಬರುವಂತ ಅರ್ಕೇಶ್ವರನ ಹಿಂದೆ ಏನೈತಿ, ಆ ಅರ್ಕೇಶ್ವರನ ಹಿಂದೆ ಮತ್ತಲ್ಲಿ ಏನಾಗ್ತೈತಿ, ಪಂಚಮುಖವಾಗಿ ಪರುಷ ಹೊಂದಿರುವುದ. ಪಂಚಮುಖ ಅಂದ್ರೆ ಯಾವ್ದು ಹೇಳಿದ ಆಗ ಏನಲ್ರಿ ನಿಮ್ಗ, ಪಂಚ ಪರುಷ ಸಿದ್ಧಿಯನ್ನು ಪಡೆದಂತ ಯೋಗಿಗಳಂತ ಹೇಳ್ರಿ, ಅವು ಪಂಚಧಾರಿಗಳಿದು. ನಾವೆಂತ ಗೊತ್ತೋ 5 ರೀತಿ ಒಂದು ಧಾರಾಕಾರ ಅಂದ
ಆ ನೀರು ಹರಿತದೆ ಹಾಗೆ ಹೀಗೆ ಅಂತ. ಆದ್ರ ನಮ್ಮೊಳಗೆ ಒಂದು ಜ್ಞಾನದ ಒಂದು ಕಣಗಳಲ್ಲಿ ಆ ಪಂಚ ಪರುಷ ಹೊಂದಿದ ಯಾವ ರೀತಿ ಕಬ್ಬಿಣವು ಸಹಿತ ಚಿನ್ನವಾಗುವಂತ ಒಂದು ಎಲ್ಲವನ್ನೂ ಮೀರಿ ತಾನೇ ತಾನಾಗಿ ಆ ಸಿದ್ಧಿಗಳನ್ನು ಅರಿದು ಸೇವಿಸಿದಾಗ ಅಂಥ ಶರಣರಿಗೆ ಯಾವಾಗ ಆ ಪಂಚಧಾರಗಳಲ್ಲಿ ಮಿಂದು ಆ ಆನಂದನ ಪಡ್ತೀವೋ ಅಲ್ಲಿ ಏನಾಗುತ್ತದೆ ಅಂತ ಕೇಳ್ರ ಭವ ಇಲ್ಲ. ಭವ ಅಂದ್ರೇನು? ಹುಟ್ಟು ಸಾವುಗಳಿಲ್ಲ. ಇಂಥ ಒಂದು ಶರಣರಿಗೆ ಯೋಗಿಗಳಿಗೆ ಪತ್ರಿಜಿ ಅಂತವ್ರು ಸಹಿತ ಅದನ್ನು ಮೀರಿ ಹೋಗಿದಾರ. ಅಂದ್ರೆ ಇಂತೂ ಶ್ರೀಶೈಲದ ಘನವ ಭ್ರಾಂತಿ ಹೇಳಿದ್ವು. ನಾವೇನ್ ಮಾಡ್ತೇವಿ? ಇಂತೂ ಶ್ರೀಶೈಲದ ಆ ಹೊರಗಿನ ಶ್ರೀಶೈಲದ ಭ್ರಾಂತಿ ಎಳೆದು ತಿರುಗಿ ನೋಡ್ರಿ ಅದನ್ನು ತಿರುಗಿ ನೋಡಿ ಅಂತರಂಗದ ಗುಡಿಯ ಹೊಕ್ಕೇನು. ಅದನ್ನು ತಿರುಗಿ ನೋಡಿ ಕಶಿಂದ ಅಂತರಂಗದ ಗುಡಿಯ ಹೊಕ್ಕೇನು. ಓಂ ಶ್ರೀ ಗುರು ಸಿದ್ಧ ಶಾಂತಮಲ್ಲಯ್ಯ ನೀನೇ ಅದೆಲ್ಲ, ಶಾಂತಮಲ್ಲಯ್ಯ ನೀನೇ ಆಗಿರ್ತಿ ಅಂದ್ರೆ ನಾವು ಮೊಳಗ ಕಂಡು ನಾವು ಎಷ್ಟು ಅದ್ಭುತವಾದ ಕಲ್ಪನೆ ನೋಡ್ರಿದು. ಶ್ರೀಶೈಲಕ್ಕೆ ಹೋಗ್ಬೇಕು, 3 ಸಲ ಹೋಗ್ಬೇಕು, ಹಾಗೆ ಹೋಗ್ಬೇಕು ಅನ್ನುವಂತ ಒಂದು ಭ್ರಾಂತಿಯನ್ನ ಆಡಿತಂತ ಇದೊಂದು ಪದ್ಯದಲ್ಲಿ ಈ ಒಂದು ವಿಷಯವನ್ನ ಅರ್ಥ ಮಾಡಿಕೊಂಡು ನಾವು ಅನುಭವಿಸಿದಾಗ ಅದಕ್ಕ ತನ್ನ ಅಂತರಂಗದಲ್ಲೇ ಆ ಸಾಕ್ಷಾತ್ಕಾರ ಮಾಡಿಕೊಂಡಂತ ಆ ಸಂದರ್ಭದಲ್ಲಿ ನೋಡ್ರಿ, ಇಂಥ ಒಂದು ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತ ಸಂದರ್ಭ ನಾವು ಅನುಭವಿಸಿರ್ಬೇಕಿದು. ಅಲ್ಲಿ ಭ್ರಾಂತಿ ಎಳೆದು, ಅಲ್ಲಿ ಭ್ರಾಂತಿ ಏನೈತಲ್ರಿ ನಮ್ಮಲ್ಲಿ ಅದು ನಾಶ ಹೊಂದಿ ಅದನ್ನು ತಿರುಗಿ ನೋಡಿದಾಗ ಅದರಲ್ಲಿ ನಾವು ತಿರುಗಿ ಮತ್ತೆ ಮರಳಿ ಅದನ್ನು ಆ ಶಿವಾವಲೋಕನ ಮಾಡಿದಾಗ ಅದೇನಾಗ್ತೈತಿ? ಅಂತರಂಗದಲ್ಲಿರುವಂತ ಗುಹೆಯನ್ನು ಹೊಕ್ಕೇನು. ಎಲ್ಲಿದ್ರಿ ಗುಹೆ? ಅಂತರಂಗದಲ್ಲಿರುವಂತ ಯಾವ್ದು ಗುಹೆ? ಕದಳಿಯ ಬನದಲ್ಲಿ ಒಂದು ಗುಹೆ ಉಂಟಂತ ಹೇಳ್ತಾರಲ್ರಿ, ಆ ಗುಹೆ ನಮ್ಮ ಅಂತರಂಗದಲ್ಲಿ ಇದೆ ಅಂತ ದೇಹದಲ್ಲಿ ನೆಲೆಗೊಳಿಸುವಂತ ವ್ಯವಸ್ಥೆಗೆ ಒಳಗಾದಾಗ ಈ ಯಾವ ಸಾಧನೆ ಮಾಡಿ ಆ ವ್ಯವಸ್ಥೆಗೆ ಯಾವಾಗ ನಾವು ಒಳಗಾಗ್ತೇವೋ ಆಗ ಶಾಂತ ಮಲ್ಲಯ್ಯನೇ ನೀನೇ ಆಗಿರು. ಶಾಂತ ಮಲ್ಲಯ್ಯನೇ ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ಭಗವಂತನೇ ನೀನೇ ಆಗಿರುವೆ. ನೋಡ್ರದು ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬ ಬಣದಲ್ಲಿ ಭವಹರಣ ಕಂಡೇನು. ಈ ಕದಳಿ ಎಂಬುದು ಗೆದ್ದು ತವೆ ಬದುಕಿ ಬಂದು ಕದಳಿಯ ಬಣದಲ್ಲಿ ಭವಹರಣ ಕಂಡು ಏನಾಯ್ತು? ಮಗಳೇ, ಭವ ಗೆದ್ದು ಬಂದ ಮಗಳೇ ಎಂದು ಕರುಣದಿಂದ ತೆಗೆದು ನೀನು ಚೆನ್ನ ಮಲ್ಲಿಕಾರ್ನ ಹೃದಯ ಕಮಲದಲ್ಲಿ ಅಡಗಿದೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ನೀನೆನ್ನೆ ನಾನೆನ್ನೆ. ನೋಡ್ರಿ ಮತ್ತೇನು ಇಲ್ಲಿ ಚೆನ್ನ ಮಲ್ಲಿಕಾರ್ನ ಒಂದಾರ ಬೆಳಕ ಏನು ಎನ್ನೆ ಅಂತ ಕೃಷ್ಣ ಎಂತ ಸುಂದರವಾದ ಕಲ್ಪನೆಗಳನ್ನ ಕೊಡ್ತಾ ಇದಾರ. ಅದಕ್ಕಾಗಿ ನಾವು ಪತ್ರಿಜಿಯವರಾಗ್ಬೇಕು, ನಾವು ಅಲ್ಲಂ ಪ್ರಭುತಿಯವರಾಗ್ಬೇಕು, ಅಕ್ಕ ಮಹಾದೇವಿ ಆಗಬೇಕು ಅನ್ನೋದನ್ನ ಬಿಟ್ಟು ನಾವು ಏನಾಗ್ಬೇಕು? ನಾವೇ ನಾವಾಗಬೇಕು. ಅಂದ್ರೆ ಇದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಏನ್ ಬರ್ತದ. ಯಾರ್ದಂದ್ರ ನಮ್ಮ ಅಬ್ದುಲ್ ಕಲಾಂ ಅಂತ ತಮ್ಗೆಲ್ಲ ಗೊತ್ತು, ರಾಷ್ಟ್ರಪತಿ ಇದ್ರಲ್ರ. ಅದು ಪ್ರತಿಯೊಬ್ಬರಿಗೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಗೊತ್ತು. ಅಬ್ದುಲ್ ಕಲಾಂ ಅವರು ಒಂದ್ಸಲ ಏನ್ ಮಾಡಿದ್ರು, ಬಿಹಾರ ಇದಕ್ಕೆ ಹೋಗಿದ್ರು, ಬಿಹಾರ ಪ್ರದೇಶಕ್ಕೆ. ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದು ಯಾವ ಒಂದು ಸ್ಕೂಲ್ದ ಏನೋ ಒಂದು ಕಾರ್ಯಕ್ರಮ ಇತ್ತು. ಆ ಸ್ಕೂಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರು ಏನ್ ಮಾಡಿದ್ರು, ಒಂದು 10 ನಿಮಿಷ ಭಾಷಣ ಮಾಡಿದ್ರು. ಆ ಮಕ್ಕಳ ಬಗ್ಗೆ ಆಯ್ತು, ಆಮೇಲೆ ಶಿಕ್ಷಣದ ಏಳಿಗೆಯ ಬಗ್ಗೆ ಆಯ್ತು, ಅಲ್ಲಿ ಸ್ಕೂಲ್ದ ವಿವರಣೆ ಆಯ್ತು, ಎಲ್ಲ ಒಂದು 20-25 ನಿಮಿಷ ಅವ್ರು ಏನ್ ಮಾಡಿದ್ರು, ಒಂದು ಭಾಷಣ ಮಾಡಿದ್ರು. ಭಾಷಣ ಮಾಡಿಕೊಂಡಾಗೆ ಮತ್ತೆ ತಾವು ರಾಷ್ಟ್ರಪತಿ ಅಂದುಕೊಳ್ಳಿ ಮತ್ತೆ ಹಲವು ಕಾರ್ಯಗಳ ನಿಮಿತ್ತ ಅವರು ಮುಂದೆ ಸಾಗಬೇಕಾದ್ರೆ ದಾಟಿ ಹೋಗ್ಬೇಕಾದ್ರೆ ಒಂದು ಶಾಲೆಯ ಒಂದು ಬಯಲು, ಆ ಆಟದ ಬಯಲಲ್ಲಿ ಹಲವಾರು ಮಕ್ಕಳು ಓಡೋಡಿ ಯಾವ ಅಬ್ದುಲ್ ಕಲಾಂ ಹತ್ರ ಓಡಿ ಬಂದ್ರು. ಅಬ್ದುಲ್ ಕಲಾಂ ಹತ್ರ ಓಡಿ ಬಂದಾಗ ಏನಾಯ್ತು ಅಂತ ಕೇಳಿದಾಗ, ಅಂತ ನಮಗೆ ಆಟೋಗ್ರಾಫ್ ಅಂತ ಇರ್ತದಲ್ರಿ, ಮತ್ತ ಸರ್ ನಮಗೆ ಆಟೋಗ್ರಾಫ್ ಬರೆದು ಕೊಡ್ತೀರಾ ಅಂತ ಕೇಳ್ತಾರೆ. ಅಂತ ಮುದ್ದು ಮಕ್ಕಳ ಮುಖ ನೋಡಿ ಕಿಶಿಂದ ಅವರು ಆಯ್ತು ನಾವೆಲ್ಲ ಬರೆದು ಕೊಡ್ತೀವಿ ಕೂಡ ಅಂತ. ಆಟೋಗ್ರಾಫ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದ್ರದು. ಯಾರಾದ್ರೂ ದೊಡ್ಡ ಮನುಷ್ಯರು ಯಾರಾದ್ರೂ ಬಂದ್ರೆ ಅವ್ರ ಸಿಗ್ನೇಚರ್ ಮಾಡಿ ನಮಗೆ ಏನಾದ್ರು ಒಂದು ವಾಕ್ಯವನ್ನ ಬರೆದು ಕೊಡ್ತಿದ್ರು ನಾವು ಚಿಕ್ಕವರಿರ್ಬೇಕಾದ್ರೆ. ಈಗೆಲ್ಲ ಮೊಬೈಲ್ ಉಂಟು, ಆಟೋಗ್ರಾಫ್ ನಾವಾದ್ರೂ ಸಹಿತ ಬಹಳ ಜನರ ಬಹಳ ಸ್ವಾಮೀಜಿ ಅವ್ರ ಕಡೆಯಿಂದ ನಾನು ಬರ್ಸ್ಕೊಂಡಿದ್ದು.
ಈ ರೀತಿ ಬರ್ಸ್ಕೊಂಡಾಗ ಹಲವು ಮಕ್ಕಳೆಲ್ಲ ಏನ್ ಮಾಡಿದ್ರು, ಆ ಅದು ಅಬ್ದುಲ್ ಕಲಾಂ ಹತ್ರ ಆಟೋಗ್ರಾಫ್ ಬರೆಸ್ಕೊಂಡ್ರು. ಆಮೇಲೆ ಖುಷಿಯಾಗಿ ಆ ಮಕ್ಕಳೆಲ್ಲ ಹೋದ್ರು. ಆಮೇಲೆ ಮತ್ತೆ ಸ್ವಲ್ಪ ಮುಂದೆ ಸಾಗಿದಾಗ ಒಂದು ಮಗು ಏನಾಯ್ತು, ದೂರಿಂದ ಒಂದು ಆಶೆ ಕಣ್ಣುಗಳಿಂದ ನೋಡ್ತಾ ಇತ್ತು. ಅವ್ರು ಸಹಜವಾಗಿ ಕಡೆ ದೃಷ್ಟಿ ಹೋಯ್ತು. ಯಾರಿಗೆ? ಅಬ್ದುಲ್ ಕಲಾಂರಿಗೆ. ಯಾಕೆ ಮಗು, ನಿನಗೆ ಆಟೋಗ್ರಾಫ್ ಬೇಡವಾ ಕೇಳಿದ್ರು. ಆ ಖುಷಿ ಆಯ್ತು. ಓ, ಅಂತ ದೊಡ್ಡ ಮನುಷ್ಯರು ನಾನಂತ ಇಂತ ಬಡಪಾಯಿಯನ್ನು ಮಾತಾಡ್ಸಿದ್ರಲ್ಲ. ಖುಷಿ ಆಕೇಶ ಓಡೋಡಿ ಬಂತು ಇವ್ರ ಹತ್ರ. ಓಡಿ ಬಂದು ಏನ್ ಮಾಡಿತು, ನಾನು ಆಟೋಗ್ರಾಫ್ ಅಷ್ಟಲ್ಲ, ನಾನು ಏನ್ ಮಾಡ್ಬೇಕು ಗೊತ್ತಾ, ನಾನು ಬಹಳಷ್ಟ ಶಾಲೆ ಕಲಿತು ಜಾಣನಾಗಿ ನಾನು ನಿಮ್ಮಂತೆ ಆಗಬೇಕು, ನಾನು ಅಬ್ದುಲ್ ಕಲಾಂನಂತ ಆಗ್ತೀನಿ ಅಂತ ಹೇಳ್ತ ಮಗು. ಆಗ ಹೇಳಿದಾಗ ಏನಾಯ್ತು ಅಂದ್ರೆ, ನಾವು ಅಂತೇವಲ್ರಿ, ನಾವು ಪತ್ರಿಜಿಯವರಂತೆ ಆಗ್ಬೇಕು, ನಾವು ಬಸವಣ್ಣವರಂತೆ ಆಗ್ಬೇಕು, ನಾವು ಅಕ್ಕ ಮಹಾದೇವಿ ಅಂತೆ ಆಗ್ಬೇಕು, ನಾವು ಏನೇನೋ ಕನಸು ಕಾಣ್ತೀವಲ್ರಿ. ಅದಕ್ಕಾಗಿ ಇದೊಂದು ಉದಾಹರಣೆ ನೆನಪು ಬಂತಿರೋದು. ಅವಾಗ ಏನಾಗ್ತದ, ಅವರು ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಾರ, ಖುಷಿ ಆಗ್ಲಿಲ್ರ ಅವ್ರಿಗೆ, ಸಂತೋಷ ಆಗ್ಲಿಲ್ಲ ಆ ಮಗುನ ಮಾತು ಕೇಳಿ. ಏನ್ ಹೇಳಿದ್ರು ಅವರು, ಯಾಕಪ್ಪ ನನ್ನಂತೆ ಆಗ್ತೀನಿ, ನೀನು ನನ್ನಂತೆ ಆಗಬೇಡ, ನೀನು ನಿನ್ನಂತೆನೇ ಆಗು, ನೀನಾಗು, ನೀನು ನನ್ನಂತನಾಗಬೇಡ ಅಂದುಕೊಳ್ಳ. ಮಗು ಒಂಥರ ಆಶ್ಚರ್ಯ ಆಗ್ತದ. ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಗ್ಲಿ ಅಂತ ಕೇಳಿದಾಗ, ನೀನು ನಿನ್ನಂತ ಆಗುವಂತ ಇದೇನ್ ಮಾತು ಅಂತ ಕೇಳಿದಾಗ, ನೋಡಪ್ಪ, ನೀನು ಒರಿಜಿನಲ್ ಬುಕ್ ಆಗು, ಅಂದ್ರೆ ಜೆರಾಕ್ಸ್ ಬುಕ್ ಆಗಬೇಡ. ಅಂದ್ರೆ ಏನೋ ಒಂದು ಜೆರಾಕ್ಸ್ ಹೊಡಿಸಿದಾಗ ಏನಾಗ್ತದ, ಅದಕ್ಕಿಂತನೂ ಚೆನ್ನಾಗಿ ಅಕ್ಷರ ಮೂಡಿ ಬಂದ್ರು ಸಹಿತ ಏನಾಗ್ಬಿಡ್ತದೆ, ಎಲ್ಲರೂ ಏನ್ ಹೇಳ್ತಾರ, ಓದು ಜೆರಾಕ್ಸ್ ಅಂತ ಹೇಳ್ತಾರ. ಹೊರತಾಗಿ ನೀನು ನಿನ್ನಂತ ಆದ್ರ ಅದು ಏನಾಗಿ ಬಿಡುತ್ತಂತ ಕೇಳಿದಾಗ, ಆ ಜೆರಾಕ್ಸ್ ಕಾಪಿ ಆಗದ ಒರಿಜಿನಲ್ ಬುಕ್ ಆಗಬೇಕಾದ್ರ ಆ ರೀತಿ ಕರಿಬೇಕಲ್ವಾ ನಿನ್ನನ್ನ. ಒಂದೇಳು ಒರಿಜಿನಲ್ ಬುಕ್ಗಿಂತ ಅಕ್ಷರಗಳು ಜೆರಾಕ್ಸ್ ಕಾಪಿಗಿಂತನೂ ಚೆನ್ನಾಗಿದ್ರು ಸಹಿತ, ಅದು ಎಷ್ಟೇ ಕ್ಲಿಯರ್ ಆಗಿ ಮೂಡಿ ಬಂದ್ರು ಸಹಿತ ಜೆರಾಕ್ಸ್ ಕಾಪಿನ ಅಂತ ಹೇಳ್ತಾರ, ಹೊರತಾಗಿ ಅದು ಒರಿಜಿನಲ್ ಕಾಪಿ ಅಂತ ಹೇಳುದಿಲ್ಲ. ಅದೇ ಪ್ರಕಾರ ನಿನ್ನೂ ಸಹಿತ ಅಬ್ದುಲ್ ಕಲಾಂ ಆದ್ರೂ ಸಹಿತ ನೀನೇ ಅಬ್ದುಲ್ ಕಲಾಂ ಅನ್ನೋದಿಲ್ಲ, ನಿನ್ನನ್ನೇ ಏನಂತಾರ, ನಿನಗೆ ಕಾಫಿ ಅಂತಾರ, ನಿನಗ ಜೆರಾಕ್ಸ್ ಅಬ್ದುಲ್ ಕಲಾಂ ಜೆರಾಕ್ಸ್ ಅಂತಾರ ನಿನಗೆ, ಹೊರತಾಗಿ ಒರಿಜಿನಲ್ ಅಬ್ದುಲ್ ಕಲಾಂ ಅನ್ನೋದಿಲ್ಲ ನೀನು ಅಂತ ಹೇಳ್ತಾರ. ಅದಕ್ಕ ಕೇಳ ಮಗು, ನೀನ ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಭಗವಂತ ಏನ್ ಮಾಡ್ಯಾನ, ಪ್ರತಿಯೊಬ್ಬರಿಗೂ ಸಹಿತ ತಮ್ಮದೇ ಆದಂತ ಒಂದು ಪ್ರತಿಭೆಯನ್ನು, ಒಂದು ಜಾಣತನವನ್ನು ಕೊಟ್ಟಿದ್ದಾನ. ಹೌದಾ? ಪ್ರತಿಯೊಬ್ಬರಲ್ಲೂ ಒಂದೊಂದು ಇರ್ತದೆ. ಈ ಸದ್ಯ ನೋಡ್ರಿ, ನಮ್ಮ ಪ್ರಭಾ ಮೇಡಮ್ಗೆ ಆಯ್ತು, ಲಿಂಗಂ ಮೇಡಮ್ ಆಯ್ತು, ಆಮೇಲೆ ಗೀತಾ ಮೇಡಮ್ಗೆ ಆಯ್ತು, ಆಮೇಲೆ ಹಿರೇಮಠ ಮೇಡಮ್, ತಮ್ಮದೇ ಆದಂತ ಕೆಲವೊಂದು ಪ್ರತಿಭೆಗಳನ್ನ ಕೊಟ್ಟಿದಾರ ಭಗವಂತ. ಅದನ್ನ ಏನ್ ಮಾಡ್ತಾನ, ಆ ಪ್ರತಿಭೆಯನ್ನ ಗುರುತಿಸಿಕೊಳ್ತಾ ಇಲ್ಲ ನಾವು. ನಮ್ಮಲ್ಲಿ ಏನ್ ಅಡಗಿದೆ ಅಂತ ನಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ತಾ ಇಲ್ಲ. ಕಾರಣ ನಮ್ಮಲ್ಲಿ ಒಂಥರ ಹಿಂದು, ನನ್ನಲ್ಲಿ ಇದ್ದುದನ್ನು ಹೇಳಿದ್ರೆ ನಾನು ಏನಾದ್ರೂ ಅಂದಾರ್ಲ ಅನ್ನೋಂತ ಭಯಾನಕವಾಗಿ ಬಿಟ್ಟೈತ್ರಿ. ಅದನ್ನ ಬಿಟ್ಟು ಏನ್ ಮಾಡ್ಬೇಕು, ನೀನು ನಿನ್ನಂತಾಗು, ಇನ್ನೊಬ್ಬನ ಅನುಕರಿಸೋದು ಬೇಡ ನಾವು, ನೀನು ನಿನ್ನಂತಾಗು. ಹಂಗಾದ್ರೆ ನೀನು ನಿನ್ನ ಜೀವನದಲ್ಲಿ ಅದೇನ್ ಮಾಡು, ಆ ಮಹಾನ್ ವ್ಯಕ್ತಿಗಳ ಸಾಧನೆ ಏನು, ಬುದ್ಧ, ಬಸವ, ಆಮೇಲೆ ಪ್ರಭುದೇವರಾಗ್ಲಿ, ಆಮೇಲೆ ಇನ್ನು ಪತ್ರಿಜಿಯವರಾಗ್ಲಿ, ಇಂಥವರ ಸಾಧನೆ ಮಾಡಿದಂತ ವ್ಯಕ್ತಿಗಳ ಒಳ್ಳೆ ಗುಣಗಳನ್ನ ಅನುಸರಿಸಿ ನೀನು. ಆ ಮಹಾತ್ಮರ ಒಳ್ಳೆ ಗುಣಗಳನ್ನ ಅನುಸರಿಸು, ಆರ ಅನುಕರಿಸಬೇಡ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದಾರು. ಕಾರಣ ಅವರ ಚಾರಿತ್ರ್ಯವನ್ನು ನೀನು ತೆಗೆದುಕೋ, ಅವ್ರ ಚರಿತ್ರೆಯನ್ನು ತೆಗೆದುಕೊಳ್ಳಬೇಡ. ಹೌದಾ? ಎಷ್ಟು ಸುಂದರವಾದೈತಿ ನೋಡ್ರಿ ಇದು ವಿಚಾರ. ಅವ್ರ ಚರಿತ್ರೆ ಬೇಡ ನಮಗೆ, ಅವ್ರ ಚಾರಿತ್ರ್ಯ ಇರಲಿ, ಅವ್ರ ಒಳ್ಳೆ ಗುಣಗಳು ನಮಗೆ ಇರಲಿ. ಅವರ ಎಂದಿಗೂ ಇದು ಮಾಡ್ಬೇಡ. ಅನುಕರಣೆಗೂ ಮತ್ತು ಅನುಸರಣೆಗೂ ವ್ಯತ್ಯಾಸ ಬಹಳ ಐತಿರದು. ಅನುಕರಣೆಗೂ ಮತ್ತು ಅನುಸರಣೆಗೂ ವ್ಯತ್ಯಾಸ ಬಹಳ ಆಗ್ತದೆ. ನಾನು ಅವರಂತ ಆಗ್ತೇನೋ, ನಾನು ಇವರಂತ ಆಗುತ್ತೇನೇನೋ, ಅವರಂತ ಆಗ್ತೇನೆ ಇವರಂತ ಆಗ್ತೇನೋ, ಏನ್ ಮಾಡು, ನೀನು ನಿನ್ನಂತಾಗು, ನೀನು ನಿನ್ನಂತಾಗು. ಆಗ ಮಾತ್ರ ಜಗತ್ತಿನಲ್ಲಿ ನಿಜವಾದ ಬೆಲೆ ಸಿಗುತ್ತದೆ. ಅವಾಗ ನಿಜವಾದ ಬೆಲೆ ಸಿಗುತ್ತದೆ. ಇಲ್ದೆ ಹೋದ್ರ ನೀನು ಎಂದೆಂದು ಏನಂತಾರ, ಸೆಕೆಂಡ್ ಹ್ಯಾಂಡಲ್ ಬೆಲೆ ಸಿಗುತ್ತದೆ. ಇಲ್ಲ, ನಮ್ಗೆ ಏನಾಗ್ಬೇಕು, ನಾವು ಸೆಕೆಂಡ್ ಹ್ಯಾಂಡಲ್ ಆಗ್ಬಾರ್ದು. ನಾವು
ಅಂತ ಹೇಕಶಿಂದ ಯಾರು ಹೇಳ್ತಾರೆ ಇದನ್ನು? ಅಬ್ದುಲ್ ಕಲಾಂರು ಆ ಮಗುಗೆ ಹೇಳುವ ಮಾತಿದು. ಹಾಗಾದ್ರೆ ಇವಾಗ ನಾವ್ ಏನ್ ಮಾಡ್ಬೇಕು? ಅಬ್ದುಲ್ ಕಲಾಂರ ಆ ಮಗು ಅಲ್ಲ, ನಾವು ಎಲ್ಲರೂ ಮಕ್ಕಳೇ, ಹೌದಾ? ಯಾಕಂದ್ರೆ ಅನುಭವಿಕರು ಏನ್ ಹೇಳ್ತಾರಲ್ರಿ, ಬರೇ ಒಬ್ಬರನ್ನ ಉದ್ದೇಶ ಇಲ್ಲ, ಎಲ್ಲಾ ಮಾನವ ಜನಾಂಗ ಎಲ್ಲರಿಗೂ ಸಂಬಂಧಪಟ್ಟಂತ ಇದು ವಿಷಯ. ಅದಕ್ಕಾಗಿ ನನ್ನ ಪ್ರೀತಿಯ ಆತ್ಮ ಬಂಧುಗಳೇ, ಎಲ್ಲಾ ಮಾಸ್ಟರ್ ಹೇಳೋದಂತ ಕೇಳಿದ್ರ ಈ ಯಾವ ಮೇಲಿನ ಮಾತುಗಳು ಅಬ್ದುಲ್ ಕಲಾಂ ಅವರು ಹೇಳಿದಂತ ಮಾತುಗಳು ಸಹಿತ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣವೇ? ಅಂದ್ರೆ ಹೆಂಗಪ್ಪ ಅಂತ ಕೇಳಿದಾಗ, ನಮ್ಮ ಜೀವನದಲ್ಲಿ ನಮ್ಮಂತಾಗ್ಲು ಪ್ರಯತ್ನ ಮಾಡೋಣ್ರಿ ನಾವು. ನಮ್ಮ ಜೀವನದಲ್ಲಿ ನಮ್ಮಂತೆ, ನಿಮ್ಮ ಜೀವನದಲ್ಲಿ ನಿಮ್ಮಂತಾಗ್ಲಿಕ್ಕೆ ಪ್ರಯತ್ನ ಮಾಡೋಣ ನಾವು. ಕಾರಣ ಈ ಜಗತ್ ಹೆಂಗೈತಂದ್ರ, ಈಗ ನೋಡ್ರಿ, ಹುಲ್ಲು ಎಷ್ಟು ತುಳಿತೇವಲ್ರಿ ಅಷ್ಟು ಚಿಗಿತೈತಿ, ಹೌದಾ? ಎಷ್ಟು ತುಳದ ಕಷಿಂದ ಅದನ್ನ ಮಾಡ್ತೇವಲ್ಲ ಅಷ್ಟು ಮತ್ತೆ ಚಿಗಿಬೇಕನ್ನೋಂತ ಆ ಕರಿಗೆಯ ಹುಲ್ಲಿನಂತಾಗೋಣ ನಾವು. ಕತ್ತಲ್ಲಿ ಆವರಿಸುವಂತಲ್ಲಿ, ಕತ್ತಲ್ಲಿ ಇದ್ದಲ್ಲಿ ಪ್ರಜ್ವಲಿಸುವ ದೀಪ ಆಗೋಣ ನಾವೆಲ್ಲರೂ. ಆ ದೀಪದ ಬೆಳಕಾಗೋಣ ನಾವು. ಮೇಲಕ್ಕೆ ಹೋದಷ್ಟೇ, ಮೇಲಕ್ಕೆ ಎತ್ತರಕ್ಕೆ ಹೋದಷ್ಟು ನಾವು ಹಾರಾಡುವ ಗಾಳಿಪಟವಾಗೋಣ ನಾವು. ಕೈ ಬಿಟ್ಟಷ್ಟು ಮತ್ತೆಂದೂ ಕೈಗೆ ಸಿಗದಂತ ಪಾದರಸವಾಗೋಣ ನಾವು. ಇದೆಲ್ಲವನ್ನು ಮೀರಿ ಏನ್ ಮಾಡ್ಬೇಕು ನಾವು? ನಾವಾಗೋಣ. ನಾವು ನಮ್ಮತನವನ್ನು ನಮ್ಮ ಅಡಿಯಲ್ಲಿಯೇ ಬೆಳಕು ಕೊಡೋಣ ನಾವು. ಅಷ್ಟೆಲ್ಲ ಇಡೀ ಜಗತ್ತಿಗೆ ಬೆಳಕು ಕೊಡ್ತೇವಂತ ಛಲವಂತರಾಗೋಣ ನಾವು. ಛಲ ಬೇಕು ಶರಣಂಗೆ. ಇಂಥ ಛಲರಿದು? ನಾವು ಹೇಳಿಯಾ? ನಾವ್ ಯಾರು? ಅಮೃತ ಪುತ್ರರು ನಾವು. ನಾವೇನ್ ಹಿಂದಿದೀವ? ಹೌದಾ? ಅದನ್ನ ಬಿಟ್ಟು ಸುಮ್ಮನೆ ನಾವ್ ಏನ್ ಮಾಡ್ತಾ ಇದ್ದೇವ? ಎಲ್ಲಾರ್ದು ನೋಡ್ರಿ, ಅವ್ರು ಅವ್ರೊಂದು ಹೇಳ್ತಾರ ದಾರಿ, ಇವ್ರು ಇವ್ರೊಂದು ಹೇಳ್ತಾರ, ಮತ್ತೊಬ್ರು ಹೇಳ್ತಾರ, ಮತ್ತೊಂದು ಹೇಳ್ತಾರ. ಅವ್ರದ್ದು ಕೇಳೋದಲ್ಲ, ಇವ್ರದ್ದು ಕೇಳೋದಲ್ಲ. 1000 ಜನರ ಉಪದೇಶ ಅಲ್ಲ ಅಲ್ಲೇ ಕುಂತು ಬಿಡ್ತಾವ, ಮತ್ತ ನಮ್ಮ ದಾರಿ ನಾವು ತಿಳಿದು ಬಿಡ್ತೇವೆ. ಇಲ್ಲ, ಎಲ್ಲರ ಉಪದೇಶಗಳನ್ನ ಕೇಳೋಣ, ನಮ್ಮ ಬೇಕಾದಂತ ವಿಚಾರಗಳನ್ನ ವಿಮರ್ಶೆ ಮಾಡಿಕೊಳ್ಳೋಣ. ನಮ್ಮ ಹೃದಯ ಸ್ಪಂದನ ಆಗುವಂತ ಆನಂದ ಬರುತ್ತೆ, ಯಾವ್ದಾಗುತ್ತದೆ ಅದನ್ನು ನಮ್ಮೊಂದಿಗೆ ಅನುಸರಿಸಿಕೊಳ್ಳೋಣ. ಅನುಕರಣೆ ಮಾಡಿಕೊಳ್ಳೋದು ಬೇಡ, ಅನುಸರಿಸಿಕೊಂಡು ಹೋಗಿ. ಕಂಡವರ ಅನುಕರಣೆ ಬೇಕಾಗಿಲ್ಲ. ನೆನ್ಪಿಡ್ರಿ, ನಾವೆಂದೂ ಅವರಾಗಲು ಸಾಧ್ಯವಿಲ್ಲ ನಾವೆಲ್ಲೂ. ಆಮೇಲೆ ಅವರೆಂದಿಗೂ ನಮ್ಮಂತೆ ಆಗಲು ಸಾಧ್ಯವಿಲ್ಲ. ಯಾಕಂದ್ರೆ ಶ್ರೇಷ್ಠ ವ್ಯಕ್ತಿಗಳನ್ನ, ಒಳ್ಳೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಶ್ರೇಷ್ಠವಾದಂತ ವ್ಯಕ್ತಿಗಳು ನೋಡ್ರಿ, ಇವತ್ತು ಬೇಕು ನಮಗೆ. ಬುದ್ಧ, ಬಸವ, ಆಮೇಲೆ ಪತ್ರಿಜಿಯವರು, ಹಲವಾರು ಮಹಾತ್ಮರಾಗಿ ಹೋಗಿದ್ದಾರೆ. ಅಂತ ಶರಣರ, ಸಂತರ, ಮಹಾತ್ಮರ ಏನ್ ಬೇಕು ಅಂತವರ ಗುಣಗಳನ್ನ, ಅಂತವರ ಉಪದೇಶಗಳನ್ನೆಲ್ಲ ನಾವು ಕೇಳೋಣ, ತಿಳಿದುಕೊಳ್ಳೋಣ, ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಅವರನ್ನು ಅನುಸರಿಸಿಕೊಳ್ಳೋಣ. ಆದ್ರ ಅನುಕರಿಸಲು ಬೇಡ. ಅದಕ್ಕಾಗಿ ನಾವು ಬೇರೆಯವರಂತಾಗದೆ ನಾವು ನಮ್ಮಂತ ಆಗೋಣ. ನಾವು ಅನುಸರಿಸಬೇಕಾದಂತ ಮಹಾ ವ್ಯಕ್ತಿಗಳ ಚಾರಿತ್ರ್ಯವನ್ನು ನೋಡೋಣ ಹೊರತಾಗಿ ಚರಿತ್ರೆಯನ್ನು ಬೇಡ. ಅವ್ರ ಚರಿತ್ರೆ ಅವರು ಹಂಗ ಏನು ನಮ್ಮ ಪವಾಡಗಳು ಪುರುಷರ, ಅವ್ರ ಪವಾಡಗಳು ಮಾತ್ರ ನಮ್ಮ ತಲೆಯಲ್ಲಿ ಇರ್ತಾವ್ರು. ಹೇದಲ್ರ ಅವಾಗ ಪಂಚಪರುಷವನ್ನ ಸಿದ್ಧ ಪಡೆದಂತ ಆ ಮಹಾತ್ಮರ ಏನ್ ಮಾಡಿರ್ತಾರ, ಆ ಪವಾಡಗಳಲ್ಲಿನ ಕುಂತ ಕಸಿಂದ ನಮ್ಮನ್ನೆಲ್ಲ ಕತ್ತಲೆನ ಮುಳುಗಿಸಿ ಬಿಡ್ತಾರ. ಬೇಕಾಗಿಲ್ಲ ನಮಗೂ ಆ ಪವಾಡಗಳನ್ನ ಮೀರಿ ಹೋಗೋದಂತ ಆನಂದ ಎಲ್ಲೈತಂತ ಕಸಿಂದ ನಾವು ಕಂಡುಕೊಳ್ಳಬೇಕ್ರಲ್ಲಿ. ಅಂದಾಗ ಏನಾಗ್ತೈತಿ, ನಾವು ನಮ್ಮಂತಾಗದ, ನೀವು ನಮ್ಮಂತಾಗದ, ಇನ್ನೊಬ್ಬರು ಬೇರೆಯವರಂತ ಆಗದ ನಮ್ಮೊಳಗೆ ನಮ್ಮನ್ನು ಏನಾಗ್ತೈತಿ ಅದನ್ನ ಮಾಡ್ರ ನಮ್ಮನ್ನ ನಾವು ಕೊಂದುಕೊಂಡಂಗ ಆಗ್ತೈತಿ. ನಮ್ಮ ಜ್ಞಾನವನ್ನ, ನಮ್ಮ ಆನಂದವನ್ನ, ನಮ್ಮ ದುಃಖವನ್ನ, ನಮ್ಮ ನೋವನ್ನ ನಾವೇ ಕೊಂದುಕೊಳ್ತಾ ಇದ್ದೇವೆ, ನಾವು ನಾಶ ಮಾಡಿಕೊಳ್ತಾ ಇದ್ದೇವೆ. ಕಾರಣ ಇನ್ನೊಬ್ಬರನ್ನ ಅನುಕರಿಸ್ಕೊಂಡು ಹೊಂಟಿದ್ದೇವೆ, ನಾವು ಅನುಸರಿಸಿಕೊಂಡು ಹೋಗ್ತಾ ಇಲ್ಲ, ಅನುಕರಣೆಯಲ್ಲಿ ತರ್ತಾ ಇದ್ದೇವೆ ನಾವು. ಅದಕ್ಕಾಗಿ ಈ ಜಗತ್ತಿನಾಗ ನಾವೆಲ್ಲರೂ ತಿಳಿಯೋದು ಏನಂತ ಕೇಳ್ರ, ಯಾವ ಎಲ್ಲಾ ಮಾಸ್ಟರ್ಗಳು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಈ ಜೀವನ ಅನ್ನೋದು ಒಂದು ಕಠಿಣ ಪರೀಕ್ಷೆ ಇದ್ದಂಗ್ರಿ. ಇದೊಂದು ಕಠಿಣ ಪರೀಕ್ಷೆ ಇದು. ಈಗೇನ್ ನಾವು ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಇದೊಂದು ಪರೀಕ್ಷೆ ಇದು, ಪ್ರಶ್ನೆ ಪತ್ರಿಕೆ ಇದು.
ಹೌದಾ? ಈ ಪ್ರತಿನಿತ್ಯ ಪ್ರತಿಯೊಬ್ಬರ ವಿಚಾರಧಾರೆಗಳೆಲ್ಲ ನಾವು ಸ್ವೀಕಾರ ಮಾಡ್ತೇವೆ. ಅದು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಎಷ್ಟರ ಮಟ್ಟಿಗೆ ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ, ಎಷ್ಟರ ಮಟ್ಟಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ನಾವು ಓದ್ಕೊಂಡೇವಿ, ಆ ಪ್ರಶ್ನೆ ಪತ್ರಿಕೆ ಎಷ್ಟರ ಮಟ್ಟಿಗೆ ನಾವು ಉತ್ತರ ಕೊಡ್ತಾ ಇದ್ದೇವೆ, ಉತ್ತರವನ್ನ ನಮ್ಮೊಳಗ ಮೂಡಿಸಿಕೊಳ್ತಾ ಇದ್ದೇವೆ. ಹೌದಾ? ಬಹಳ ಒಂಥರ ನಮಗ ಒಂದು ಇದನ್ನ ಆಗ್ಬಿಡ್ತದ, ಫೀಲ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಮನುಷ್ಯರಾಗಿ ಉಳಿದ ನಾವು ಏನ್ ಮಾಡ್ಬೇಕು? ದೇವ ಮಾನವನತ್ತ ಆಗಬೇಕು, ದೇವ ಮಾನವರಾಗಬೇಕು. ಯಾಕಂದ್ರೆ ಈ ಪ್ರಪಂಚ ಅನ್ನೋದು ಇದೊಂದು ಪ್ರಾರಬ್ಧ, ಮಾಡ್ಲೇಬೇಕ್ರಿ, ಇದೊಂದು ಪ್ರಾರಬ್ಧ ಇದು. ಆದ್ರ ಅಧ್ಯಾತ್ಮ ಮತ್ತು ಪರಮಾತ್ಮ ಪ್ರಯತ್ನ ಮಾಡಿದಾಗ ಮಾತ್ರ ಸಿಗುತ್ತೆ, ಸಾಧನೆ ಮಾಡಿದಾಗ ಮಾತ್ರ ಸಿಗುತ್ತೆ ನಮಗೆ. ಹೌದಾ? ಯಾಕಂದ್ರೆ ಈ ಪ್ರಪಂಚನ ಮಾಡ್ಲಿಕ್ಕೆ ಯಾರು ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ಅದು ಸಹಜವಾಗಿ ಆಗ್ತಾ ಇದೆ, ಸಹಜವಾಗಿ ಬರ್ತಾ ಇದೆ ಅದ್ರ ಪ್ರಪಂಚದ ಜ್ಞಾನ. ಆದ್ರ ಪರಮಾತ್ಮ ಭಗವಂತನ ಒಲಿಸಿಕೊಳ್ಬೇಕಾದ್ರೆ ನಾವು ಸಾಧನೆ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ನಮಗ. ಅದಕ್ಕಾಗಿ ನಾವೆಲ್ಲರೂ ಏನ್ ಮಾಡಿದೆವು? ಮಾತಿಗೆ ಮಾತ್ರ ಸೀಮಿತರಾಗಿದ್ದೇವೆ. ಮಾತಿಗೆ ಮಾತ್ರ ನಾವು ಸೀಮಿತ ಆಗಿದ್ದೇವೆ. ಕ್ರಮಬದ್ಧವಾಗಿ ಹೋಗ್ಬೇಕಾಗಿಲ್ಲ, ನಾವು ಕ್ರಮ ಬಿಟ್ಟಿದೇವ್ರ. ನಾವು ಕ್ರಮಬದ್ಧವಾಗಿ ನಾವು ಹೋಗ್ಬೇಕಾಗೈತಿ. ಏನದು? ಏನ ಕ್ರಮ ಬೇಕು ನಮ್ಗೆ? ನಿತ್ಯ ಯಾವುದು, ಅನಿತ್ಯ ಯಾವುದು? ಪ್ರಶ್ನೆ ಮಾಡ್ಕೋಬೇಕ್ರ ನಾವು. ನಿತ್ಯ ಯಾವುದು, ಅನಿತ್ಯ ಯಾವುದು? ಸಾರ ತಿಳ್ಕೊಬೇಕಾಗಿತ್ರಿ ನಾವು. ಹಂಸ ಕ್ಷೀರ ನ್ಯಾಯ ಆಗದಂತೆ ನಾವು ಇರ್ಬೇಕಾಗಿತ್ತು. ಹಂಸ ಕ್ಷೀರ ನ್ಯಾಯ ಇದೆಲ್ಲ ತಮಗೆಲ್ಲ ಅನುಭವ ಇದರದು. ಅಮ್ಮ ಸ್ಟ್ರಕ್ ಆಯ್ತೇನು? ನೆಟ್ವರ್ಕ್ ಪ್ರಾಬ್ಲಮ್. ಅದಕ್ಕಾಗಿ ಹೇಳಿ. ಮುಂದುವರ್ಸ್ತೀನಿ. ಸಾರಿ ಮೇಡಮ್, ಫೋನ್ ಬಂದಾಗ ಎಷ್ಟು ಒಂದು ವಿಚಾರಗಳು ಸುಂದರವಾಗಿ ಸಾಕು. ಆಗುತ್ತ ಪರೀಕ್ಷೆ ಇನ್ನೊಂದ್ 5 ನಿಮಿಷ ಆಗುತ್ತಮ್ಮ. ಫೋನ್ ಬಂತು ಅಲ್ಲೇ ಮತ್ತೆ ಬರ್ತಾ ಇದ್ರದು ಫೋನ. ಇರ್ಲಿಲ್ರಿ, ಆಯ್ತು, ಇನ್ನು 1 ನಿಮಿಷದಲ್ಲಿ ಮುಗಿಸ್ತೇನ್ರಿ. ಅದಕ್ಕಾಗಿ ಬಯಲು ಬೇರೆ, ಪ್ರಕಾಶ ಬೇರೆ. ಇದನ್ನು ತಿಳ್ಕೊಂಡ ಕಷ್ಟ ನಾವು ಬೆರೆಬೇಕಂದ್ರೆ ಸೇರ್ಬೇಕಪ್ಪ. ಅದಕ್ಕಾಗಿ ಜೀವಾತ್ಮ ಯಾವುದು, ಪರಮಾತ್ಮ ಯಾವುದು ಅದನ್ನೆಲ್ಲ ತಿಳ್ಕೊಬೇಕ್ರ ನಾವು. ಜೀವಾತ್ಮ ಯಾವುದು, ಪರಮಾತ್ಮ ಯಾವುದು, ಒಂದೊಂದೊಂದೊಂದು ಪ್ರಪಂಚವನ್ನ ನಂಬಿದರೆ ಏನಾಗ್ತದ? ಬರೇ ನಾವು ಪ್ರಪಂಚವನ್ನ ನಂಬಿದ್ರೆ ಒಂದಿನ ಒಂದಿನ ಕೈ ಕೊಡ್ತೈತ್ರದು, ನಾವ್ ಬಿಟ್ಟು ಹೋಗ್ತೈತ್ರಿ ಪ್ರಪಂಚ. ಏನ್ ನಮ್ಮ ಜೊತೆ ಬರ್ತೈತ್ರದು? ಈ ಪ್ರಪಂಚವನ್ನ ನಂಬಿಕೆ ಕುಂತಿದೇವ್ರ ನಾವೆಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಅಧ್ಯಾತ್ಮವನ್ನ ಪರಮಾತ್ಮವನ್ನ ನಾವು ನಂಬಿದರ ನಮ್ಮನ್ನ ದಡ ಸೇರಿಸ್ತೈತ್ರ, ನಮ್ನ ಇದರಿಂದ ಏನ್ ಮಾಡ್ತೇವೆ? ದಾಟಿಸ್ತೈತ್ರದು. ಅದಕ್ಕಾಗಿ ನಾವೆಲ್ಲರೂ ನಾವು ಪತ್ರಿಜಿ ಗುರುವಿನಂತ ಒಂದು ಹೇಳಿದಂತ ಅನುಭಾವಿಗಳು ಹೇಳಿದಂತ ನುಡಿಮುತ್ತಿಗಳೊಂದಿಗೆ ನಾವು ಸಾಗಿ ನಮ್ಮದೇ ಆದಂತ ಆನಂದದ ಅನುಭವದ ಅಮೃತವನ್ನು ಸವಿತಾ ಈ ಭವಸಾಗರವನ್ನು ದಾಟೋಣವೇ. ಯಾವ ಈ 4 ತೊದಲು ನುಡಿಗಳನ್ನು ಗುರುಪಾದಕ್ಕೆ ಒಂದು ಅರ್ಪಣೆ ಮಾಡಿಸಿಂದ ತಮ್ಮೆಲ್ಲರ ಅಂತರಂಗದಲ್ಲಿ ಅಡಗಿರುವಂತ ಆ ಮಹಾಚೇತನಕ್ಕೂ ಸಹಿತ ಅನಂತ ಶರಣಾರ್ಥಿಗಳು. ಈ ಮಹಾವತಾರ ಫೌಂಡೇಶನ್ ದವರು ನಮಗೆ ಈ ಅವಕಾಶ ಒದಗಿಸಿ ಕೊಟ್ಟಿದ್ದಕ್ಕಾಗಿ ನಮ್ಮ ರಂಗನಾಥ್ ಗುರುಜಿಯವರು ಮೊದಲು ಮಾಡಿಕೊಂಡು ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ವಚನಕ್ಕ ಇನ್ನೊಂದು ಹೆಸರೇ ಸಾವಿತ್ರಮ್ಮ ಅಂತ ನಾವು ಕರಿಬಹುದು. ತುಂಬಾ ಚೆನ್ನಾಗಿ ಹೇಳಿದ್ರು ಮಾಸ್ಟರ್ಸ್. ಇಬ್ರು ಮಾಸ್ಟರ್ ಇವತ್ತು ಜ್ಞಾನವನ್ನು ಹಂಚಿದ್ದಾರೆ. ಪ್ರಭಾ ಮೇಡಮ್ ಅವರು ಸರ್ವಯೋಗದ ಬಗ್ಗೆ ಹಂಚಿದ್ದಾರೆ. ಸಾವಿತ್ರಮ್ಮ ವಿಜಯನಗರ ಅವರು ವಚನಗಳ ಬಗ್ಗೆ ಹಂಚಿದ್ದಾರೆ. ತಾವು ಹ್ಯಾಂಡ್ ರೈಸ್ ಮಾಡಿ ತಮ್ಮ ಅನುಭವ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಅನ್ಮಿಟ್ ಮಾಡ್ತೀನಿ.
ನಮಸ್ತೆ ವೇದವತಿ ಅಮ್ಮ, ಮಾತಾಡಿಮ್ಮ. ನಮಸ್ತೆ ಗೀತಮ್ಮ. ನಮಸ್ತೆ ಹಿರೇಮಠ್ ಮೇಡಮ್, ಪ್ರಭಾ ನಮಸ್ತೆ. ಮೇಡಮ್ಗೂ ನಮಸ್ತೆ. ವಿಜಯನಗರ್ ಸಾವಿತ್ರಿ ಅಮ್ಮ ಅವರಿಗೂ ನಮಸ್ತೆ. ನಮಸ್ತೆ. ಪ್ರಭಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈ ಸ್ವರಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳಿದ್ರಿ. ನಂಗ್ ಒಂದೇ ಒಂದ್ ಡೌಟು. ನಾವೀಗ ಧ್ಯಾನ ಮಾಡ್ಬೇಕು ಅಥವಾ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನುವಾಗ ಯಾವ ಕಡೆ ಯಾವ ನಾಡಿ ಓಪನ್ ಇರ್ಬೇಕು? ಎಡನಾಡಿ, ಚಂದ್ರನಾಡಿ ಓಪನ್ ಇರ್ಬೇಕು. ಹೇಳಿದ್ರಲ್ಲ ಹಾ ಹಾ ಚಂದ್ರನಾಡಿ ಓಪನ್ ಇರ್ಬೇಕು. ಧ್ಯಾನ ಕೂತ್ಕೋಬೇಕು, ಏನಾದ್ರು ಸಾಧನೆ, ಒಂದು ರೇಖಿ ಮಾಡ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದಾದ್ರೆ ಎಡನಾಡಿ, ಎಡಗಡೆ ಚಂದ್ರನಾಡಿ 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 ಆಕ್ಟಿವ್ ಇರ್ಬೇಕು. ಥ್ಯಾಂಕ್ ಯು ಮೇಡಮ್. ಅಷ್ಟೇ. ಆದ್ರೆ ಚೆನ್ನಾಗಿತ್ತು, ಕ್ಲಿಯರ್ ಆಯ್ತು, ಚೆನ್ನಾಗಿತ್ತು ಮೇಡಮ್. ಧನ್ಯವಾದಗಳು. ಪ್ರಥಮ ಪ್ರಯತ್ನ. ಥ್ಯಾಂಕ್ ಯು ಅಮ್ಮ. ಮಾತಾಡಿ ಅನ್ಬಿಟ್ಟು ಕೊಟ್ಟೆ ನೋಡಕ್ಕ. ಮಾತಾಡಿ ಮೇಡಮ್. ಶಶಿಕಲಾ ಮೇಡಮ್. ನಮಸ್ತೆ ಸಾವಿತ್ರಿ ಮೇಡಮ್. ನಮಸ್ತೆ ಪ್ರಭಾ ಮೇಡಮ್. ನಮಸ್ತೆ. ಶಶಿಕಲಾ ಮೇಡಮ್ ನಮಸ್ತೆ. ಮೊದಲೇ ಇದು ಸರಯೋಗದ ಬಗ್ಗೆ ಮಾತಾಡಲ್ಲ ಪ್ರಭಾ ಮೇಡಮ್. ಬೆಳಗ್ಗೆ ಶಶಿಕಲಾ ಮೇಡಮ್ ಬಹಳ ವಿವರಣೆ ಹೇಳಿದ್ರು. ಮತ್ತೆ ಅದು ಹೇಳಿದ್ ಬಹಳ ಅನುಕೂಲ ಆಯ್ತು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ನೆನ್ಪು ಹರಿತು. ಅವರು ವಿವರವಾಗಿ ತಿಳಿಸಿದ್ರು, ಮತ್ತೆ ತಿಳಿತು. ನೀವಂತೂ ಪೂರ್ತಿ ಹಿಂಗ ಅಂತ ಹೇಳಿ ಮತ್ತೆ ಏನ್ ಮಾಡಿದ್ರೆ, ನೀವು ಕಾಲೇಜ್ಗೆ ಹೋಗಿ ಕ್ಲಾಸ್ ತಗೊಂಡ್ಬಿಟ್ಟಿದ್ರು, ಉಪನ್ಯಾಸಕ್ಕೆ ಆಗಿಬಿಟ್ಟಿದ್ರು. ಬೆಳಗ್ಗೆ ಪೂರ್ತಿ ಕ್ಲಾಸ್ ವಿದ್ಯಾರ್ಥಿಗಳಾಗಿ ನಾವೆಲ್ಲ ಕೈಯ ಬುಕ್ ಹಿಡ್ಕೋಬೇಕು. ನಮಿಷ್ಟಕ್ಲ ಹಿಂಗ ಬಾಳ ಚಂದ ಬಂತು. ಆಮೇಲೆ ಇವ್ರು ಚಂದಾಗಿ ಅದಕ್ಕೆ ನೀರ್ ಹನ್ಸ್ದಂಗ ಹನಸಿ ಮತ್ತೊಮ್ಮೆ ಅದನ್ನ ಭಯಪಾಠ ಆಗೋ ತರ ಆಯ್ತು. ಮಂತ್ರ ಘೋಷಣೆ ಭಯಪಾಠ ಹೆಂಗ್ ಹಾಕುತ್ತ ಸಂಸ್ಕೃತ ಮಂತ್ರಗಳು ಆ ತರ ಇತ್ತು. ಒಳ್ಳೆ ಕಾನ್ಸೆಪ್ಟ್. ಅಂದ್ರೆ ಮತ್ತೊಮ್ಮೆ ನಮಗೆಲ್ಲರಿಗೆ ಅದರಿಂದ ಅನುಕೂಲ ಆಯ್ತು. ಆ ಮೇಡಮ್ಗೆ ನಮಸ್ತೆ, ಧನ್ಯವಾದಗಳು. ಆಮೇಲೆ ಸಾವಿತ್ರಿ ವಿಜಯನಗರಮ್ಮ ಅಂತೂ ನಮ್ಮ ಸ್ಥಳಗಳು ಅಂತ ಬರ್ತಾವ, ಷಟ್ ಸ್ಥಳಗಳು ಅಂತ ಹೇಳಿ. ಅಲ್ಲಿ ಷಟ್ ಸ್ಥಳಗಳೊಳಗ 6 ಸ್ಥಳಗಳು ಬರ್ತಾವ. ಈಗ ಲಾಸ್ಟ್ನೇದ್ದೇನೆ ಐಕ್ಯ ಸ್ಥಳ. ಆ ಐಕ್ಯ ಸ್ಥಳದಲ್ಲಿ ಬರುವಂತದನ್ನ ತಗೊಂಡ್ ಅವ್ರು ಬಹಳ ಚಂದ ಹೇಳಿದ್ರು. ಬಯಲಲ್ಲಿ ಬಯಲಾಗೋದು, ಬೆಳಕಿನೊಳಗೆ ಬೆಳಕಾಗೋದು, ಶಿವ ಎಲ್ಲೆ ಅಂತ ಕಾಣೋದು, ಎಲ್ಲಿ ಅದನ್ನ ಯಾವಾಗ ಎಲ್ಲ ನಮ್ಮಲ್ಲಿ ಕಲ್ಮಶವಾದಾಗ ಅಷ್ಟೇ ನಮ್ಮನ್ನ ನಾವು ಅರ್ಥ ಮಾಡ್ಕೋಬಹುದು, ನಮ್ಮನ್ನ ನಾವು ಕಾಣಬಹುದು. ಅಂದ್ರೆ ಬೇರೆ ಅನುಕರಣೆ ಬೇಡ, ಅನುಸರಿಸುವುದಂತ ಹೇಳಿರೋರು. ಮತ್ತೊಬ್ಬರನ್ನ ಅನುಕರಣೆ ಬೇಡ, ಮಾರ್ಗದರ್ಶನ ತಗೊಳ್ಳಿ, ಅವರಂತೆ ಆಗೋದು ಬೇಡ, ಬೆನ್ನಿಂದ ಹತ್ತಿ ಹೋಗೋದು ಬೇಡ, ನೀವೇ ನೀವು ಹಾಗೆ ಅಂತ ಹೇಳಿ ಹೇಳಿದ್ರನ್ನ. ಅವ್ರದ್ದು ಬಹಳ ಚಂದ ಬಂತು ಸಾವಿತ್ರಿ ಮೇಡಮ್ ಅವ್ರದ್ದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಹಿರೇಮಠ್ ಮೇಡಮ್. ನಮಸ್ತೆ ಪ್ರಭಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಯೋಗದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. A to Z ಅಂತ ಹೇಳ್ತಾರಲ್ಲ, ಆ ತರ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು. ಅದು ಉಪಯೋಗ ಇಲ್ಲ. ಇನ್ನೊಂದ್ ಹೇಳಿದ್ದು ಅವಕಾಶ ಸ್ವಲ್ಪ ಇತ್ತಲ್ಲ. ನೆನ್ನೆನೋ ಮೊನ್ನೆನೋ ಇನ್ನೊಂದ್ ಸ್ವಲ್ಪ ಮುಂದುವರಿದ ಭಾಗನ ಹೇಳಿದ್ರು ಪತ್ರಿಜಿಯವರು. ಯಾರು ಪತ್ರಿಜಿ ಗುರುಗಳು ಇನ್ನೊಂದೆರಡು ನನ್ ಪಾಯಿಂಟ್ ಹೇಳ್ಬೇಕಾಗಿತ್ತು, ಅದಷ್ಟೇ ಸಮಯ ಇಲ್ಲದಂಗೆ ಆಗ್ಬಿಟ್ಟು ಅದೇನೋ ಸ್ವಲ್ಪ ಸೇರಿಸಿದ್ರು. ನೆನ್ನೆದು ನೀವ್ ಹೇಳಿದ್ದನ್ನ ಮತ್ತೆ ಪರಿವರ್ತನೆ ಆದಂಗ ಆಯ್ತು ಅಷ್ಟೇ. ನಾನ್ ತುಂಬಾ ಬ್ರೀಫ್ ಮಾಡಿದ್ದೆ. ಅಂದ್ರೆ ಇವ್ರು ತುಂಬಾ ಕೇಳ್ತಾ ಇದ್ರು ಹಿರೇಮಠ್ ಮೇಡಮ್. ನಂದ ಮೇಡಮ್ ಮತ್ತೆ ಹೇಳ್ತಾ ಇದ್ರು. ಇವ್ರು ಅದು ಸ್ವಲ್ಪ ಇದಾಗ್ತಾ ಇತ್ತು ಅವ್ರಿಗೆ. ಅದಕ್ಕೆ ನನ್ಗೇನ್ ಗೊತ್ತ, ನನ್ಗೆ ಎಷ್ಟು ತಲೆಯಲ್ಲಿ ಇತ್ತು ಅದಷ್ಟನ್ನ ಮಾತ್ರ ಹೇಳಿದ್ದೆ. ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಆ ಚಾರ್ಟ್ಗಳು ಸಿಕ್ಕಿಲ್ಲ. ಆ ಚಾರ್ಟ್ ಒಂಚೂರು ಸ್ಕ್ಯಾನ್ ಮಾಡಿ ಹಾಕ್ಬೋದಾ? ಸ್ಕ್ಯಾನ್ ಮಾಡಿ ಹಾಕ್ಬೇಕು. ಹಾಕಿ ಅಮ್ಮ. ಯಾಕೆಂತಂದ್ರೆ ನಮ್ಗೆ ಪ್ರಿಂಟ್ ಔಟ್ ತಗೊಳಕ್ಕೆ ಫೋಟೋ ಕಾಪಿ ಆದ್ರೆ ಚೆನ್ನಾಗ್ ಬರಲ್ಲ. ಆ ಸ್ಕ್ಯಾನಡ್ ಕಾಪಿ ಬೇಕು ನಂಗೆ. ನಂದ ಮೇಡಮ್ ಕೇಳಿದ್ದೆ, ನಂದ ಮೇಡಮ್ ಹಾಕ್ತೇನೆ. ಸ್ಕ್ಯಾನ್ ಪೇಪರ್ ಅಂದ್ರೆ ಮೇಡಮ್ ಇದು ನನ್ ಕಡೆನೂ ಪ್ರಿಂಟೆಡ್ ಇದೆ. ಸ್ಕ್ಯಾನ್ ಮಾಡಿ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ಇದ್ ಮಾಡಿ ಹಾಕಿ ಆಗತ್ತೆ. ಬೇಕಾದ್ರೆ ನನ್ನ ನಂಬರ್ಗೆ ಕಳಿಸಿದ್ರು ಸಾಕು. ನನ್ಗೆ ಈ ಗ್ರೂಪ್ ಅಲ್ಲಿ ಹಾಕಕ್ ಆಗಲ್ಲ ಅಂತಂದ್ರೆ ನನ್ನ ನಂಬರಿಗೆ ಕಳಿಸಿದ್ರು ಆಗುತ್ತೆ. ಅದೊಂದು ಮಾಡಿ ಮೇಡಮ್. ನನ್ಗೆ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ ನಾನು ಅದನ್ನ. ತುಂಬಾ ಚೆನ್ನಾಗಿ ಹೇಳಿದ್ರಿ, ನಂಗೆ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾವಿತ್ರಿ ಅಮ್ಮನವ್ರದ್ದು ನಮ್ ತಲೆಯಿಂದ ಮೇಲೆ ಹೋಗುತ್ತೆ. ಯಾಕೆಂದ್ರೆ ನಾವು ಅದನ್ನೆಲ್ಲ ಓದಿದವರಲ್ಲ. ಈಗ ಕಬ್ಬಿಣದ ಬಲ್ಲವರು ಅಂತ ಹೇಳೋದಲ್ರದು. ಎಲ್ಲರೂ ಬಲ್ಲವರದೇ, ಬಲ್ಲವರು ಅಂತ ಹೇಳೋದಲ್ರದು.
ಇಲ್ಲ ಇಲ್ಲ, ಅದನ್ನ ಸ್ವಲ್ಪ ಅದ್ರೊಳಗೆ ಹೋಗಿದ್ರೆ ನಿಮ್ಗೆ ಹೇಳಿದೆಲ್ಲ ನಮ್ಗೆ ಗ್ರಾಸ್ಪ್ ಮಾಡ್ಕೊಳಕ್ ಆಗತ್ತೆ. ಅದ್ರೊಳಗೆ ಹೋಗಿಲ್ಲಲ್ಲ ನಾವು, ಹಂಗಾಗಿ ನಾವು ಸ್ವಲ್ಪ ದೂರದಲ್ಲೇ ನಿಂತು ನೋಡಿರೋರು. ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ನಾಲೆಡ್ಜ್ ನ ಇದ್ ಮಾಡೋದು, ಕ್ಯಾಚ್ ಮಾಡೋದು ನಮ್ಗೆ ಅಷ್ಟು ಸುಲಭದ ಮಾತಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬುದ್ಧ, ಬಸವ, ಪತ್ರಿಜಿಯವರಂತರ ಜೀವನ ವಿಚಾರಗಳನ್ನ ನಾವು ಓದಿ ಅಥವಾ ಕೇಳಿ ಅಥವಾ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಂಡು ನಮ್ಮನ್ನ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಮಾಧವರಾಗೋ ಕಡೆಗೆ ಸಾಗ್ಬೇಕು. ಹೇಗೆ ಇವ್ರೆಲ್ಲರ ವಿಚಾರಗಳನ್ನ ತಗೋಬೇಕು, ಅವರೇ ಆಗಬೇಕಂತ ಏನಿಲ್ಲ, ಅವ್ರನ್ನ ಅನುಕರಿಸ್ಬೇಕು ಅಂತೇನಿಲ್ಲ, ಅವರ ಸಾರನ ತಗೋಬೇಕು, ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು. ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ನಿಮ್ಮ ಕಳಕಳಿ ಅದ್ರಲ್ಲಿ ಎದ್ದು ತೋರಿಸ್ತಾ ಇತ್ತು. ನೀವು ಯಾರನ್ನು ಅನುಕರಿಸೋದು ಬೇಡ, ನೀವು ಅವ್ರನ್ನ ಅನುಸರಿಸಿ ನೀವಾಗಿ ಬರ್ತಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಆ ಕಳಕಳಿ ನಮ್ಗೆ ಬಹಳ ಇಷ್ಟ ಆಯ್ತು. ತುಂಬಾ ಆಮೇಲೆ ಸುಖ ದುಃಖ ನಿತ್ಯ ಅನಿತ್ಯನ ನಾವ್ ಹೇಗೆ ನೋಡ್ಬೇಕು, ಅದ್ರ ಇದನ್ನೇನು ಡಿಫರೆನ್ಸ್ ಏನು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡು ನಮ್ಮನ್ನ ಉದ್ಧಾರ ಮಾಡ್ಕೊಳಕ್ಕೆ, ನಾವ್ ಮಾನವರಾಗಿ ಹುಟ್ಟಿದ್ದೇವೆ, ಮಾಧವತ್ವದ ಕಡೆಗೆ ನಡೀರಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ನೀಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ತೆ. ಮೇಡಮ್ ಸಾವಿತ್ರಿ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಗೆ ಒಳ್ಳೆ ನಮ್ಮ ಹಿರಿಯರ ಕಡೆಯಿಂದಾನೇ ಏನು ಆಶೀರ್ವಾದ ತಗೊಂಡಂಗ ಆಯ್ತು. ಮತ್ ಪ್ರಭಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ತುಂಬಾ ವಿಚಾರಗಳು ತಿಳ್ಕೊಂಡಂಗ ಆಯ್ತು ಮೇಡಮ್. ನಾವ್ ಇವಾಗ್ಲೂ ಈ ನಿಮ್ಮಂತವ್ರ ಸಂಘದಲ್ಲಿ ಇದೀವಲ್ಲ, ಅದೇ ನಮ್ ಪುಣ್ಯ. ಮತ್ತೆ ಮೇಡಮ್ ಸ್ವರ ವಿಜ್ಞಾನದ್ದು ಇವಾಗ ಸ್ವಲ್ಪ ಕಲಿತಾ ಇದೀವಿ. ಈ ಚಾರ್ಟ್ ಬೇಕಿತ್ತು ಮೇಡಮ್ ನಮ್ಗೆ ಕಳ್ಸಕ್ಕಾಗತ್ತೆ? ಮೇಡಮ್ ಸ್ಕ್ಯಾನ್ ಮಾಡಿ ಕಳಿಸ್ತೀನಿ ಮೇಡಮ್. ಸಂಕಲ್ಪ ಗ್ರೂಪ್ಗೆ ಹಾಕಿದ್ರಿ ಮೇಡಮ್, ಸಂಕಲ್ಪ ಗ್ರೂಪ್ಗೆ ಎಲ್ಲರೂ ಆಯ್ತಾ? ಹಾ ಮೇಡಮ್, ಅದು ಒಂದ್ ದಿವಸ ನೆನ್ಪ್ ಬರುತ್ತೆ. ಮತ್ತೆ ನಾಳೆ ಇನ್ನು ಯಾವ್ದ್ ಮಾಡ್ಬೇಕು ಮೇಡಮ್, ಒಂದ್ 2 ದಿವಸ ಅವತ್ ಕಳಿಸ್ಲಿಲ್ಲ, ಅವಾಗ ಕನ್ಫ್ಯೂಸ್ ಆಗುತ್ತೆ ಯಾವ್ದ್ ಮಾಡೋದು, ಯಾವ ಕಡೆ ಇದೊಳಗೆ. ಒಂದ್ ದಿನ ಬಿಟ್ಟಿರ್ಬೋದು ಅವ್ರು, ಉಳಿದ ದಿನ ಎಲ್ಲ ದಿನನೂ ಕಳಿಸ್ತಾರೆ ಮೇಡಮ್. ಹಾ, ಒಂದ್ 2 ದಿನ ಬಿಟ್ಟು ಕನ್ಫ್ಯೂಸ್ ಆಯ್ತು. ಅವತ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಚಾರ್ಟ್ ಕೊಟ್ರೆ ಒಂದ್ ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ. ಇವಾಗ ಸ್ವಲ್ಪ ಕಲಿತಾ ಇದೀವಿ ನಾವು. ಕಳಿಸ್ತೀನಿ. ತುಂಬಾ ಚೆನ್ನಾಗ್ ಬಂತು. ಹೌದು, ನಾನು ಪ್ರತಿದಿನ ಜಾಯಿನ್ ಆಗ್ತಾ ಇದ್ದೀನಿ. ಬಹಳಷ್ಟು ವಿಚಾರಗಳನ್ನ ತಿಳ್ಕೊತಾ ಇದ್ದೀನಿ. ಎಲ್ಲಾ ಕ್ಲಾಸಿಗೂ ಅಟೆಂಡ್ ಆಗಿ ಮೇಡಮ್, ಚೆನ್ನಾಗಿರುತ್ತೆ. ಎಲ್ಲಾ ಕ್ಲಾಸು ಅಟೆಂಡ್ ಆಗ್ರಿ. ಒಂದೊಂದು ಜ್ಞಾನ ಇರುತ್ತೆ, ಹೊಸ ಹೊಸ ಜ್ಞಾನ ನಿಮಗ್ ಸಿಗ್ತದೆ. ಖಂಡಿತ ಮೇಡಮ್, ನಾನು ಬೆಳಗ್ಗೆನೂ ಜಾಯ್ನ್ ಆಗಿರ್ತೀನಿ, ರಾತ್ರಿ 9 ಗಂಟೆ ಹಂಗೂ ಜಾಯ್ನ್ ಆಗ್ತೀನಿ, ಮಧ್ಯಾಹ್ನನೂ ಜಾಯ್ನ್ ಆಗಿರ್ತೀನಿ. ತುಂಬಾ ಧನ್ಯವಾದ ಮೇಡಮ್. ಮತ್ತೆ ನಾನ್ ಚಾರ್ಟ್ಗೋಸ್ಕರ ಇದ್ ಮಾಡ್ಬೇಕು, ದಯವಿಟ್ಟು ಕಳಿಸಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಸಾವಿತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವರ ಒಂದೊಂದು ಉಪದೇಶ, ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸೊಗಸಿದೆ, ತನ್ನತನವ ತೊರೆದರೇನು ಸೊಗಸಿದೆ, ಹಾಡುವುದನ್ನು ಕೋಗಿಲೆಯೂ ಮರೆಯುವುದೇ, ಹಾಡುವುದನ್ನು ಬಾನಾಡಿ ತೊರೆಯುವುದೇ, ಮೀನು ಈಜುದಿರುವುದೇ ದುಂಬಿ ಹೂವ ಮರೆವುದೇ, ಮೀನು ಈಜುದಿರುವುದೇ ದುಂಬಿ ಹೂವ ಮರೆವುದೇ, ಮುಗಿಲು ಕಡಲ ನಲಿಯ ಸೆಳೆಯುವುದೇ, ನಿನ್ನ ನೀನು ಮರೆತರೇನು ಸುಖವಿದೆ, ಗಾಳಿ ತನ್ನ ಚಲುಮೆಯನ್ನು ಮರೆಯುವುದೇ, ಬೆಳ್ಳಿ ಮೂಡ ತೇಲದೆ ನಲಿಯುವುದೇ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ದು, ಸಾವಿತ್ರಿ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಹಾಡು ನನ್ ಜ್ಞಾಪಕ ಬಂತು, ಅದಕ್ಕೋಸ್ಕರ ತುಂಬಾ ಅದ್ಭುತವಾಗಿ. ನಿನ್ನೆನೂ ಇದು ಯಾವ್ದಪ್ಪ ಕಾರ್ನಲ್ಲಿ ಕೂತ್ಕೊಂಡು ನೀವು ಎಲ್ಲ ಇದ್ ಮಾಡೋದಲ್ಲ, ಸಾಧ್ಯ ಕೊಟ್ರಲ್ಲ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಎಲ್ಲಾ ವಚನಗಳದ್ದನ್ನು ಬಯಲಾಗಿ ಬೆಳಕಿನೊಳಗೆ ಬೆಳಕಾಗಿ ಅಂದ್ರ ಶ್ರೀಗಿರಿಗೆ ಹೋಗಿ ಅಕ್ಕ ಮಹಾದೇವಿ ಗುಹೆ ಒಳಗ್ ಹೋಗ್ಬೇಕಾದ್ರ, ಕದಳಿ ಬನದಾಗ ಹೋಗ್ಬೇಕಾದ್ರ ಯಾವ ತರ ಅಲಂ ಪ್ರಭುಗೆ ಪ್ರಶ್ನೆ ಮಾಡಿದ್ಲು ಅನ್ನುವಂಥದ್ದು ಕೂಡ ಒಂದೆರಡು ಸಾಲಿನೊಳಗ ಇಲ್ಲಿ ಹೇಳ್ತೀನಿ, ಅದನ್ನ ಅರ್ಥ ಹೇಳಿ ಮೇಡಮ್ ನೀವು. ಇದು ಯಾಕಂದ್ರೆ ನಮ್ಮ ಶರೀರಕ್ಕೂ ನಮ್ಮ ಇದಕ್ಕೂ ತುಂಬಾ ಸಾಮ್ಯತೆ ಇದೆ. ಶ್ರೀಗಿರಿ ಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆ ಮಾಡಿ ಬಂದೆ,
ಶ್ರೀಗಿರಿಯು ಶರೀರದೋಳುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟೆ. ತುಂಬಾ ಇದೆ, ಜಾಸ್ತಿ ಇಲ್ಲ, ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೇನೆ ನಿಮ್ಗ. ಸಪ್ತ ನದಿಯ ಸಂಗಮ ದಾಟಿ ಗುಪ್ತ ಕದಳಿಯ ಬನದೋಳು ಸುಳಿದ ಲಿಪ್ಪ ಗುಹೆಯ ಒಳಗ ಒಬ್ಬಳೆ ಹೊಕ್ಕಳು ಓಂ ಶ್ರೀ ಗುರು ಸಿದ್ಧ ಸರ್ಪ ವರ್ಣದ ಲಿಂಗವ ಕಂಡನು. ಇಂದ್ರ ದಿಕ್ಕಿನೊಳಗು ಉದಯ ಸೂರ್ಯ ಚಂದ್ರಗುಪ್ತಿನ ಪೊರದೋಳು ಮುಳುಗಿ ಚಂದ ಚಂದದ ಬೆಳಕು ತೋರ್ಪನು ಓಂ ಶ್ರೀ ಗುರು ಸಿದ್ಧ ನಿಂದು ನೋಡಲು ಬಯಲಿಗೆ ಬಯಲು. ಗಿರಿಯ ಶಿಖರದ ಅಗ್ನಿ ಮುಖದೊಳು ಇರುವ ಅಡಕೇಶ್ವರ ಹಿಂದೆ ಸುರಿವ ಮೃತದ ಪಂಚಧಾರೆ ಓಂ ಶ್ರೀ ಗುರು ಸಿದ್ಧ ಅರಿದು ಸೇವಿಸೆ ಮರಣವಿಲ್ಲವೋ. ಇಂತು ಶ್ರೀ ಶೈಲದ ಘನಮ ಭ್ರಾಂತಿಯಳಿದು ತಿರುಗಿ ನೋಡಿ ಅಂತರಂಗದ ಗುಡಿಯ ಹೊಕ್ಕೆನೋ ಓಂ ಶ್ರೀ ಗುರು ಸಿದ್ಧ ಶಾಂತಮಲ್ಲನೆ ನೀನಾಗಿರದೆ. ಇದು ತುಂಬಾ ಇದೆ, ನಿಮ್ಗೆ ಈ ಸದ್ಯಕ್ಕೆ ಇಷ್ಟೇ ನನಗ ಹೇಳಕ್ಕಾಗಿರೋದು. ಅಂದ್ರ ಇನ್ನೊಂದು 9 ಬಾಗಿಲದೊಳಗಿಂಬಾದ ಬೀದಿಗಳು 4 ತುಂಬಿ ಸೂಸುವ ಕೊಳವೆಗಳು 8 ಓಂ ಶ್ರೀ ಗುರು ಸಿದ್ಧ ಸ್ತಂಭಗಳೆರಡು ಶಿಖರವೊಂದುಂಟು. ನೋಡ್ರಿ, ದೇಹಕ್ಕೆ ಎಷ್ಟೊಂದು ಈ ನಮ್ ಶರೀರ ಮೇಲೆ ಇರೋದು, ಈ ಹಾಡು ಇರೋದು ನಮ್ ಶರೀರ ಮೇಲೆ. ಎಷ್ಟು ಚಂದ ಇದೆ. ಇದ್ರ ಅರ್ಥ ನಿಮ್ಗೆ ತುಂಬಾ, ಯಾಕಂದ್ರೆ ಅದನ್ನ ನಿರಗ್ಗವಾಗಿ ಹೇಳುವಂತ ಶೈಲಿ ನಿಮ್ಮದು. ಹೇಳ್ಬೋದು ಇನ್ನೊಂದ್ ಸ್ವಲ್ಪ ಮೇಡಮ್, ಇನ್ನೊಂದ್ 2 ನಿಮಿಷ. ಇದೇ ಹಾಡಿನ ಒಂದು ಮೂಲ ಆಧಾರವನ್ನು ಇಟ್ಟುಕೊಂಡನ ನಾನು ಈಗ 2 ಸಲ ಇದೆ ಯೋಗಿಗಳ ತತ್ವದರ್ಶನ ಅಂತ ಹೇಳಿದ್ರು. ಅದಕ್ಕೆ ರಿಲೇಟೆಡ್ ಆಗಿ ಅನಿಸ್ತಲ್ಲ ನನಗೂ ಕೂಡ. ಅದು ನೀವು ಹೇಳಿದ್ದು ಯಾವ್ದು ಅಕ್ಷರಶಃ ಸತ್ಯನೇ ನೀವು ಹೇಳಿದ್ದು. ಇದು ಬುಕ್ ನಲ್ಲಿ ಕೂಡ ಅದೇ ಇದೆ. ಅಂದ್ರೆ ಎಷ್ಟು 6 ಬೆಟ್ಟವ ದಾಟಿ ನಡೆದು 3 ಕೊಳ್ಳವ ಮೂಲಕ್ಕೆ ಇಳಿದು ಏರಿದನು ಕೈಲಾಸ ದ್ವಾರವ ಓಂ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನೋ. 7 ಸುತ್ತಿನ ಕೋಟೆ ಒಳಗೆ ನೀಲ ದುಪ್ಪರಿಗೆಗಳ ನಡುವೆ ತಾಳ ಮದ್ದಳೆ ಬೇರಿ ಗಂಟೆಗಳು ಓಂ ಶ್ರೀ ಗುರು ಸಿದ್ಧ ವೇಳೆ ವೇಳೆಗೆ ತಾವೇ ನುಡಿದಾವು. ಅಂದ್ರ ಗಂಟೆಗಳು ನಮ್ಮೊಳಗ ನರನಾಡಿಗಳು ಹೆಂಗ ಟೈಮ್ ಸೀರಿ ಹೆಂಗ್ ನುಡಿತಾವ ಅನ್ನುವಂಥದಕ್ಕ ಇದೊಂದು ಅರ್ಥ ಇರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್. ಹೇಳ್ಬೋಗ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದನ್ನ. ಥ್ಯಾಂಕ್ ಯು. ಇನ್ನೊಬ್ರು ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಶೈಲಜಾ ಮೇಡಮ್. ಹಾ ಮೇಡಮ್, ಮಾತಾಡಿ. ನಮಸ್ತೆ ಗುರುದೇವ್ ಮೇಡಮ್. ನಮಸ್ತೆ ಸಾವಿತ್ರಿ ಮೇಡಮ್. ನಮಸ್ತೆ ಶೈಲಜಾ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಅತ್ಯಾರ ಅನುಭವ ನಿಜವಾಗ್ಲೂ ನಿಮ್ದು ಇದು ಅಗಾಧವಾದ ಅನುಭವ. ಇನ್ನ ಬಹಳಷ್ಟು ಇವೆಲ್ಲ ವಚನಗಳ ಸಾರವನ್ನು ನೀವು ಹೇಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಾನು. ತುಂಬಾನೇ ಇವತ್ತಿಂದ ಎಕ್ಸ್ಪ್ಲನೇಷನ್ ಅಂದ್ರೆ ನಾವಾಗಿರೋಣ, ಎಲ್ಲರನ್ನು ಏನೇನ್ ಬೇಕು ಅದ್ರ ಅಳವಡಿಸ್ಕೊಳ್ಳೋಣ. ಪ್ರತಿಯೊಬ್ಬರಲ್ಲಿ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನ ಯಾವ ತರ ನಾವು ಹೊರಗಡೆ ತರ್ಕೊಳ್ಬೇಕು ಅನ್ನೋದು ನಾವು ತಿಳ್ಕೊಂಡು ಇದು ಮಾಡ್ಬೇಕು. ಅವ್ರ ತರ ಆಗ್ಬೇಕು, ಇವ್ರ ತರ ಅನ್ನೋದು ಬೇಡ ಅಂತ ಬಹಳ ನಿರರ್ಗಳಾಗಿ ಚೆನ್ನಾಗಿ ಹೇಳಿದ್ರಿ. ತುಂಬಾ ಒಳ್ಳೆ ಟಾಪಿಕ್. ನಾನ್ ನಿನ್ನೆನೆ ನಿಮ್ ಅಂತ ಇದು ಮಾಡಿದ್ದೆ, ಅಷ್ಟ್ರಲ್ಲಿ ಗುರುದೇವ್ ಮೇಡಮ್ ಅದನ್ನ ಕವರ್ ಮಾಡಿದ್ರು. ಅಲ್ಲಿಂದ ನೀವು ಕಂಟಿನ್ಯೂ ಮಾಡಿದ್ದು ಖುಷಿ ಆಯ್ತು. ಪ್ರಭಾ ಮೇಡಮ್. ಮೇಡಮ್ ನಮ್ ಸಿಸ್ಟರ್, ನಾನಲ್ಲ. ಅದೇ ಮೇಡಮ್, ನಿಮ್ದು ತುಂಬಾ ಈಗ ಹೊಸಬರಾಗಿ ನೀವು ಎಲ್ಲಾ ಸೇರ್ಕೊಂಡು ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಖುಷಿ ಆಗ್ತಾ ಇದೆ ನಮ್ಗೆಲ್ಲ. ನಿಜವಾಗ್ಲೂ ಒಳ್ಳೆ ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ದೀರಾ ನಿಜವಾಗ್ಲೂ. ಆಮೇಲೆ ಹಿರೇಮಠ ಅಂದ ತಕ್ಷಣ ಅನ್ಕೊಂಡ್ವಿ ನಾನು ಇವರೆಲ್ಲ ನಮ್ಮ ಇದ್ರಲ್ಲೇ ಸೇರ್ಬಿಟ್ಟಿರಲ್ಲ ಎಲ್ಲ. ಇದು ನಮ್ಮ ಬಸವಣ್ಣವ್ರ ತತ್ವಗಳಾಗ್ಲಿ, ಅಕ್ಕ ಮಹಾದೇವ್ರ ವಚನಗಳು ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಹಾಗೆ ಪ್ರಭಾ ಮೇಡಮ್ದು ಸ್ವಲ್ಪ ವಿಜ್ಞಾನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಹಿರೇಮಠ ಮೇಡಮ್ ಅಂದ್ರೆ ಏನ್ ಹೇಳಿದ್ರು, ನಾವು 2 ಕಡೆ ಅಡಿಗೆಯನ್ನು ಮಾಡ್ತೀವಿ, ಈ ಕಡೆ ಪೂಜೆಯನ್ನು ಮಾಡ್ಕೋತೀವಿ ಇಲ್ರಿ, ನೀವು ಅಡಿಗೆನ ಮಾಡ್ತಾನೆ ಇರ್ರಿ, ನಾವ್ ಪೂಜೆಯನ್ನ ಮುಂದುವರ್ಸ್ತೇನೆ ಅಂತ ಹೇಳಿದ್ರು ಅವರು. ತುಂಬಾ ಖುಷಿ ಆಯ್ತು. ಕಾರಣ ನಿಮ್ಮ ಹಣದಲ್ಲಿ ನಾವು ನಮ್ಮ ಹಣದಲ್ಲಿ ನೀವು ಯಾವ್ದಾರ ಒಂದೇ ಕೆಲಸ ಮಾಡ್ಬೇಕಲ್ರಿ. ಅದಕ್ಕಾಗಿ ಲೌಕಿಕದೊಂದಿಗೆ ಆಧ್ಯಾತ್ಮಿಕ ನೋಡ್ಬೇಕಾದ್ರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ಬೇಕು, ಇದನ್ನ ಇಲ್ಲೇ ಸ್ಟಾಪ್ ಮಾಡ್ಬೇಕ್ರದು. ತುಂಬಾ ಖುಷಿ ಆಯ್ತ್ರಿ. ನಿಮ್ಗೆ ನಿಜವಾಗ್ಲೂ ಫೋನ್ ನಂಬರ್ ಇದ್ರ ನಾ ಧನ್ಯವಾದ ಹೇಳ್ಬೇಕು. ಫೋನ್ ನಂಬರ್ ಅಂತ ಹೇಳ್ರಿ, ನಿಮ್ ಫೋನ್ ನಂಬರ್ ಕೊಡ್ರಿ ಮೇಡಮ್, ಬರ್ಕೋತೇನ್ರಿ. ಚೆನ್ನಾಗಿ ತಗೊಂಡ್ರು. ನೀನೇನೋ ಒಳ್ಳೆ ಇದು ಮಾಡಿದ್ರು. ಇವಾಗ ಅವರೆಲ್ಲ ಹೇಳ್ತಾ ಇರೋದ್ ನೋಡಿದ್ರೆ ಇವೆಲ್ಲ ನಮಗೆ ಬೇಕಾಗಿತ್ತು ಈಗೆಲ್ಲರಿಗೂ. ಈ ಮಾಸ್ಟರ್ ಸುಮಾರು ಜನಕ್ಕೆ ನಮ್ಗಿದು ನಮ್ಮ ಬಸವೇಶ್ವರದು, ಅಕ್ಕ ಮಹಾದೇವಿದು, ಅಲ್ಲಂ ಪ್ರಭುದು ತುಂಬಾ ಇದೆ. ಅಗಾಧವಾದ ಅಧ್ಯಾತ್ಮ, ಅಗಾಧವಾದ ಜ್ಞಾನ, ಅವೆಲ್ಲ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ ಎಷ್ಟೊಂದು ಇದ್ರಲ್ಲಿ ಇದು ಮಾಡ್ಕೋಬಹುದು ಅನಿಸ್ತಾ ಇದೆ. ತುಂಬಾ ಧನ್ಯವಾದಗಳು ಎಲ್ಲ ಮಾಸ್ಟರ್ಸ್ ಗಳಿಗೂ. ಪ್ರಭಾ ಮೇಡಮ್, ನಿಮ್ದು ಸ್ವರ ವಿಜ್ಞಾನ ಚೆನ್ನಾಗಿ ಹೇಳಿದ್ರಿ, ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಖುಷಿ ಆಗ್ತಾ ಇದೆ ಕೇಳಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.
ಮತ್ತು ಪ್ರಭಾ ಮೇಡಮ್ ಅವರಿಂದ, ಆಮೇಲೆ ನಿನ್ನೆ ಕುಲಂಕುಷವಾಗಿ ಯಾರು ಶಶಿಕಲಾ ಮೇಡಮ್, ಮತ್ತು ಇವತ್ತು 3 ಕ್ಲಾಸು ಸರಯೋಗದ ಬಗ್ಗೆ ತ್ರಿಮೂರ್ತಿಗಳಿಂದ ಸರವಿಜ್ಞಾನದ ಬಗ್ಗೆ ತಿಳ್ಕೊಂಡಿವಿ. ತುಂಬಾ ಚೆನ್ನಾಗಿ ಮೂಡಿ ಬಂದದ. ಮೇಡಮ್ ಅವ್ರು ಕೂಡ ಒಳ ಹೋಗುವಾಗ ಸೋಹಂ ಅಂತ ಬರುವಾಗ ಹಮ್ ಅಂತ ಬರ್ತದ ಅಂತ. ಅದು ನಾವು ಅದನ್ನ ಗೊತ್ತೇ ಇಲ್ಲ ಮೇಡಮ್ ಇಷ್ಟು ದಿವಸ ಆದ್ರೂ ಸರಯೋಗದ ಬಗ್ಗೆ. ಈಗೀಗ ಸ್ವಲ್ಪ ನಾಡಿ ಅಷ್ಟೇ, ಬೆಳಗ್ಗೆ ಯಾವ್ದು ಇರ್ತದ ಅಂತ ನೋಡ್ಕೊಂಡಾಗ ಇನ್ನ ಇದ್ರೊಳಗೆ ಏನು ಗಂಧ ಗಾಳಿ ಗೊತ್ತಿಲ್ಲ, ನಮ್ಗೆ ಇಳಿಬೇಕಾಗ್ಯದ ಅದ್ರೊಳಗ. ನೀವ್ ಆಲ್ರೆಡಿ ಅದ್ರೊಳಗೆ ಪಳಗಿದಂತ ವ್ಯಕ್ತಿಗಳು, ಅದ್ರ ಬಗ್ಗೆ ಗೊತ್ತಿಲ್ಲ ಸರಯೋಗದ ಬಗ್ಗೆ. ಈಗ ನಾವು ಅದನ್ನ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಅಮ್ಮ ಸಾವಿತ್ರಮ್ಮ ಅಂತ್ರುನು ವಚನದ ಧಾರೆ, ವಚನದ ಸುಧೆ, ವಚನದ ಅಮೃತ ಎಲ್ಲಾನು ಮಧುರ ಧ್ವನಿಯಲ್ಲಿ ತಮ್ಮ ಹೇಳುವಂತ ಶೈಲಿ ತುಂಬಾ ಇಷ್ಟ ಮೇಡಮ್. ಅದಕ್ಕೆ ಹೆಂಗಂದ್ರೆ ಅವರು ನಿರರ್ಗಳವಾಗಿ ಆ ನಾಲಿಗೆಯಿಂದ ವಚನಗಳು ನುಡಿತಾವಂದ್ರೇನು ಅಷ್ಟು ಚಂದ, ಅರಳು ಹೊರದಂಗ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಎಲ್ಲರೂ. ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು ಎಲ್ಲರಿಗೂ ಕೂಡ. ಧನ್ಯವಾದಗಳು ಮೇಡಮ್, ಧನ್ಯವಾದ. ಗೀತಾ? ಎಸ್ ಮ್ಯಾಮ್, ಅದ್ಭುತವಾದ ನಿರೂಪಣೆ ಮೇಡಮ್ ಮಾಡಿದ್ರು ನಮ್ಮ ಗುರುದೇವಿ ಹಿರೇಮಠ್ ಮೇಡಮ್ ಅವರು. ಅದೇ ರೀತಿ ನಮ್ಮ ಸ್ವರ ವಿಜ್ಞಾನದ ಬಗ್ಗೆ ನಮ್ಮ ಪ್ರಭಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ನಿಧಾನವಾಗಿ ಎಷ್ಟು ಅದ್ಭುತವಾಗಿ ವಿಷಯನ ತಿಳಿಸ್ತಾ ಹೋದ್ರು. ಅದೇ ರೀತಿ ನಮ್ಮ ಸಾವಿತ್ರಿ ಮೇಡಮ್ನವರು ಸಹ ನಾವು ಹೇಳೋದೇ ಬೇಡ, ಆಲ್ರೆಡಿ ಎಲ್ಲ ಮಾಸ್ಟರ್ಸ್ ಹೇಳ್ಬಿಟ್ಟಿದ್ದಾರೆ. ಪುನಃ ಮತ್ತೆ ನಮ್ಮ ವೇದಿಕೆಗೆ ಇನ್ನಷ್ಟು ಜ್ಞಾನವನ್ನು ಕೊಡಲಿಕ್ಕೆ ಇಬ್ಬರಿಗೂ ಮಾಸ್ಟರ್ಸ್ಗೆ ನಾವು ಪ್ರೀತಿಯಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರತಿ ತಿಂಗಳು ಬರುವಂತಹ ಸಮಗ್ರ ಜೀವನ ಶೈಲಿಯಾಗಿರ್ಬೋದು, 45 ನಿಮಿಷದ ಮೇನ್ ಟಾಪಿಕ್ಸ್ಗಳಾಗಿರ್ಬೋದು, ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನೀವು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಹೋಸ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ನಮ್ಮ ಗುರುದೇವಿ ಮೇಡಮ್ಗೂ ಸಹ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಮಗೂ ಕೂಡ ಧನ್ಯವಾದಗಳು ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಮಕ್ಕಳೊಂದಿಗೆ ತಾವು ಈ ರೀತಿ ಎಲ್ಲ ಒಂದು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಲ್ರಿ. ನಮ್ಮಂತರಿಗೆ ಒಂಥರ ಒಂದು ಅವಕಾಶ ಕೊಟ್ಟು ಮುನ್ನುಗ್ಗಲಿಕ್ಕೆ ಒಂದು ತಮ್ಮಿಂದ ಸದಾ ಕಾಲ ಈ ರೀತಿ ನಿಮ್ಮೆಲ್ಲರ ಸಹಕಾರ ಮೇಡಮ್, ಇದು ನಿಮ್ಮೆಲ್ಲರ ಸಹಕಾರ. ಇದಕ್ಕೂ ಒಂದು ಬಲ ಬೇಕಲ್ರಿ. ಹಿಂದೆ ಹಿನ್ನೆಲೆ ಏನೋ ಒಂದು ನಿಮ್ಮದೇ ಆದಂತ ನೀವಾಗಿನ ಇದ್ದು ನೀವು ನಿಮ್ಮಂತೆನ ನೀವು ಒಂದು ಮುಂದುವರ್ಸ್ಕೊಂಡು ಹೋಗುವಂತ ಜ್ಞಾನ ನಿಮ್ಮಲ್ಲಿ ಅಳವಡಿದ್ರಿ. ಆ ಅಳವಡಿದಂತ ಜ್ಞಾನವನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ. ಧನ್ಯವಾದಗಳು. ಪುಣ್ಯ ನೆನಪಬೇಕಮ್ಮ. ಇದು ಸೇವಾ ಮನೋಭಾವನೆ ಬರ್ತದೆ, ಇಲ್ಲ ಅಂದ್ರೆ ಬರೋದು ಸಂಪನ್ನ ಮಾಡೋದಕ್ಕಿಂತ. ಎಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅದ್ಭುತವಾದಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ರಂಗನಾಥ್ ಸರ್ಗೂ ಹಾಗೆ ಪತ್ರಿಜಿ ಸರ್ಗೂ ಇಲ್ಲಿಯ ತನಕ ಸಹನೆಯಿಂದ ಕೂತು ಧ್ಯಾನ, ಜ್ಞಾನ, ಸಜ್ಜನ ಸಾಂಗತ್ಯ ಎಲ್ಲವನ್ನು ಕೇಳಿಸಿಕೊಂಡಂಥ ನನ್ನೆಲ್ಲ ಪ್ರೀತಿಯ ಮಾಸ್ಟರ್ಸ್ಗೂ ಧನ್ಯವಾದಗಳು. ಪ್ರತಿದಿನ ಇದೇ ರೀತಿ ವೇದಿಕೆಯಲ್ಲಿ ಸೇರೋಣ, ಮತ್ತಷ್ಟು ಜನನು ಹೊಸಬ್ರಿಗೂ ಸಹ ಸೇರಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಅವ್ರಿಗೂ ಸಹ ಅವಕಾಶ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುದೇವಿ ಹಿರೇಮಠ್ ಮ್ಯಾಮ್. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖ ಭಾಗ್ ಭವೇತ್. ಅಹಂ ಬ್ರಹ್ಮಾಸ್ಮಿ. ಜೀವಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಗೆ ಧನ್ಯವಾದಗಳು.